How's the Josh? How's the Josh? ಜೈ ಶಂಭೋ. ವೇದಾಂತು ಕರ್ನಾಟಕಕ್ಕೆ ಸ್ವಾಗತ. ನಾನು ನಿಮ್ಮ ಫೇವರೇಟ್ ಫಿಸಿಕ್ಸ್ ಟೀಚರ್ ಶ್ರೀವತ್ಸ. ನಾವಿವತ್ತು ನೋಡ್ತಾ ಇರೋದು ಡ್ಯುಯಲ್ ನೇಚರ್ ಆಫ್ ರೇಡಿಯೇಷನ್ ಅಂಡ್ ಮ್ಯಾಟರ್ ಅನ್ನೋ ಚಾಪ್ಟರ್ ನ. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ, ಶುರು ಮಾಡೋಣ. ನಿಮ್ಮ ಮಾಡೆಲ್ ಪೇಪರು, ಪ್ರಿಪರೇಟರಿ ಕ್ವಶನ್ ಪೇಪರು, ಬ್ಲೂ ಪ್ರಿಂಟ್ ಎಲ್ಲ ಎನಲೈಸ್ ಮಾಡಿದ್ರೆ ಈ ಚಾಪ್ಟರ್ ನಿಂದ ನಿಮ್ಮ ಕ್ವಶನ್ ಪೇಪರ್ ನಲ್ಲಿ ಕ್ವಶನ್ ನಂಬರ್ 35 ಏನಿದೆಯೋ ಅದು ಈ ಚಾಪ್ಟರ್ ಇಂದಾನೆ ಬರುತ್ತೆ. ಎಷ್ಟು ಮಾರ್ಕಿಗೆ? ಅದನ್ನ 3 ಮಾರ್ಕಿಗೆ ಕೇಳ್ತಾರೆ, ಸರಿನಾ? ಅದೇ ರೀತಿಲಿ ಈ ಚಾಪ್ಟರ್ ಇಂದ ಬ್ಲೂ ಪ್ರಿಂಟ್ ನೋಡಿದ್ರೆ 1 ಮಾರ್ಕ್ ನ ಕ್ವಶನ್ ಇದೆ. ಯೂಶುವಲಿ ಆ ಎರಡನ್ನ ಹೇಗೆ ಕೇಳ್ತಾರೆ ಅಂದ್ರೆ, ಒಂದು MCQ ನಲ್ಲಿ ಕೇಳ್ತಾರೆ, ಇನ್ನೊಂದನ್ನ ಫಿಲ್ ಇನ್ ದ ಬ್ಲಾಂಕ್ಸ್ ನಲ್ಲಿ ಕೇಳ್ತಾರೆ. ಒಂದ್ ವೇಳೆ ಆ ರೀತಿಯಲ್ಲಿ ಕೇಳಿದ್ರೆ ಕ್ವಶನ್ ನಂಬರ್ 12 ಫಿಲ್ ಇನ್ ದ ಬ್ಲಾಂಕ್ MCQ ನಿಂದ ಕೇಳ್ತಾರೆ. ಹಾಗೆ ಕ್ವಶನ್ ನಂಬರ್ 20 ಏನಿದೆಯೋ ಇದನ್ನ ನಿಮ್ಮ ಫಿಲ್ ಇನ್ ದ ಬ್ಲಾಂಕ್ಸ್ ನಲ್ಲಿ ಕೇಳ್ತಾರೆ. ಯಾವ್ದೋ ಒಂದು ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ 2 ಕ್ವಶನ್ ಅನ್ನ MCQ ನೇ ಕೇಳಿದ್ರು. ಅವಾಗ ಏನ್ ಮಾಡಿದ್ರು, ಕ್ವಶನ್ ನಂಬರ್ 11 ಮತ್ತೆ ಕ್ವಶನ್ ನಂಬರ್ 12 ಅನ್ನ 1 ಮಾರ್ಕಿಂಗ್ ಕೇಳಿದ್ರು. ಹಾಗೆ ಕ್ವಶನ್ ನಂಬರ್ 35 ಏನಿದೆಯೋ ಇದು ಫಿಕ್ಸ್ 3 ಮಾರ್ಕಿಂದ ಬಂದೇ ಬರುತ್ತೆ. ಓಕೆನಾ? ಕ್ವಶನ್ ನಂಬರ್ 35 ನೇ ಬರುತ್ತೆ. ಸೊ ಒಟ್ನಲ್ಲಿ ಇದು 3 ಮಾರ್ಕ್, ಇದು 1 ಮಾರ್ಕ್, ಇದು 1 ಮಾರ್ಕ್, ಅಂದ್ರೆ ಟೋಟಲ್ 5 ಮಾರ್ಕ್ ಈ ಚಾಪ್ಟರ್ ನ ವೇಟೇಜ್ ಇರೋದು, ಸರಿನಾ? ಸೊ ವಿದೌಟ್ ವೇಸ್ಟಿಂಗ್ ಎನಿ ಟೈಮ್ ಚಾಪ್ಟರ್ ಗೆ ಎಂಟರ್ ಆಗೋಣ. ಈ ಚಾಪ್ಟರ್ ನಲ್ಲಿ ನಿಮ್ಗೆ ಅವರು NCERT ಬುಕ್ ಪ್ರಕಾರ ನಿಮ್ಗೆ ಪಾಠ ಮಾಡ್ತಾ ಹೋಗ್ತೇನೆ, ಎಲ್ಲವನ್ನ 1 by 1 ಅರ್ಥ ಮಾಡಿಸ್ತಾನು ಹೋಗ್ತೇನೆ. ಮೊದಲು ಅವ್ರು ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಎಲೆಕ್ಟ್ರಾನ್ ಎಮಿಷನ್ ಬಗ್ಗೆ ಕೊಟ್ಟಿದ್ದಾರೆ. ನಮ್ಗೆಲ್ಲರಿಗೂ ಗೊತ್ತಪ್ಪ, ಮೆಟಲ್ ಅಂತಂದ್ರೆ ಮೆಟಲ್ ನಲ್ಲಿರುವಂತ ಇಲೆಕ್ಟ್ರಾನ್ಸ್, ಅದರ ಲಾಸ್ಟ್ ಶೆಲ್ ನ ಇಲೆಕ್ಟ್ರಾನ್ಸ್ ಏನಿದಾವೋ ಅದು ಫ್ರೀ ಆಗಿರ್ತವೆ. ದೇ ಆರ್ ಕಾಲ್ಡ್ ಫ್ರೀ ಇಲೆಕ್ಟ್ರಾನ್ಸ್. ಅವೇನ್ ಮಾಡ್ಬಹುದು, ಇದು ನನ್ನ ಮೆಟಲ್ ಪೀಸ್ ಅಂತಂದ್ರೆ ಈ ಮೆಟಲ್ ನಲ್ಲಿರುವಂತ ಇಲೆಕ್ಟ್ರಾನ್ಸ್ ಮೆಟಲ್ ನಲ್ಲಿ ಎಲ್ಲಿ ಬೇಕಾದ್ರೂ ಓಡಾಡ್ಕೊಂಡಿರ್ಬಹುದು, ಹೌದಾ? ದಟ್ಸ್ ವೈ ದೇ ಆರ್ ಕಾಲ್ಡ್ ಫ್ರೀ ಇಲೆಕ್ಟ್ರಾನ್ಸ್. ಸೊ ಈ ಫ್ರೀ ಇಲೆಕ್ಟ್ರಾನ್ಸ್ ಎಲ್ಲ ಇರ್ತಾವಲ್ವಾ, ಇದು ಎಮಿಟ್ ಆಗೋದು ಯಾವಾಗ ಅಂತ ಇಲ್ಲಿ ಕೊಟ್ಟಿದ್ದಾರೆ, ಸರಿನಾ? ಇಲೆಕ್ಟ್ರಾನ್ ಎಮಿಷನ್ ಅಂತಂದ್ರೆ ಹೊರಗಡೆ ಬರೋದು. ಈ ಇಲೆಕ್ಟ್ರಾನ್ ಮೆಟಲ್ ಸರ್ಫೇಸ್ ನಿಂದ ಯಾವಾಗ ಹೊರಗಡೆ ಬರ್ಬೋದು, ಸ್ವಲ್ಪ ಥಿಂಕ್ ಮಾಡ್ರಪ್ಪ. ಇಲ್ಲಿರೋ ಇಲೆಕ್ಟ್ರಾನ್ ಅನ್ನ ನಾನು ಹೊರಗಡೆ ತೆಗಿಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಹೇಗಾದ್ರೂ ಮಾಡಿ ಇಲ್ಲಿರುವಂತ ಇಲೆಕ್ಟ್ರಾನ್ಸ್ಗೆ ನಾನು ಎನರ್ಜಿ ಸಪ್ಲೈ ಮಾಡ್ಬೇಕು, ಕರೆಕ್ಟಾ? ಸೊ ಇಲ್ಲಿರುವಂತ ಇಲೆಕ್ಟ್ರಾನ್ಗೆ ನಾನು ಎನರ್ಜಿ ಸಪ್ಲೈ ಮಾಡ್ಬೇಕಂದ್ರೆ ಯಾವ ರೀತಿ ಬೇಕಾದ್ರೂ ಸಪ್ಲೈ ಮಾಡಬಹುದು. ಆಪ್ಷನ್ ನಂಬರ್ 1, ನಾನೇನ್ ಮಾಡ್ತೀನಪ್ಪ, ಈ ಮೆಟಲ್ ಅನ್ನ ಹಿಡ್ಕೊಂಡು ಸರಿಯಾಗಿ ಕಾಯಿಸ್ತೀನಿ, ಹೀಟ್ ಮಾಡ್ತೀನಿ. ಸೊ ಹೀಟ್ ಮಾಡಿದಾಗ ಏನಾಗುತ್ತೆ, ಇದರಲ್ಲಿರುವ ಫ್ರೀ ಇಲೆಕ್ಟ್ರಾನ್ಸ್ಗೆ ಎನರ್ಜಿ ಸಿಗುತ್ತೆ, ಕೆಲವು ಇಲೆಕ್ಟ್ರಾನ್ಸ್ ಈ ಮೆಟಲ್ ನಿಂದ ಹೊರಗಡೆ ಬರ್ತವೆ. ಸೊ ಹೀಟ್ ಕೊಟ್ಟಿದ್ರಿಂದ ಇಲೆಕ್ಟ್ರಾನ್ ಹೊರಗಡೆ ಬಂತಲ್ವಾ, ಥರ್ಮಲ್ ಎನರ್ಜಿ ಸಪ್ಲೈ ಮಾಡಿರೋದ್ರಿಂದ ಇಲೆಕ್ಟ್ರಾನ್ ಹೊರಗಡೆ ಬಂತಲ್ವಾ, ಹೀಗಾಗಿ ಇದಕ್ಕೆ ಥರ್ಮಯಾನಿಕ್ ಎಮಿಷನ್ ಅಂತ ಕರೀತಾರೆ. ನೋಡಿ, ನಿಮ್ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಕ್ವಶನ್ ಇದು. ಎಲೆಕ್ಟ್ರಾನ್ ಎಮಿಷನ್ ನಲ್ಲಿ ಯಾವ್ಯಾವ ಟೈಪ್ಸ್ ಇದೆ, ಅಟ್ ಲೀಸ್ಟ್ 3 ಟೈಪ್ಸ್ ಬರೀರಿ ಅಂತ ಕೇಳಿದ್ರೆ ಅವಾಗ ಬೇಕಾಗತ್ತಿವೆಲ್ಲ. ಸೊ ಥರ್ಮಯಾನಿಕ್ ಎಮಿಷನ್ ಅಂತಂದ್ರೆ ಈ ಮೆಟಲ್ಗೆ ಒಂದ್ ಸ್ವಲ್ಪ ಹೀಟ್ ಸಪ್ಲೈ ಮಾಡಿದಾಗ ಇಲ್ಲಿರುವಂತ ಫ್ರೀ ಇಲೆಕ್ಟ್ರಾನ್ ಮೆಟಲ್ ಸರ್ಫೇಸ್ ನಿಂದ ಹೊರಗಡೆ ಬರುತ್ತೆ. ದಿಸ್ ಇಸ್ ಕಾಲ್ಡ್ ಥರ್ಮಯಾನಿಕ್ ಎಮಿಷನ್. ಹಾಗೆ ಇನ್ನೇನು ಮಾಡ್ಬೋದಪ್ಪ, ಇಲ್ಲಿಂದ ಇಲೆಕ್ಟ್ರಾನ್ಸ್ ಹೊರಗೆ ತೆಗಿಬೇಕಂದ್ರೆ ನಮಗ್ ಗೊತ್ತಪ್ಪ, ಬೇಸಿಕಲಿ ಎನರ್ಜಿ ಸಪ್ಲೈ ಮಾಡ್ಬೇಕು. ನಾನೊಂದು ಐಡಿಯಾ ಮಾಡ್ತೀನಿ. ಏನ್ ಮಾಡ್ತೀನಪ್ಪ ಅಂತಂದ್ರೆ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡ್ಕೋತೀನಿ. ಇನ್ನೊಂದು ಲೆಕ್ಕದಲ್ಲಿ ಹೇಳೋದಾದ್ರೆ ನಾನು ಇಲ್ಲಿ ಜಾಸ್ತಿ ಸ್ಟ್ರಾಂಗ್ಲಿ ಪಾಸಿಟಿವ್ ಚಾರ್ಜಸ್ ಅನ್ನ ಇಲ್ಲಿ ಇಟ್ಕೊಂಡ್ಬಿಡ್ತೀನಿ, ಓಕೆನಾ? ಸ್ಟ್ರಾಂಗ್ಲಿ ಪಾಸಿಟಿವ್ ಅವಾಗ ಇಲ್ಲಿ ಏನಾಯ್ತು, ಎಲೆಕ್ಟ್ರಿಕ್ ಫೀಲ್ಡ್ ಒಂದು ಕ್ರಿಯೇಟ್ ಆಗಿಬಿಡುತ್ತೆ, ಕರೆಕ್ಟಾ? ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಕ್ರಿಯೇಟ್ ಆಗುತ್ತೆ. ಸೊ ಇಲ್ಲಿ ನಾನು ಪಾಸಿಟಿವ್ ಚಾರ್ಜಸ್ ಅನ್ನ ಇಲ್ಲಿ ತಗೊಬಂದಿದ್ದೇನೆ ಅಂತಂದ್ರೆ ಈ ನಮ್ಮ ಮೆಟಲ್ ಪೀಸ್ ನಲ್ಲಿ ಇರುವಂತ ನೆಗೆಟಿವ್ ಚಾರ್ಜಸ್ ಎಲ್ಲ ಎಲ್ಲಿ ಬರುತ್ತೆ, ಇಲೆಕ್ಟ್ರಾನ್ ಇಂದ ಈ ಸೈಡಿಗೆ ಹತ್ರ ಬರೋಕ್ ಶುರುವಾಗುತ್ತೆ, ಅಂದ್ರೆ ಇಲೆಕ್ಟ್ರಾನ್ಸ್ ಎಲ್ಲ ಇಲ್ಲಿ ಬರೋಕ್ ಶುರುವಾಗುತ್ತೆ. ನಾನು ಇನ್ನೂ ಜಾಸ್ತಿ ಪಾಸಿಟಿವ್ ಚಾರ್ಜಸ್ ಈ ಕಡೆ ಇಟ್ಕೊಂಡಿದ್ದೀನಿ ಅಂತಂದ್ರೆ ಇನ್ನೂ ಜಾಸ್ತಿ ಸ್ಟ್ರಾಂಗ್ ಎಲೆಕ್ಟ್ರಿಕ್ ಫೀಲ್ಡ್ ಕ್ರಿಯೇಟ್ ಆಗುತ್ತೆ, ಇನ್ನೂ ಜಾಸ್ತಿ ಇಲೆಕ್ಟ್ರಾನ್ಸ್ ಇಲ್ಲೆಲ್ಲ ಹತ್ರ ಬರೋಕ್ ಶುರುವಾಗುತ್ತೆ. ನಾನು ಇನ್ನೂ ಜಾಸ್ತಿ ಪಾಸಿಟಿವ್ ಚಾರ್ಜಸ್ ತಗೊಂಡ್ಬಂದ್ರೆ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ಲೆವೆಲ್ಗೆ ಆಗುತ್ತೆ ಅಂತಂದ್ರೆ ಇಲ್ಲಿರುವಂತ ಇಲೆಕ್ಟ್ರಾನ್ ಜಂಪ್ ಮಾಡ್ಕೊಂಡು ಮೆಟಲ್ ಸರ್ಫೇಸ್ ಇಂದ ಹೊರಗಡೆ ಬರುತ್ತೆ. ಕ್ಲಿಯರ್? ದಿಸ್ ಈಸ್ ಕಾಲ್ಡ್ ಫೀಲ್ಡ್ ಎಮಿಷನ್. ಎಲೆಕ್ಟ್ರಿಕ್ ಫೀಲ್ಡ್ ಹಾಕಿ ಇಲ್ಲಿನ ಇಲೆಕ್ಟ್ರಾನ್ಸ್ ಹೊರಗೆ ಬರೋ ರೀತಿಲಿ ಮಾಡೋದ್ನಲ್ವಾ, ಇಲೆಕ್ಟ್ರಾನ್ ಎಮಿಟ್ ಆಗ್ಲಿಕ್ಕೆ ಕಾರಣ ಯಾರು? ಎಲೆಕ್ಟ್ರಿಕ್ ಫೀಲ್ಡ್ ಈ ಕೇಸ್ ನಲ್ಲಿ, ಹೌದಾ? ಸೊ ಈ ರೀತಿಯ ಎಮಿಷನ್ ಅನ್ನ ನಾವು ಫೀಲ್ಡ್ ಎಮಿಷನ್ ಅಂತ ಕರಿತೀವಿ. ಹಾಗೆ ಇನ್ನೊಂದು ಇದೆ, ಇದ್ರ ಬಗ್ಗೆ ನೀವು ಮುಂದೆನೂ ಸ್ಟಡಿ ಮಾಡ್ತೀರಾ ಈ ಚಾಪ್ಟರ್ ನಲ್ಲಿ. ದಟ್ ಈಸ್ ಕಾಲ್ಡ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಥವಾ ಫೋಟೋ ಎಲೆಕ್ಟ್ರಿಕ್ ಎಮಿಷನ್. ಏನಾಗತ್ತಪ್ಪ ಅಂತಂದ್ರೆ ನಾವು ಈ ಇಲೆಕ್ಟ್ರಾನ್ಸ್ಗೆ ನಾವು ಎನರ್ಜಿ ಸಪ್ಲೈ ಮಾಡಬೇಕು. ನಮ್ಗೆಲ್ಲ ಗೊತ್ತು, ಲೈಟ್ ಅಲ್ಲಿ ಸಹ ಎನರ್ಜಿ ಇರುತ್ತೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ನಲ್ಲಿ ಸಹ ಎನರ್ಜಿ. ಲೈಟ್ ಇಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್. ಸೊ ಆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ನಲ್ಲಿ ಸಹ ಎನರ್ಜಿ ಇರುತ್ತೆ. ಆ ಎನರ್ಜಿಯನ್ನ ನಾವು ಹೇಗಾದ್ರೂ ಇಲೆಕ್ಟ್ರಾನ್ಸ್ ಕೊಟ್ರೆ, ಸಫಿಶಿಯಂಟ್ ಅಮೌಂಟ್, ಒಂದ್ ಸ್ವಲ್ಪ ಕೊಟ್ರೆ ಎಲ್ಲ ಹೊರಗಡೆ ಬರ್ತಾವ? ಇಲ್ಲ, ಸಿಕ್ಕಾಪಟ್ಟೆ ಎನರ್ಜಿಯನ್ನ ಕೊಟ್ರೆ ಅವಾಗ ಎಲೆಕ್ಟ್ರಾನ್ಸ್ ಹೊರಗಡೆ ಬರುತ್ತೆ.
ಸೊ ಹಾಗೆ ಎಲೆಕ್ಟ್ರಾನ್ಸ್ ಹೊರಗಡೆ ಬರಬೇಕು ಅಂತಂದ್ರೆ ನಾನು ಇದ್ರ ಮೇಲೆ ಎನರ್ಜಿ ಕೊಡ್ಬೇಕು. ಅಂದ್ರೆ ಈ ಸಲ ಎನರ್ಜಿಯನ್ನು ಯಾವ್ದ್ರ ಮೂಲಕ ಕೊಡ್ತೀನಿ? ಲೈಟ್ ಮೂಲಕ ಕೊಡ್ತೀನಿ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಹಾಯಿಸೋದ್ರ ಮೂಲಕ ಕೊಡ್ತೀನಿ. ಸರ್ ಎನರ್ಜಿ ಕೊಡ್ಬೇಕು ಅಂತಂದ್ರೆ ಕಮ್ಮಿ ಫ್ರೀಕ್ವೆನ್ಸಿ ಇರೋ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಎಲ್ಲ ತಂದು ಹಾಕಿದ್ರೆ ವರ್ಕ್ ಆಗೋದಿಲ್ಲ. ಜಾಸ್ತಿ ಫ್ರೀಕ್ವೆನ್ಸಿ ಇರೋದನ್ನ ಕೊಡ್ಬೇಕು. ಓಕೆನಾ? ಜಾಸ್ತಿ ಫ್ರೀಕ್ವೆನ್ಸಿ ಇದ್ರೆ ಜಾಸ್ತಿ ಎನರ್ಜಿ ಇರುತ್ತೆ. ಇದು ನಿಮ್ಗೆ ಗೊತ್ತಲ್ವಾ? ಎನರ್ಜಿ ಜಾಸ್ತಿ ಬೇಕು ಅಂತಂದ್ರೆ ಅದರ ಫ್ರೀಕ್ವೆನ್ಸಿ ಮ್ಯೂ ನಿಂದ ಬರೀತಾರೆ, ಹೌದಾ? ಸೊ ಎನರ್ಜಿ ಜಾಸ್ತಿ ಇರಬೇಕು ಅಂದ್ರೆ ಅದರ ಫ್ರೀಕ್ವೆನ್ಸಿ ಜಾಸ್ತಿ ಇರಬೇಕು. ಸೊ ಇದ್ರದ್ದೇ ಬೇಕಾದ್ರೆ ಇಕ್ವೇಶನ್ ಮಾಡೋದಾದ್ರೆ ನಾವು ಇದು ಏನಂತಾರೆ ಪ್ರಪೋರ್ಷನಾಲಿಟಿ ಚಿಹ್ನೆ ತೆಗೆದು ಈಕ್ವಲ್ ಟು ಸೈನ್ ಹಾಕೋತೀವಿ. ಹಾಗೆ ಹಾಕಬೇಕು ಅಂತಂದ್ರೆ ನಾವು ಯಾವ್ದಾದ್ರು ಒಂದು ಕಾನ್ಸ್ಟೆಂಟ್ ನ ಕೊಟ್ಕೋತೀವಿ. ಆ ಕಾನ್ಸ್ಟೆಂಟ್ ಅನ್ನ ಎಕ್ಸ್ಪೆರಿಮೆಂಟ್ ಮಾಡಿ ಸ್ಟಡಿ ಮಾಡಿ ಪ್ಲಾಂಕ್ ಅನ್ನುವಂತ ಸೈಂಟಿಸ್ಟ್ ಅದ್ರ ಬಗ್ಗೆ ಜಾಸ್ತಿ ರಿಸರ್ಚ್ ಮಾಡಿದ್ರು. ಹೀಗಾಗಿ ಇಲ್ಲಿ ಬರುವಂತ ಕಾನ್ಸ್ಟೆಂಟ್ ಅನ್ನ ಪ್ಲಾಂಕ್ಸ್ ಕಾನ್ಸ್ಟೆಂಟ್ ಅಂತ ಕರೀತಾರೆ. ಇದು ನಿಮ್ದು ಬೇಸಿಕ್ ಇಕ್ವೇಶನ್. ಕ್ಲಿಯರಾ? ಇದೆಯಲ್ವಾ ಫ್ರೀಕ್ವೆನ್ಸಿ ಇದೆಯಲ್ವಾ, ಈ ಫ್ರೀಕ್ವೆನ್ಸಿಯನ್ನ ನಾವು C/λ ಅಂತಾನು ಬರಿಬಹುದು. ಓಕೆ, ಇದನ್ನ C/λ ಅಂತ ಬರೆದ್ರೆ ಇಕ್ವೇಶನ್ ಯಾವ ರೀತಿಯಾಗಿ ಆಗುತ್ತೆ? ನಮ್ ಇದೇ ಇಕ್ವೇಶನ್ v ಜಾಗದಲ್ಲಿ ನಾವು C/λ ಅಂತ ಬರಿಬಹುದು. hc/λ ಅಂತ ಆಗಲ್ವಾ? ಸೊ ಇವೆಲ್ಲ ನಿಮಗೆ ಗೊತ್ತಿರಬೇಕಾಗಿರುವಂತ ಕೆಲವು ಅಂಶಗಳು ಹೇಳ್ಬಿಟ್ಟಿದ್ದೇನೆ. ಬಟ್ ಬೇಸಿಕಲಿ ನಾವು ನಮ್ ವಿಷಯಕ್ಕೆ ಬರೋಣ. ಏನಿತ್ತು ಇಲ್ಲಿ? ಆಕ್ಚುಲಿ ಇಲೆಕ್ಟ್ರಾನ್ಸ್ ಯಾವ್ಯಾವ ಹೊರಗೆ ಬರುತ್ತೆ, ಯಾವಾಗ ಎಲೆಕ್ಟ್ರಾನ್ ಎಮಿಷನ್ ಆಗುತ್ತೆ ಅನ್ನೋದಿತ್ತು. ನಂಬರ್ 1 ಯಾವಾಗ ಆಗುತ್ತೆ? ಇದಕ್ಕೆ ಹೀಟ್ ಕೊಟ್ಟಾಗ ಆಗುತ್ತೆ. ಥರ್ಮಲ್ ಎನರ್ಜಿ ಸಪ್ಲೈ ಮಾಡಿದಾಗ ಆಗುತ್ತೆ. ಅವಾಗ ಆಗೋದು ಥರ್ಮಯಾನಿಕ್ ಎಮಿಷನ್. ಆಮೇಲೆ ನಾವೇನ್ ಮಾಡಿದ್ವಿ? ಎಲೆಕ್ಟ್ರಿಕ್ ಫೀಲ್ಡ್ ಕೊಟ್ಕೊಂಡ್ವಿ, ಸ್ಟ್ರಾಂಗ್ ಎಲೆಕ್ಟ್ರಿಕ್ ಫೀಲ್ಡ್ ಕೊಟ್ವಿ. ಆವಾಗ ಇಲ್ಲಿರೋ ಎಲೆಕ್ಟ್ರಾನ್ ಜಂಪ್ ಆಗಿ ಹೊರಗಡೆ ಬಂತು. ಇದಕ್ಕೇನಂತೀವಿ? ಫೀಲ್ಡ್ ಕೊಟ್ಟಿರೋದ್ರಿಂದ ಎಲೆಕ್ಟ್ರಾನ್ ಎಮಿಷನ್ ಆಗಿದೆ, ಹೀಗಾಗಿ ಇದಕ್ಕೆ ನಾವು ಫೀಲ್ಡ್ ಎಮಿಷನ್ ಅಂತ ಕರಿತೀವಿ. ಹಾಗೆ ಇನ್ನೊಂದು ಐಡಿಯಾ ಮಾಡಿದ್ವಿ. ಏನಪ್ಪಾ ಅಂದ್ರೆ ಇಲ್ಲಿರುವಂತ ಎಲೆಕ್ಟ್ರಾನ್ಗಳಿಗೆ ನಾವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅಥವಾ ಲೈಟ್ ಅಥವಾ ಫೋಟಾನ್ಸ್ ಹಾಕೋದ್ರಿಂದ ನಾವು ಇಲ್ಲಿರುವಂತ ಎಲೆಕ್ಟ್ರಾನ್ಸ್ ಹೊರಗಡೆ ಬರೋ ರೀತಿಲಿ ಮಾಡಿದ್ವಿ. ಫೋಟಾನ್ಸ್ ಕೊಡೋದ್ರಿಂದ, ಲೈಟ್ ನಲ್ಲಿರೋದು ಫೋಟಾನ್ಸ್ ತಾನೆ, ಅಥವಾ ಯಾವುದೇ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ತಗೊಂಡ್ರೆ ಅದ್ರಲ್ಲಿ ಫೋಟಾನ್ಸ್ ಇರುತ್ತೆ ಅಂತ ನಾವು ಕಲ್ಪಿಸ್ಕೋತೀವಿ. ಸೊ ಆ ಫೋಟಾನ್ಸ್ ಕೊಡೋದ್ರಿಂದ ಇಲ್ಲಿ ಎಲೆಕ್ಟ್ರಾನ್ಸ್ ಹೊರಗಡೆ ಬಂತು ತಾನೆ, ಇದಕ್ಕೆ ನಾವು ಫೋಟೋ ಎಲೆಕ್ಟ್ರಿಕ್ ಎಮಿಷನ್ ಅಂತ ಕರಿತೀವಿ. ಓಕೆನಾ? 3 ಟೈಪ್ ಇರುತ್ತೆ. ಸೊ ಈ 3 ಟೈಪ್ ಅನ್ನ ನೀವು ಎಕ್ಸಾಮ್ ಅಲ್ಲಿ ಕೇಳಿದ್ರೆ ಬರೆದ್ರಾಯ್ತು ಅಷ್ಟೇ. ನೀವು ಇವಾಗೇನು ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟ್ ಅಥವಾ ಫೋಟೋ ಎಲೆಕ್ಟ್ರಿಕ್ ಎಮಿಷನ್ ನೋಡಿದ್ರು, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಡೀಟೇಲ್ ಆಗಿದೆ ನಿಮ್ಮ NCERT ನಲ್ಲಿ. ಅದ್ರ ಬಗ್ಗೆ ಒಂದು ಟಾಪಿಕ್ ಕೊಟ್ಕೊಂಡ್ಬಿಟ್ಟಿದ್ದಾರೆ. ಅಂದ್ರೆ ನಿಮ್ ಬುಕ್ ನಲ್ಲಿರುವಂತ ನೆಕ್ಸ್ಟ್ ಟಾಪಿಕ್ ಇರೋದೇ ಈ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಮೇಲೆ. ಈ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ನಮ್ ಸೈಂಟಿಸ್ಟ್ ಗಳ ಗಮನಕ್ಕೆ ಹೇಗೆ ಬಂತು ಅಂತ ಮೊದಲವ್ರು ಕೊಟ್ಕೊಂಡಿದ್ದಾರೆ. ಮೊದಲವ್ರು ಕೊಟ್ಟಿರೋದು ಹರ್ಟ್ಸ್ ಅಬ್ಸರ್ವೇಷನ್. ಯಾವ ಹರ್ಟ್ಸ್? ಹರ್ಟ್ಸ್ ಅನ್ನೋ ಒಬ್ಬ ಸೈಂಟಿಸ್ಟ್ ಇದ್ದಾರೆ. ಅವ್ರ ಹೆಸರಲ್ಲಿ ನಾವು ಫ್ರೀಕ್ವೆನ್ಸಿ SI ಯೂನಿಟ್ ಎಲ್ಲ ಹೇಳ್ತೀವಿ. ಅದೇ ಹರ್ಟ್ಸ್. ಒಂದು ಅಬ್ಸರ್ವೇಷನ್ ಅನ್ನ ಮಾಡಿದ್ರು. ಆ ಅಬ್ಸರ್ವೇಷನ್ ಯಾವ ತರ ಇತ್ತು ಗೊತ್ತಾ ನಿಮ್ಗೆ? ಹರ್ಟ್ಸ್ ಏನ್ ಮಾಡಿದ್ರಪ್ಪ ಅಂದ್ರೆ ಲೂಪ್ಸ್, 2 ಲೂಪ್ ಇತ್ತು. ಅದನ್ನ ಅವರು ಹೈ ವೋಲ್ಟೇಜ್ ನಲ್ಲಿ ಇಟ್ಕೊಂಡಿದ್ರು. ಟಚ್ ಮಾಡಿರ್ಲಿಲ್ಲ, ಒಂದ್ ಸ್ವಲ್ಪ ಸಪರೇಟ್ ಇತ್ತು. ಹೈ ವೋಲ್ಟೇಜ್ ಇತ್ತಲ್ವಾ, ಅವುಗಳ ನಡುವೆ ಸಿಕ್ಕಾಪಟ್ಟೆ ಪೊಟೆನ್ಶಿಯಲ್ ಡಿಫರೆನ್ಸ್ ಇತ್ತಲ್ವಾ. ಹೀಗಾಗಿ ಅವುಗಳ ನಡುವೆ ಈ 2 ಲೂಪ್ಸ್ ಏನ್ ತಗೊಂಡಿದ್ರು ಅವರು ಅಬ್ಸರ್ವೇಷನ್ ಮಾಡ್ಲಿಕ್ಕೆ, ಅವುಗಳ ನಡುವೆ ಸಿಕ್ಕಾಪಟ್ಟೆ ವೋಲ್ಟೇಜ್ ಫ್ಲೋ ಆಗ್ತಾ ಇತ್ತು. ಸಿಕ್ಕಾಪಟ್ಟೆ ವೋಲ್ಟೇಜ್ ಇತ್ತು. ಹೀಗಾಗಿ ಅವುಗಳ ನಡುವೆ ಸ್ಪಾರ್ಕ್ ಇತ್ತು. ಚಿಕ್ಕ ಸ್ಪಾರ್ಕ್ ಬರ್ತಾ ಇತ್ತು. ಸ್ಪಾರ್ಕ್ ಅಂದ್ರೆ ಗೊತ್ತಾಯ್ತಲ್ಲ, ಆ ಸ್ಪಾರ್ಕ್ ಇತ್ತು. ಈಗ ಅವ್ರು ಏನ್ ಮಾಡಿದ್ರು? ಒಂದು ಲೂಪ್ ಅಥವಾ ಒಂದ್ ಇದ್ರ ಮೇಲೆ ಅಲ್ಟ್ರಾವೈಲೆಟ್ ರೇ ಬೀಳೋ ರೀತಿಲಿ ಮಾಡಿದ್ರು. ಹಾಗ ಅಲ್ಟ್ರಾವೈಲೆಟ್ ರೇ ಬಿದ್ದಾಗ ಅವುಗಳ ನಡುವೆ ಏನ್ ಸ್ಪಾರ್ಕ್ ಇತ್ತಲ್ವಾ, ಆ ಸ್ಪಾರ್ಕ್ ಜಾಸ್ತಿ ಆಯ್ತು. ಮೊದಲು ಸ್ಪಾರ್ಕ್ ಇತ್ತು ಒಂದ್ ಸ್ವಲ್ಪ, ಅಲ್ಟ್ರಾವೈಲೆಟ್ ರೇ ಬಿದ್ದ ತಕ್ಷಣ ಸ್ಪಾರ್ಕ್ ಜಾಸ್ತಿ ಆಯ್ತು. ಯಾಕಿರ್ಬಹುದು? ಯು ಶುಡ್ ಥಿಂಕ್ ಯಾಕಿರ್ಬಹುದು? ಅಲ್ಟ್ರಾವೈಲೆಟ್ ರೇ ಅದ್ರ ಮೇಲೆ ಬಿದ್ದ ಮೇಲೆ ಅಲ್ಲಿಂದ ಇಲೆಕ್ಟ್ರಾನ್ ಎಮಿಷನ್ ಆಯ್ತು. ಇಲೆಕ್ಟ್ರಾನ್ ಎಮಿಷನ್ ಆಗಿರೋದ್ರಿಂದಲೇ ಸ್ಪಾರ್ಕ್ ಜಾಸ್ತಿ ಆಯ್ತು. ಕ್ಲಿಯರ್? ಸೊ ಹೀಗಾಗಿ ಅವ್ರದ್ದೊಂದೇ ಅಬ್ಸರ್ವೇಷನ್ ಈ ರೀತಿಯಾಗಿತ್ತು. ನೆಕ್ಸ್ಟ್ ಅವ್ರು ಕೊಟ್ಟಿರೋದು ಹಾಲ್ಬಾಕ್ ಅಂಡ್ ಲೆನಾರ್ಡ್ಸ್ ಅಬ್ಸರ್ವೇಷನ್. ಈಗೇನು ಅಬ್ಸರ್ವೇಷನ್ಸ್ ಎಲ್ಲ ಹೇಳದ್ನಲ್ವಾ, ಇದನ್ನ ನಿಮ್ಗೆ ಎಕ್ಸಾಮ್ ಅಲ್ಲೆಲ್ಲ ಕೇಳುದಿಲ್ಲ. ಜಸ್ಟ್ ನಿಮ್ಗೆ ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟ್ ಇಂದು ಆತ್ಮ ಇದ್ರೊಳಗಿರೋದ್ರಿಂದ ಇವೆಲ್ಲ ಹೇಳ್ಬೇಕಾಗಿದೆ ಅಷ್ಟೇ. ಸೊ ಹಾಲ್ಬಾಕ್ ಎಕ್ಸ್ಪೆರಿಮೆಂಟ್ ಯಾವ ರೀತಿ ಇತ್ತಪ್ಪ ಅಂತಂದ್ರೆ, ಅವರೊಂದು ಇದು ತಗೊಂಡ್ರು. ಏನಂತಾರೆ ಇದಕ್ಕೆ? ಇಲೆಕ್ಟ್ರೋಸ್ಕೋಪ್ ತಗೊಂಡ್ರು. ಫಸ್ಟ್ ಚಾಪ್ಟರ್ ಅಲ್ಲಿ ಕಲ್ತಿದ್ರಲ್ವಾ ಇಲೆಕ್ಟ್ರೋಸ್ಕೋಪ್ ಅಂದ್ರೆ ಏನು ಅಂತ. ಸೊ ಆ ರೀತಿಯಾಗಿ ಒಂದು ಇಲೆಕ್ಟ್ರೋಸ್ಕೋಪ್ ತಗೊಂಡ್ರು. ಇಲೆಕ್ಟ್ರೋಸ್ಕೋಪ್ ಅಲ್ಲಿ ಏನಾಗುತ್ತೆ? ನಾವಿಲ್ಲಿ ಚಾರ್ಜ್ ಇರೋ ಆಬ್ಜೆಕ್ಟ್ ನ ತಗೊಬಂದ್ರೆ ಇಲೆಕ್ಟ್ರೋಸ್ಕೋಪ್ ಈ ರೀತಿ ಅಗಲ ಆಗತ್ತೆ, ಹೌದಾ? ನ್ಯೂಟ್ರಲ್ ಆಬ್ಜೆಕ್ಟ್, ಚಾರ್ಜ್ ಇಲ್ಲದೆ ಇರೋ ಆಬ್ಜೆಕ್ಟ್ ತಗೊಬಂದ್ರೆ ಟಚ್ ಮಾಡಿದ್ರೆ ಎಲೆಕ್ಟ್ರೋಸ್ಕೋಪ್ ಇದ್ದಷ್ಟೇ ಇರುತ್ತೆ. ಜಾಸ್ತಿ ಚಾರ್ಜ್ ಇದ್ರೆ ಜಾಸ್ತಿ ಅಗಲ ಆಗುತ್ತೆ, ಕಮ್ಮಿ ಚಾರ್ಜ್ ಇದ್ರೆ ಕಮ್ಮಿ ಅಗಲ ಆಗುತ್ತೆ, ಚಾರ್ಜ್ ಇಲ್ದಿದ್ರೆ ಇದಷ್ಟೇ ಇರುತ್ತೆ. ಇದು ಎಲೆಕ್ಟ್ರೋಸ್ಕೋಪ್, ನಿಮ್ಗೆ ಗೊತ್ತಲ್ವಾ? ಈ ಎಲೆಕ್ಟ್ರೋಸ್ಕೋಪ್ಗೆ ಅವ್ರಿಗೆ ಏನ್ ಮಾಡಿದ್ರು ಅಂತಂದ್ರೆ, ಫಸ್ಟ್ ಒಂದು ಜಿಂಕ್ ಪ್ಲೇಟ್ ಅನ್ನ ತಗೊಂಬಂದು ಟಚ್ ಮಾಡಿದ್ರು. ಏನಿದೆ ಇವಾಗ ಇಲ್ಲಿ? ಜಿಂಕ್ ಪ್ಲೇಟ್ ಇದೆ. ಈ ಜಿಂಕ್ ಪ್ಲೇಟ್ ನ್ಯೂಟ್ರಲ್ ಇದೆ. ಆಬ್ವಿಯಸ್ಲಿ ಏನಾಗ್ಬೇಕಪ್ಪ? ನಮ್ದು ಎಲೆಕ್ಟ್ರೋಸ್ಕೋಪ್ ಹೀಗೆ ಇರ್ಬೇಕು, ಹೌದಾ? ಹೀಗಾಗಲ್ಲ, ಯಾಕಂದ್ರೆ ಜಿಂಕ್ ಪ್ಲೇಟ್ ಟಚ್ ಮಾಡಿರೋದು ನ್ಯೂಟ್ರಲ್ ಇದೆ, ಅದ್ರಲ್ಲಿ ಯಾವ್ದು ಚಾರ್ಜ್ ಇಲ್ಲ. ಇವಾಗ ಏನ್ ಮಾಡಿದ್ರಪ್ಪ ಅಂತಂದ್ರೆ,
ಅವರು ಇದ್ರ ಮೇಲೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಆಫ್ ಹೈ ಫ್ರೀಕ್ವೆನ್ಸಿ ರೇಡಿಯೇಷನ್ ಬೀಳೋ ರೀತಿಲಿ ಮಾಡಿದ್ರು. ಇದ್ರ ಮೇಲೆ ಜಿಂಕ್ ಪ್ಲೇಟ್ ಮೇಲೆ ಹೈ ಫ್ರೀಕ್ವೆನ್ಸಿ ರೇಡಿಯೇಷನ್ ಬಿದ್ದ ಮೇಲೆ ಜಿಂಕ್ ಇಂದ ಏನಾಗುತ್ತೆ, ಎಲೆಕ್ಟ್ರಾನ್ ಹೊರಗಡೆ ಬರುತ್ತೆ. ಕರೆಕ್ಟಾ? ಅಂದ್ರೆ ಜಿಂಕಿಗೆ ಏನ್ ಎಲೆಕ್ಟ್ರಾನ್ ಹೊರಗಡೆ ಬಂತಂದ್ರೆ ಜಿಂಕ್ಗೆ ಪಾಸಿಟಿವ್ ಚಾರ್ಜ್ ಬಂದಾಗಾಯ್ತು. ಸೊ ಪಾಸಿಟಿವ್ ಚಾರ್ಜ್ ಎಲೆಕ್ಟ್ರೋಸ್ಕೋಪಿಕ್ ಟಚ್ ಮಾಡಿದ್ರೆ ಏನಾಗುತ್ತೆ, ಚಾರ್ಜ್ ಅನ್ನು ಎಲೆಕ್ಟ್ರೋಸ್ಕೋಪಿಕ್ ಟಚ್ ಮಾಡಿದ್ರೆ ಎಲೆಕ್ಟ್ರೋಸ್ಕೋಪ್ ಅಗಲ ಆಗುತ್ತೆ. ಕರೆಕ್ಟಾ? ಯಾಕೆ ಅಗಲ ಆಯ್ತು? ಯಾಕಂದ್ರೆ ಫೋಟೋ ಎಲೆಕ್ಟ್ರಿಕ್ ಎಮಿಷನ್ ಆಯ್ತು. ಇಲ್ಲಿ ಫೋಟೋ ಎಲೆಕ್ಟ್ರಿಕ್ ಎಮಿಷನ್ ಆಗಿರೋದ್ರಿಂದ ಜಿಂಕ್ ಗೆ ಪಾಸಿಟಿವ್ ಚಾರ್ಜ್ ಬಂತು. ಜಿಂಕ್ ಪಾಸಿಟಿವ್ ಚಾರ್ಜ್ ಅಥವಾ ಜಿಂಕ್ ಚಾರ್ಜ್ಡ್ ಆಗಿರೋದ್ರಿಂದ ಎಲೆಕ್ಟ್ರೋಸ್ಕೋಪ್ ಅಗಲ ಆಯ್ತು. ಇವಾಗ ಒಂದೇ ಅವರೇ ಅದೇ ಸೈಂಟಿಸ್ಟ್ ಹಲ್ವಾಕ್ಕೆ ಇನ್ನೊಂದು ಹಲ್ವಾಕ್ ಬರೆಯೋದು, ಅದು ನಾನು ಹೇಳ್ತಾ ಇರೋದು ಸರಿ ಆಗ್ತಾ ಇದೆಯೋ ಪ್ರೊನೌನ್ಸಿಯೇಷನ್ ಐ ಡೋಂಟ್ ನೋ, ನಾನು ಜಸ್ಟ್ ಬುಕ್ ಓದ್ಕೊ ಬಂದು ಪಾಠ ಮಾಡ್ತಾ ಇದ್ದೀನಿ. ಸೊ ಹಲ್ವಾಕ್ ಈ ರೀತಿ, ಅವ್ರ ಹೆಸರು ಕೇಳುದಿಲ್ರಪ್ಪ ನಿಮ್ಮ ಎಕ್ಸಾಮ್ ನಲ್ಲಿ, ಕೇಳಿದ್ರು ನೀವು ಬರೆಯತ್ತಾನೆ ಸ್ಪೆಲ್ಲಿಂಗ್ ಗೊತ್ತಿರ್ಲಿ. ಸೊ ಹಲ್ವಾಕ್ WACH, ಓಕೆ, ಈ ರೀತಿ ಇದೆ ಅವ್ರ ಹೆಸರು. ಹೆಸರು ಏನೇ ಇರ್ಲಿ, ಹೆಸರಿಂದ ನಮ್ಗೇನು ಫರಕ್ ಬೀಳೋದಿಲ್ಲ, ಅವ್ರ ಹೆಸರಿಂದ ಫಿಸಿಕ್ಸ್ ಏನ್ ಚೇಂಜ್ ಆಗೋದಿಲ್ಲ. ಬಟ್ ಅವ್ರು ಮಾಡಿರುವಂತ ಅಬ್ಸರ್ವೇಷನ್, ಅವರ ಎಕ್ಸ್ಪೆರಿಮೆಂಟ್ ನಮಗ್ ಮುಖ್ಯ ಆಗತ್ತೆ. ಫಸ್ಟ್ ಏನು ನ್ಯೂಟ್ರಲ್ ಇಟ್ಟಿದ್ರು ಈ ರೀತಿಯಾಗಿ ಆಗಿತ್ತು. ಇವಾಗ ಸೆಕೆಂಡ್ ಕೇಸ್ ನಲ್ಲಿ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ, ಸೆಕೆಂಡ್ ಕೇಸ್ ನಲ್ಲಿ ದ ಸೇಮ್ ಸೈಂಟಿಸ್ಟ್ ಏನ್ ಮಾಡ್ತಾರಪ್ಪ ಅಂತಂದ್ರೆ, ಒಂದು ನೆಗೆಟಿವ್ಲಿ ಚಾರ್ಜ್ಡ್ ಜಿಂಕ್ ಪ್ಲೇಟ್ ಅನ್ನು ತಗೊಬಂದು ಇಟ್ಕೋತಾರೆ. ನೆಗೆಟಿವ್ಲಿ ಚಾರ್ಜ್ಡ್, ಸೊ ನೆಗೆಟಿವ್ ಚಾರ್ಜ್ ಇದೆ, ಸೊ ಚಾರ್ಜ್ ಇದ್ರ ಮೂಲಕ ಫ್ಲೋ ಆಗುತ್ತೆ. ಅಂಡ್ ಆಬ್ವಿಯಸ್ಲಿ ನಮ್ಮ ಎಲೆಕ್ಟ್ರೋಸ್ಕೋಪ್ ಏನಾಗುತ್ತೆ, ಅವಾಗ ಅಗಲ ಆಗತ್ತೆ. ಇವಾಗ ಏನ್ ಮಾಡ್ತಾರೆ, ಇವಾಗ ಮತ್ತೆ ಅಗೇನ್ ಹೈ ಫ್ರೀಕ್ವೆನ್ಸಿ ರೇಡಿಯೇಷನ್ ಅನ್ನ ಇದ್ರ ಮೇಲೆ ಬೀಳೋ ರೀತಿಲಿ ಮಾಡ್ತಾರೆ. ಹೈ ಫ್ರೀಕ್ವೆನ್ಸಿ ರೇಡಿಯೇಷನ್ ಇದ್ರ ಮೇಲೆ ಬಿದ್ದಾಗ ಏನಾಗುತ್ತೆ, ಇದ್ರಲ್ಲಿರುವಂತ ಇಲೆಕ್ಟ್ರಾನ್ಸ್ ಹೊರಗಡೆ ಹೋಗುತ್ತೆ. ಇದ್ರಲ್ಲಿರುವಂತ ಇಲೆಕ್ಟ್ರಾನ್ಸ್ ಹೊರಗಡೆ ಹೋಗಿದೆ ಅಂದ್ರೆ ಇದ್ರಲ್ಲಿರುವಂತ ನೆಗೆಟಿವ್ ಚಾರ್ಜಸ್ ಹೊರಗಡೆ ಹೋಗುತ್ತೆ. ಆಲ್ರೆಡಿ ನೆಗೆಟಿವ್ ಚಾರ್ಜ್ ಇತ್ತು, ಅದ್ರಲ್ಲಿ ನೆಗೆಟಿವ್ ಚಾರ್ಜಸ್ ಜಾಸ್ತಿ ಇತ್ತು. ಇದು ಬಿದ್ದ ಮೇಲೆ ನೆಗೆಟಿವ್ ಚಾರ್ಜಸ್ ಎಲ್ಲ ಹೊರಗಡೆ ಹೋಯ್ತು. ಹೊರಗಡೆ ಹೋದ್ಮೇಲೆ ನಮ್ದು ಇದೇನಾಗತ್ತೆ, ನ್ಯೂಟ್ರಲ್ ಆಗತ್ತೆ. ಹೌದಾ? ಸೊ ಹಿಂಗಿರುವಂತ ಎಲೆಕ್ಟ್ರೋಸ್ಕೋಪ್ ಹಿಂಗಾಗ್ಬಿಡತ್ತೆ, ಅಂದ್ರೆ ಚಾರ್ಜ್ ಇಲ್ಲ ಅನ್ನೋದನ್ನ ಡಿಟೆಕ್ಟ್ ಮಾಡುತ್ತೆ. ಅಂದ್ರೆ ಯಾವ ಪಾಯಿಂಟ್ ಇಲ್ಲಿ ಕನ್ಫರ್ಮ್ ಆಯ್ತು, ಇಲ್ಲಿಂದ ಹೈ ಫ್ರೀಕ್ವೆನ್ಸಿ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ರೇಡಿಯೇಷನ್ ಅನ್ನು ಇದ್ರ ಮೇಲೆ ಬೀಳಿಸಿದ್ರೆ ಇಲ್ಲಿಂದ ಇಲೆಕ್ಟ್ರಾನ್ಸ್ ಹೊರಗಡೆ ಹೋಗುತ್ತೆ ಅಥವಾ ನೆಗೆಟಿವ್ ಚಾರ್ಜಸ್ ಹೊರಗಡೆ ಹೋಗುತ್ತೆ ಅನ್ನೋದು ಇಲ್ಲಿ ಕನ್ಫರ್ಮ್ ಆಗೋಯ್ತು. ಓಕೆನಾ? ಅದೇ ರೀತಿ ಲೆನಾರ್ಡ್ ಅನ್ನುವಂತ ಸೈಂಟಿಸ್ಟ್, ಲೆನಾರ್ಡ್ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಸಿಂಪಲ್, ನಾವು ಇದೇ ಎಕ್ಸ್ಪೆರಿಮೆಂಟ್ ಅನ್ನ ಮುಂದೆ ಸಹ ನೋಡ್ತೇವೆ. ಇದೇ ರೀತಿ ಎಕ್ಸ್ಪೆರಿಮೆಂಟ್ ಎಕ್ಸಾಕ್ಟ್ಲಿ ಸೇಮ್ ಅಲ್ಲ, ಬಟ್ ಇವ್ರ ಸೆಟಪ್ ಸ್ವಲ್ಪ ಸಿಂಪಲ್ ಇತ್ತು. ನಾವು ಒಂದ್ ಸ್ವಲ್ಪ ಜಾಸ್ತಿ ತಲೆ ಖರ್ಚು ಮಾಡಿರೋರ್ ಸೆಟಪ್ ಅನ್ನ ನೋಡ್ಕೋತೇವೆ. ಓಕೆ, ಈ ರೀತಿಯಾಗಿ ಒಂದು ಇವಾಕ್ಯುವೇಟೆಡ್ ಚೇಂಬರ್ ತಗೊಂಡಿದ್ದಾರೆ. ಅಂದ್ರೆ ಇದ್ರಲ್ಲಿರುವಂತ ಗಾಳಿಯನ್ನ ತೆಗೆದಿದ್ದಾರೆ. ಓಕೆ, ಇಲ್ಲಿ ವ್ಯಾಕ್ಯೂಮ್ ಕ್ರಿಯೇಟ್ ಮಾಡಿದ್ದಾರೆ ಒಳಗಡೆ. ಸೊ ಇಲ್ಲಿ ಎರಡು ಪ್ಲೇಟ್ ಇಟ್ಕೊಂಡಿದ್ದಾರೆ, ಇಲ್ಲೊಂದು ಪ್ಲೇಟ್ ಇಟ್ಕೊಂಡಿದ್ದಾರೆ, ಹಾಗೆ ಇಲ್ಲೊಂದು ಪ್ಲೇಟ್ ಇಟ್ಕೊಂಡಿದ್ದಾರೆ. ಓಕೆನಾ? ಇದ್ರ ಮೂಲಕ ಇಲ್ಲಿ ರೇಡಿಯೇಷನ್ ಬೀಳೋ ರೀತಿಲಿ ಮಾಡ್ತಾರೆ. ಓಕೆನಾ? ಹೈ ಫ್ರೀಕ್ವೆನ್ಸಿ ರೇಡಿಯೇಷನ್, ಪ್ರಿಫರೆಬ್ಲಿ ಅಲ್ಟ್ರಾವೈಲೆಟ್ ರೇಡಿಯೇಷನ್ ಇದ್ರ ಬೀಳೋ ರೀತಿಲಿ ಮಾಡ್ತಾರೆ. ಇವಾಗ ಏನಾಗುತ್ತೆ, ಇಲ್ಲಿಂದ ಆಬ್ವಿಯಸ್ಲಿ ಇಲೆಕ್ಟ್ರಾನ್ ರಿಲೀಸ್ ಆಗುತ್ತೆ. ಇಲ್ಲಿಂದ ರಿಲೀಸ್ ಆಗಿರುವಂತ ಇಲೆಕ್ಟ್ರಾನ್ ಈ ಪ್ಲೇಟ್ ಮೇಲೆ ಬಿದ್ರೆ ನಮ್ಗೆ ಇಲ್ಲಿ ಏನ್ ಸಿಗತ್ತೆ, ಸಪೋಸ್ ನಾವಿಲ್ಲಿ ಒಂದು ಕೆಲಸ ಮಾಡೋಣ, ಇಲ್ಲಿ ಗೊತ್ತಾಗಲಿ ಅಂತ ನಾವು ಇದಕ್ಕೆ ಬ್ಯಾಟ್ರಿ ಕನೆಕ್ಟ್ ಮಾಡ್ಕೊಂಡ್ಬಿಡೋಣ. ಓಕೆ, ಯಾಕಂದ್ರೆ ಇಲ್ಲಿ ಇಲೆಕ್ಟ್ರಾನ್ ಬಿದ್ದ ತಕ್ಷಣ ಇಲ್ಲಿ ಈ ಮೆಟಲ್ ಪ್ಲೇಸ್ ಇಂದ ಇಲೆಕ್ಟ್ರಾನ್ಸ್ ಹೊರಗಡೆ ಬರುತ್ತೆ. ಇಲೆಕ್ಟ್ರಾನ್ಸ್ ಹೊರಗಡೆ ಬಂದಿರೋದ್ರಿಂದ ಇದು ಪಾಸಿಟಿವ್ ಕನೆಕ್ಟ್ ಇದೆ ತಾನೆ, ಸೊ ಈ ಪಾಸಿಟಿವ್ಸ್ ಇದನ್ನ ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ. ಸೊ ಈ ರೀತಿಯಾಗಿ ಇದರಲ್ಲಿ ಕರೆಂಟ್ ಫ್ಲೋ ಆಗುತ್ತೆ. ಇಲೆಕ್ಟ್ರಾನ್ಸ್ ಇಲ್ಲೆಲ್ಲ ರೇಡಿಯೇಷನ್ ಬಿದ್ಮೇಲೆ ಇಲ್ಲಿಂದ ಇಲೆಕ್ಟ್ರಾನ್ಸ್ ಹೊರಗಡೆ ಬರುತ್ತೆ. ಆ ಇಲೆಕ್ಟ್ರಾನ್ಸ್ ಹೊರಗಡೆ ಬಂದ್ಮೇಲೆ ಇಲ್ಲಿ ಬಂದು ಅದು ಸರ್ಕಿಟ್ ಅಲ್ಲಿ ಅಗೇನ್ ಫ್ಲೋ ಆಗುತ್ತೆ. ಹೌದಾ? ಸೊ ಅಂದ್ರೆ ಮೊದಲೆಷ್ಟು ಫ್ಲೋ ಅಂದ್ರೆ ಇಲ್ಲಿ ಏನಾಗುತ್ತೆ, ಕರೆಂಟ್ ಅನ್ನ ನಾವು ಅಬ್ಸರ್ವ್ ಮಾಡಬಹುದು. ಒಂದು ಎಮಿಟರ್ ಹಾಕಿದ್ರೆ, ಇಲ್ಲೊಂದು ಎಮಿಟರ್ ಹಾಕಿದ್ರೆ ನಾವು ಎಮಿಟರ್ ನಲ್ಲಿ ಕರೆಂಟ್ ಅನ್ನು ಅಬ್ಸರ್ವ್ ಮಾಡಬಹುದು. ಅಂದ್ರೆ ಏನಾಯ್ತು, ಇಲ್ಲಿ ಅಗೇನ್ ಮತ್ತೆ ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟ್ ಆಯ್ತು. ಸೊ ಇವಿಷ್ಟು ಅಬ್ಸರ್ವೇಷನ್ ನಿಂದ ನಮ್ಗೊಂದು ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟ್ ಅನ್ನೋದೊಂದು ಆಗತ್ತೆ. ಲೈಟ್ ರೇ ಅಥವಾ ಹೈ ಫ್ರೀಕ್ವೆನ್ಸಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಮೆಟಲ್ ಮೇಲೆ ಬಿದ್ರೆ ಅಲ್ಲಿಂದ ಎಲೆಕ್ಟ್ರಾನ್ ಎಮಿಷನ್ ಆಗುತ್ತೆ ಅನ್ನೋದಂತೂ ಕನ್ಫರ್ಮ್ ಆಗೋಯ್ತು. ಈ ಕನ್ಫರ್ಮ್ ಆದ್ಮೇಲೆ ಅಗೇನ್ ಒಂದು ಅಬ್ಸರ್ವೇಷನ್ ಇಲ್ಲಿ ಸಹ ಅವ್ರು ಮಾಡಿದ್ರು. ಏನಪ್ಪಾ ಅಂತಂದ್ರೆ, ನಾವೀಗ ಇಲ್ಲಿ ಲೈಟ್ ಹಾಕ್ತಿವಲ್ವಾ, ಯಾವುದೋ ಆರ್ಡಿನರಿ ಲೈಟ್ ತಗೊಂಡ್ಬಂದ್ಬಿಟ್ರೆ ಆಗಲ್ಲ. ಹೇಳ್ಬೇಕಂದ್ರೆ ಹೈ ಫ್ರೀಕ್ವೆನ್ಸಿ ಲೈಟ್ ಬಿಟ್ರೆ ಮಾತ್ರ ಆಗತ್ತೆ, ಕಮ್ಮಿ ಫ್ರೀಕ್ವೆನ್ಸಿ ಬಿಟ್ರೆ ಆಗಲ್ಲ. ಸಪೋಸ್ ಕಮ್ಮಿ ಹರ್ಟ್ಸ್ ಇರೋ ಫ್ರೀಕ್ವೆನ್ಸಿ ಇತ್ತು ಅಂತಂದ್ರೆ ಎಮಿಷನ್ ಆಗಲ್ಲ. ಒಂದ್ ಸ್ವಲ್ಪ ಜಾಸ್ತಿ ಫ್ರೀಕ್ವೆನ್ಸಿ ಇರೋ ಲೈಟ್ ಕೊಟ್ರಿ, ಆವಾಗೂ ಎಮಿಟ್ ಆಗ್ಲಿಲ್ಲ. ಒಂದ್ ಸ್ವಲ್ಪ ಜಾಸ್ತಿ ಇರೋದ್ ಕೊಟ್ರಿ, ಆವಾಗೂ ಆಗ್ಲಿಲ್ಲ. ಇನ್ನು ಒಂದ್ ಸ್ವಲ್ಪ ಜಾಸ್ತಿ ಇದಾಗ ಕೊಟ್ರೆ ಎಮಿಷನ್ ಆಗೋಕ್ ಸ್ಟಾರ್ಟ್ ಆಯ್ತು. ಇಲ್ಲಿಂದ ಇಲೆಕ್ಟ್ರಾನ್ಸ್ ಹೊರಗೆ ಬರಕ್ ಸ್ಟಾರ್ಟ್ ಆಯ್ತು. ಹೌದಾ? ಯಾವ ಮಿನಿಮಮ್ ಫ್ರೀಕ್ವೆನ್ಸಿಯಲ್ಲಿ ಎಲೆಕ್ಟ್ರಾನ್ ಎಮಿಷನ್ ಆಗೋಕ್ ಸ್ಟಾರ್ಟ್ ಆಯ್ತೋ ಆ ಮಿನಿಮಮ್ ಫ್ರೀಕ್ವೆನ್ಸಿಯನ್ನ ನಾವು ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಓಕೆನಾ? ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಕ್ಲಿಯರ್?
ಆ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿಯನ್ನ ವಿ ನಾಟ್ ಅನ್ನುವಂತ ಅಕ್ಷರದಿಂದ ನಾವು ಡಿನೋಟ್ ಮಾಡ್ತೀವಿ. ಇವಾಗ ಇಲ್ಲಿ ಒಂದು ಮಿನಿಮಮ್ ಫ್ರೀಕ್ವೆನ್ಸಿ ಬೇಕು ಅನ್ನೋದು ಗೊತ್ತಾಯ್ತು. ಮಿನಿಮಮ್ ಫ್ರೀಕ್ವೆನ್ಸಿ ಸಿಗತ್ತೆ ಅಂದ್ರೆ ಆ ಇಲೆಕ್ಟ್ರಾನ್ ರಿಲೀಸ್ ಆಗೋಕೆ ಅದಕ್ಕೊಂದು ಮಿನಿಮಮ್ ಎನರ್ಜಿ ಸಿಗತ್ತೆ, ಕರೆಕ್ಟಾ? ಆ ಇಲೆಕ್ಟ್ರಾನ್ ರಿಲೀಸ್ ಆಗೋಕೆ ಅದಕ್ಕೊಂದು ಮಿನಿಮಮ್ ಎನರ್ಜಿನೂ ಸಿಗತ್ತೆ. ಆ ಮಿನಿಮಮ್ ಎನರ್ಜಿಯನ್ನ ನಾವು ವರ್ಕ್ ಫಂಕ್ಷನ್ ಅಂತ ಕರಿತೀವಿ. ಓಕೆನಾ? ಅದನ್ನ ನಾವು ವರ್ಕ್ ಫಂಕ್ಷನ್ ಅಂತ ಕರಿತೀವಿ. ಸೊ ಹೀಗಾಗಿ ವರ್ಕ್ ಫಂಕ್ಷನ್ ಗೆ ಒಂದು ಫಾರ್ಮುಲಾ ಬರೀರಿ ಅಂದ್ರೆ ಯಾವ ರೀತಿಯಾಗಿ ಆಗ್ಬೋದು? ವರ್ಕ್ ಫಂಕ್ಷನ್ ಅಂತಂದ್ರೇನು? ಎನರ್ಜಿನೇ. ಇಲ್ಲಿಂದ ಇಲೆಕ್ಟ್ರಾನ್ ಎಮಿಟ್ ಆಗೋಕೆ, ಒಂದು ಮೆಟಲ್ ಸರ್ಫೇಸ್ ನಿಂದ ಇಲೆಕ್ಟ್ರಾನ್ ಎಮಿಟ್ ಆಗೋಕೆ ಏನು ಮಿನಿಮಮ್ ಎನರ್ಜಿ ಬೇಕೋ ಅದಕ್ಕೆ ವರ್ಕ್ ಫಂಕ್ಷನ್ ಅಂತ ಕರಿತೀವಿ, ಹೌದಾ? ಸೊ ಎನರ್ಜಿ ಫಾರ್ಮುಲಾನೇ ಇಲ್ಲೂ ಹಾಕ್ಬೇಕಾಯ್ತು, ಹೌದಾ? ಇಲ್ಲಿ ಬೇಕಾಗಿರೋದು ಇದೇ ಫಾರ್ಮುಲಾನೇ, ಎನರ್ಜಿ ಫಾರ್ಮುಲಾನೇ, ಎಚ್ ಮ್ಯೂ ಹಾಕೋಬೇಕಾಯ್ತು, ಹೌದಾ? ಪ್ಲಾಂಕ್ಸ್ ಕಾನ್ಸ್ಟಂಟ್ ಇಂಟು ಮ್ಯೂ. ಮ್ಯೂ ಅಂತಂದ್ರೆ ಫ್ರೀಕ್ವೆನ್ಸಿ. ಯಾವ ಫ್ರೀಕ್ವೆನ್ಸಿ ಬರಿಬೇಕು ನಾವು? ಯಾವ ಮಿನಿಮಮ್ ಇಲ್ಲಿ ನಾವು ಮಿನಿಮಮ್ ಎನರ್ಜಿ ಬಗ್ಗೆ ಮಾತಾಡ್ತಾ ಇದೀವಿ, ಹೌದಾ? ಈ ಎನರ್ಜಿ ಅಥವಾ ವರ್ಕ್ ಫಂಕ್ಷನ್ ಅಂತಂದ್ರೆ ಮಿನಿಮಮ್ ಎನರ್ಜಿ. ಸೊ ಆ ಮಿನಿಮಮ್ ಎನರ್ಜಿ ಬೇಕು ಅಂದ್ರೆ ಆ ಮಿನಿಮಮ್ ಅಮೌಂಟ್ ಆಫ್ ಫ್ರೀಕ್ವೆನ್ಸಿ ಏನು ಲೈಟ್ಗೆ ಇರ್ಬೇಕೋ ಅದನ್ನ ಇಲ್ಲಿ ಬರ್ಕೋಬೇಕಾಯ್ತು, ಹೌದಾ? ಆ ಮಿನಿಮಮ್ ಫ್ರೀಕ್ವೆನ್ಸಿನ ಯಾವ ಫ್ರೀಕ್ವೆನ್ಸಿ? ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ. ಹೀಗಾಗಿ ನಮ್ಮ ಇಕ್ವೇಶನ್ ನಲ್ಲಿ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಅನ್ನೋದು ಬರುತ್ತೆ. ಕ್ಲಿಯರಾ? ಇದ್ರ ಮೇಲೆ ನಿಮ್ಗೆ ನ್ಯೂಮರಿಕಲ್ ಕೇಳ್ಬೋದು. ಇದ್ರ ಮೇಲೆ ನ್ಯೂಮರಿಕಲ್ ಕೇಳಿದ್ರಂತೂ ತುಂಬಾ ಈಸಿ. ಯಾಕಂದ್ರೆ ಈ ಚಾಪ್ಟರ್ ಕೇಳೋದೇ ಮ್ಯಾಕ್ಸಿಮಮ್ ಕೇಳಿದ್ರು 3 ಮಾರ್ಕಿನ ನ್ಯೂಮರಿಕಲ್ ಕೇಳ್ತಾರೆ. ಸೊ 3 ಮಾರ್ಕಿನ ನ್ಯೂಮರಿಕಲ್ ಎಲ್ಲ ಹೆಂಗಿರುತ್ತೆ ಅಂತಂದ್ರೆ ಎಲ್ಲ ಇರುತ್ತೆ, ನಾವು ಬರೀ ಫಾರ್ಮುಲಾ ಹಾಕೊಂಡು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಕುಲೇಟರ್ ಲೆಕ್ಕ ಮಾಡಿಬಿಟ್ರೆ ನಮ್ಗೆ ಆನ್ಸರ್ ಸಿಕ್ಕೋಗುತ್ತೆ. ಓಕೆ, ಆ ರೀತಿಯಾಗಿರುತ್ತೆ. ಆ ದೃಷ್ಟಿಯಿಂದ ಈ ಈಕ್ವೇಶನ್ ಇಂಪಾರ್ಟೆಂಟ್. ಈ ಈಕ್ವೇಶನ್ ಹೆಂಗ್ ಬಂತು ಗೊತ್ತಾಯ್ತಲ್ವಾ? ಈ ಈಕ್ವೇಶನ್ ಅಪ್ಪ ಯಾರು? ಇವನಿಂದಾನೇ ಈ ಈಕ್ವೇಶನ್ ಹುಟ್ಟಿರೋದು. ಸೇಮ್ ಇಲ್ಲಿ ನಾವು ಓವರ್ ಆಲ್ ಜನರಲ್ ಆಗಿ ಮಾತಾಡ್ಕೋತೇವೆ, ಇಲ್ಲಿ ಮಿನಿಮಮ್ ಎನರ್ಜಿ ಬಗ್ಗೆ ಮಾತಾಡ್ತಾ ಇದ್ದೇವೆ. ಸೊ ಮಿನಿಮಮ್ ಎನರ್ಜಿ ಬಗ್ಗೆ ಮಾತಾಡ್ತಾ ಇದ್ದೇವೆ ಅಂತಂದ್ರೆ ಇಲ್ಲಿ ಜನರಲ್ ಆಗಿ ಯಾವ್ದೋ ಫ್ರೀಕ್ವೆನ್ಸಿ ಬಗ್ಗೆ ಮಾತಾಡ್ತಾ ಇದ್ವಿ, ಲೈಟ್ ಫ್ರೀಕ್ವೆನ್ಸಿ ಬಗ್ಗೆ ಮಾತಾಡ್ತಾ ಇದ್ವಿ. ಇಲ್ಲಿ ಮಿನಿಮಮ್ ಎನರ್ಜಿ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಈ ಫೋಟೋ ಎಲೆಕ್ಟ್ರಿಕ್ ಎಮಿಷನ್ಗೆ ಬೇಕಾಗುವಂತಹ ಮಿನಿಮಮ್ ಎನರ್ಜಿ, ಮಿನಿಮಮ್ ಫ್ರೀಕ್ವೆನ್ಸಿ ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಆ ಮಿನಿಮಮ್ ಫ್ರೀಕ್ವೆನ್ಸಿ ಅನ್ನ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಅಂತೀವಿ. ಹೀಗಾಗಿ ಅಲ್ಲಿ ಫ್ರೀಕ್ವೆನ್ಸಿ ಜಾಗದಲ್ಲಿ ಇಲ್ಲಿ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಅಂತ ಬಂತು. ಕ್ಲಿಯರ್? ಇವಾಗ ಮುಂದಿನ ಟಾಪಿಕ್ ಹೋಗೋಣ. ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿರುವಂತಹ ನೆಕ್ಸ್ಟ್ ಟಾಪಿಕ್ ಇರೋದು ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್. ಈಗ ಸದ್ಯ ಹೇಳಿದಿಲ್ಲ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಅಲ್ಲ, ನಿಮ್ಗೆ ಕೇಳಲ್ಲ ಅಂತ ಹೇಳಿದ್ದೇನೆ. ಯಾವ್ದು ಇಂಪಾರ್ಟೆಂಟ್ ಇಲ್ವೋ ಅದು ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳ್ತಾನೆ, ಯಾವ್ದು ಇಂಪಾರ್ಟೆಂಟ್ ಇದೆಯೋ ಅದನ್ನ ಇಂಪಾರ್ಟೆಂಟ್ ಅಂತ ಹೇಳ್ತಾನೆ. ಸರ್ ಹಾಗಾದ್ರೆ ಹಿಂದಿಂದು ಇಂಪಾರ್ಟೆಂಟ್ ಅಲ್ದಿದ್ರು ಯಾಕೆ ಪಾಠ ಮಾಡಿದ್ರಿ? ಯಾಕಂದ್ರೆ ಅದನ್ನ ಅರ್ಥ ಮಾಡಿಸೋದು ಮುಖ್ಯ ಆಗಿತ್ತು. ನಿಮ್ಗೆ ಈ ಚಾಪ್ಟರ್ ಅರ್ಥ ಆಗ್ಬೇಕು ಅಂದ್ರೆ ಅವ್ರ ಎಕ್ಸ್ಪೆರಿಮೆಂಟ್ ನಿಮ್ಗೆ ಅರ್ಥ ಆಗ್ಬೇಕಾಗಿತ್ತು. ಆ ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟ್ ಅಂದ್ರೆ ಏನು ಅನ್ನೋ ಫೀಲ್ ಬರಬೇಕಾಗಿತ್ತು. ಹೀಗಾಗಿ ಅದನ್ನ ಎಕ್ಸ್ಪ್ಲೇನ್ ಮಾಡಿದೆ. ಜಸ್ಟ್ ಫೀಲ್ ಬರೋಕೆ ಅದನ್ನ ಎಕ್ಸ್ಪ್ಲೇನ್ ಮಾಡಿರೋದು. ಇವಾಗ ಏನ್ ಕಲಿತಿದ್ರಲ್ವಾ, ಇದು ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿರುವಂತ ಟಾಪಿಕ್, ಎಕ್ಸ್ಪೆರಿಮೆಂಟಲ್ ಸ್ಟಡಿ ಆಫ್ ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟ್. ಸೊ ಈ ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟ್ ಅನ್ನ ನಾವು ಪ್ರಾಪರ್ ಆಗಿ ಸ್ಟಡಿ ಮಾಡಿದ್ರು ಆ ಸೈಂಟಿಸ್ಟ್ ಎಲ್ಲ ಸೇರ್ಕೊಂಡು. ಸೊ ಅದು ಸ್ಟಡಿ ಮಾಡೋಕೆ ಅವ್ರು ಏನ್ ತಗೊಂಡ್ರಪ್ಪ ಅಂತಂದ್ರೆ ಒಂದು ಟ್ಯೂಬ್ ತಗೊಂಡ್ರು. ಆ ಟ್ಯೂಬ್ ನಲ್ಲಿ ಏನಿತ್ತಪ್ಪ ಅಂತಂದ್ರೆ 2 ಇಲೆಕ್ಟ್ರೋಡ್ಸ್ ಇತ್ತು. ಓಕೆನಾ? 2 ಇಲೆಕ್ಟ್ರೋಡ್ಸ್ ಇತ್ತು. ಸೊ ಆ ಟ್ಯೂಬ್ ಅನ್ನ ಇವ್ಯಾಕ್ಯುವೇಟೆಡ್ ಟ್ಯೂಬ್ ಆಗಿ ಕನ್ವರ್ಟ್ ಮಾಡಿದ್ರು. ಅಂದ್ರೆ ಆ ಟ್ಯೂಬ್ ನ ಒಳಗಡೆ ಇರುವಂತ ಗಾಳಿಯನ್ನ ತೆಗೆದ್ರು. ಯಾಕೆ ಗಾಳಿ ತೆಗೆದ್ರಪ್ಪ ಅಂತಂದ್ರೆ ಇಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಬೀಳತ್ತೆ, ಜಾಸ್ತಿ ಫ್ರೀಕ್ವೆನ್ಸಿದು, ಇಲೆಕ್ಟ್ರಾನ್ಸ್ ರಿಲೀಸ್ ಆಗತ್ತೆ. ಆ ಇಲೆಕ್ಟ್ರಾನ್ಸ್ ಇಲ್ಲಿಂದ ಇಲ್ಲಿ ಹೋಗ್ಬೇಕಾದ್ರೆ ಸಪೋಸ್ ಇಲ್ಲೆಲ್ಲ ಗಾಳಿ ಇತ್ತು ಅಂತ ಇಟ್ಕೊಳ್ಳಿ, ಯಾವಾಗ ಏನಾಗತ್ತೆ, ಅದು ಗಾಳಿ ಜೊತೆ ಕೊಲೈಡ್ ಆಗತ್ತೆ. ಗಾಳಿ ಜೊತೆ ಕೊಲೈಡ್ ಆಗಿ ತನ್ನ ಎನರ್ಜಿಯನ್ನ ಕಳ್ಕೊಳ್ಳುತ್ತೆ. ಹೀಗಾಗಿ ಇಲ್ಲಿ ರೀಚ್ ಆಗುವಷ್ಟರ ಹೊತ್ತಿಗೆ ಅದ್ರ ಎನರ್ಜಿ ಸಿಕ್ಕಾಪಟ್ಟೆ ಲಾಸ್ ಆಗಿರತ್ತೆ. ನಮಗೆ ಕರೆಕ್ಟ್ ಆಗಿ ಪ್ರಾಪರ್ ಆಗಿ ಸ್ಟಡಿ ಮಾಡಕ್ ಆಗಲ್ಲ. ಹೀಗಾಗಿ ಇದ್ರ ಮಿಡ್ಲಲ್ಲಿರೋ ಗ್ಯಾಸ್ ಮಾಲಿಕ್ಯೂಲ್ ಜೊತೆಗೆ ಅದು ಕೊಲೈಡ್ ಆಗಬಾರ್ದು ಅಂತ ಇದ್ರ ಒಳಗಿರುವಂತ ಗ್ಯಾಸ್ ಅನ್ನ ತೆಗೆದು ಇದನ್ನ ಇವ್ಯಾಕ್ಯುವೇಟೆಡ್ ಟ್ಯೂಬ್ ಆಗಿ ಅವ್ರನ್ನ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ. ಇವಾಗ ಏನ್ ಮಾಡ್ತಾರಪ್ಪ ಅಂತಂದ್ರೆ ಇಲ್ಲಿ ಒಂದು ಚಿಕ್ಕ ಜಾಗ ಬಿಟ್ಕೊಂಡು ಇಲ್ಲಿಂದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಅನ್ನ ಪಾಸ್ ಮಾಡ್ಕೋತಾರೆ. ಹೀಗೆ ಜಾಗ ಬಿಟ್ರೆ ಗಾಳಿ ಎಲ್ಲ ವಾಪಸ್ ಬಂದ್ಬಿಡತ್ತಲ್ವಾ? ನಾವು ತೆಗ್ದಿರೋ ಈಗ ವ್ಯಾಕ್ಯೂಮ್ ಕ್ರಿಯೇಟ್ ಆಗಿದೆ, ಓಕೆ. ಈಗ ಇಲ್ಲಿ ಓಪನ್ ಬಿಟ್ಟಿದ್ದೀನಿ ಅಂತಂದ್ರೆ ಗಾಳಿ ಎಲ್ಲ ವಾಪಸ್ ಬಂದ್ಬಿಡತ್ತಲ್ವಾ? ಗಾಳಿ ವಾಪಸ್ ಬರಬಾರ್ದು ಅಂತ ಇದನ್ನ ಸೀಲ್ ಮಾಡಿದ್ದಾರೆ, ಕ್ವಾರ್ಟ್ಸ್ ನಿಂದ ಸೀಲ್ ಮಾಡಿದ್ದಾರೆ. ಓಕೆನಾ? ಇದನ್ನ ಯಾವ್ದ್ರಿಂದ ಸೀಲ್ ಮಾಡಿದ್ದಾರೆ? ಕ್ವಾರ್ಟ್ಸ್ ನಿಂದ ಸೀಲ್ ಮಾಡಿದ್ದಾರೆ. ಸರ್ ಅದು ಕ್ವಾರ್ಟ್ಸ್ ನಿಂದ ಯಾಕೆ ಸೀಲ್ ಮಾಡ್ಬೇಕು? ಪೂರ್ತಿ ಗ್ಲಾಸ್ ಚೇಂಬರ್ ತಗೊಬಹುದಿತ್ತಲ್ವಾ? ತಗೊಳ್ಬಹುದಿತ್ತು, ಬಟ್ ಕ್ವಾರ್ಟ್ಸ್ ನಿಂದ ಯಾಕೆ ಮಾಡಿದಾರಪ್ಪ ಅಂತಂದ್ರೆ ಸಪೋಸ್ ನಾವು ಗ್ಲಾಸ್ ನಿಂದನೇ ಸ್ಟೀಲ್ ಪ್ಯಾಕ್ ಮಾಡಿದ್ವಿ ಅಂತ ಇಟ್ಕೊಳ್ಳಿ, ಗ್ಲಾಸ್ ಇತ್ತು ಇಲ್ಲಿ ಅಂತ ಇಟ್ಕೊಳ್ಳಿ. ಅವಾಗ ಏನಾಗುತ್ತೆ, ನಾವು ಯೂಶುವಲಿ ಈ ಎಕ್ಸ್ಪೆರಿಮೆಂಟಲ್ ಯೂಸ್ ಮಾಡೋದು ಅಲ್ಟ್ರಾವೈಲೆಟ್ ರೇಸ್. ಸೊ ಅಲ್ಟ್ರಾವೈಲೆಟ್ ರೇಸ್ ಅನ್ನ ಈ ಗ್ಲಾಸ್ ಏನಿದೆಯೋ ಅದು ಅಬ್ಸಾರ್ಬ್ ಮಾಡ್ಕೊಂಡ್ಬಿಡತ್ತೆ. ಗ್ಲಾಸ್ ಮೂಲಕ ಅಲ್ಟ್ರಾವೈಲೆಟ್ ರೇಸ್ ಅನ್ನ ಬಿಟ್ರೆ ಗ್ಲಾಸ್ ಅದನ್ನ ಆಲ್ಮೋಸ್ಟ್ ಅದನ್ನ ಅಬ್ಸಾರ್ಬ್ ಮಾಡ್ಕೊಬಿಡತ್ತೆ. ಸೊ ನಮಗೆ ಬೇಕಾಗಿರುವಷ್ಟು ಎನರ್ಜಿ ಲೈಟ್ ಎಲ್ಲ ಇಲ್ಲಿಗೆ ಸಪ್ಲೈ ಆಗಲ್ಲ. ಗ್ಲಾಸ್ ಅಬ್ಸರ್ವ್ ಮಾಡ್ಕೊಂಡ್ಬಿಟ್ರೆ ಕಷ್ಟ ಅಲ್ವಾ? ಇವಾಗ ನೀವು ನೋಡಿ, ವೆಲ್ಡಿಂಗ್ ಮಾಡೋರೆಲ್ಲ ಇರ್ತಾರೆ, ವೆಲ್ಡಿಂಗ್ ಮಾಡೋರೆಲ್ಲ ಮುಖಕ್ಕೊಂದು ಅಡ್ಡ ಇಟ್ಕೊಂಡಿರ್ತಾರೆ.
ಓಕೆ, ಗ್ಲಾಸ್ ಅನ್ನ ಅಡ್ಡ ಇಟ್ಕೊಂಡಿರ್ತಾರೆ. ಯಾಕೆ ಆ ರೀತಿಯಾಗಿ ಅಡ್ಡ ಇಟ್ಕೊಂಡಿರ್ತಾರೆ? ಯಾಕಪ್ಪ ಅಂತಂದ್ರೆ ಆಬ್ವಿಯಸ್ಲಿ ಆ ಬೆಂಕಿ ಕಿಡಿ ಎಲ್ಲ ಮುಖಕ್ಕೆ ಬೀಳಬಾರ್ದು ಅನ್ನೋದು ಒಂದು. ಅದರ ಜೊತೆಗೆ ಈ ಗ್ಲಾಸ್ ಅನ್ನ ಅಡ್ಡ ಇಟ್ಕೊಳ್ಳೋದ್ರಿಂದ ಆ ಗ್ಲಾಸ್ ಏನಿದೆಯೋ ಅದು ಅಲ್ಟ್ರಾ ವೈಲೆಟ್ ರೇಸ್ ಅನ್ನ ಅಬ್ಸಾರ್ವ್ ಮಾಡ್ಕೊಳ್ಳುತ್ತೆ, ಕಣ್ಣಿವರೆಗೆ ಹೋಗಕ್ ಬಿಡಲ್ಲ. ಅಲ್ಟ್ರಾ ವೈಲೆಟ್ ರೇಸ್ ಎಲ್ಲ ಕಣ್ಣಿಗೆ ಹೋದ್ರೆ ಕಣ್ಣಿಗೆ ಅದು ಹಾರ್ಮ್ಫುಲ್, ಗೊತ್ತಲ್ವಾ? ಹೀಗಾಗಿ ಅದು ಕಣ್ಣಿಗೆ ಹಾರ್ಮ್ ಆಗಬಾರ್ದು ಅಂತ ಗ್ಲಾಸ್ ಅನ್ನ ಅಡ್ಡ ಇಟ್ಕೊಂತಾರೆ. ಗ್ಲಾಸ್ ಅಲ್ಟ್ರಾ ವೈಲೆಟ್ ರೇಸ್ ಅನ್ನು ಅಬ್ಸಾರ್ವ್ ಮಾಡ್ಕೊಳ್ಳುತ್ತೆ. ದಟ್ಸ್ ವೈ ಇಲ್ಲಿ ಗ್ಲಾಸ್ ಇಟ್ಟಿಲ್ಲ, ಗ್ಲಾಸ್ ಬದಲಿಗೆ ಕ್ವಾರ್ಟ್ಸ್ ಅನ್ನ ಇಟ್ಟಿದ್ದಾರೆ. ಕ್ವಾರ್ಟ್ಸ್ ಆ ರೀತಿ ಮಾಡಲ್ಲಪ್ಪ, ಅಲ್ಟ್ರಾ ವೈಲೆಟ್ ರೇಸ್ ಅನ್ನ ಪಾಸ್ ಆಗಿ ಹೋಗಕ್ ಬಿಡುತ್ತೆ, ಅಬ್ಸಾರ್ವ್ ತುಂಬಾ ಕಮ್ಮಿ ಅಬ್ಸಾರ್ವ್ ಮಾಡುತ್ತೆ ಕ್ವಾರ್ಟ್ಸ್. ಓಕೆನಾ? ಸೊ ಹೀಗಾಗಿ ನಾವಿಲ್ಲಿ ಸೋರ್ಸ್ ಇಟ್ಕೊಂತೇವೆ, ಸೋರ್ಸ್ ನಿಂದ ಇಲ್ಲಿ ರೇಡಿಯೇಷನ್ ಬೀಳೋ ರೀತಿ ಮಾಡ್ತೇವೆ. ಹೈ ಫ್ರೀಕ್ವೆನ್ಸಿ ಸೋರ್ಸ್, ಇಲ್ಲಿಂದ ಹೈ ಫ್ರೀಕ್ವೆನ್ಸಿ ಲೈಟ್ ಬಂದು 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 ಇದ್ರ ಮೇಲೆ ಬೀಳುತ್ತೆ. ಇದ್ರ ಮೇಲೆ ಬಿದ್ದಾಗ ಏನಾಗುತ್ತೆ? ಇಲ್ಲಿಂದ ಇಲೆಕ್ಟ್ರಾನ್ಸ್ ಎಮಿಷನ್ ಆಗುತ್ತೆ. ಹೌದಾ? ಇಲೆಕ್ಟ್ರಾನ್ಸ್ ಎಲ್ಲ ಹೊರಗಡೆ ಬರುತ್ತೆ. ಇಲೆಕ್ಟ್ರಾನ್ಸ್ ಹೊರಗಡೆ ಬಂತು ಅಂದ್ರೆ ಆ ಇಲೆಕ್ಟ್ರಾನ್ಸ್ ಇಲ್ಲಿಗೆ ಹೋಗ್ಬೇಕಲ್ವಾ? ಆ ಇಲೆಕ್ಟ್ರಾನ್ಸ್ ಇಲ್ಲಿಗೆ ಹೋಗೋ ರೀತಿಲಿ ನಾವು ಹೇಗ್ ಮಾಡ್ಬೇಕು? ಸಿಂಪಲ್, ಇಲೆಕ್ಟ್ರಾನ್ ಹೀಗೆ ಹೋಗ್ಬೇಕು. ಇಲೆಕ್ಟ್ರಾನ್ಸ್ ಅಂದ್ರೆ ನೆಗೆಟಿವ್ ಚಾರ್ಜ್, ನೆಗೆಟಿವ್ ಚಾರ್ಜಸ್ ಎಲ್ಲ ಈ ಕಡೆ ಹೋಗ್ಬೇಕು ಅಂತಂದ್ರೆ ನಾವು ಹೇಗಾದ್ರೂ ಮಾಡಿ ಪ್ಲೇಟ್ ಅನ್ನ ಪಾಸಿಟಿವ್ ಮಾಡ್ಕೋಬೇಕು. ಕರೆಕ್ಟಾ? ಈ ಪ್ಲೇಟ್ ಅನ್ನ ಪಾಸಿಟಿವ್ ಮಾಡ್ಕೋಬೇಕು ಅಂತಂದ್ರೆ ನಾವು ಇದನ್ನ ಬ್ಯಾಟ್ರಿ ಕನೆಕ್ಟ್ ಮಾಡ್ಕೋಬೇಕು. ಅಂದ್ರೆ ಬ್ಯಾಟ್ರಿಯ ಪಾಸಿಟಿವ್ಗೆ ಇದನ್ನ ಕನೆಕ್ಟ್ ಮಾಡ್ಕೋಬೇಕು. ಕ್ಲಿಯರ್? ಹಾಗೆ ಈ ಪ್ಲೇಟ್ ಅನ್ನ ಯಾವ್ದು ಕನೆಕ್ಟ್ ಮಾಡ್ಬೇಕಾಯ್ತು? ಬ್ಯಾಟ್ರಿಯ ನೆಗೆಟಿವ್ ಕನೆಕ್ಟ್ ಮಾಡ್ಕೋಬೇಕಾಯ್ತು. ನಾವಿವಾಗ ಏನ್ ಮಾಡ್ತಿದೀವಿ? ಪ್ರಾಪರ್ ಆಗಿ ಸ್ಟಡಿ ಮಾಡ್ತಾ ಇದೀವಿ. ಎಷ್ಟು ಕರೆಂಟ್ ಬಂತು ಅಂತ ನಮಗೆ ಗೊತ್ತಾಗ್ಬೇಕು, ಎಷ್ಟು ವೋಲ್ಟೇಜ್ ಇಲ್ಲಿ ಬಂತು ಅಂತ ನಮಗೆ ಗೊತ್ತಾಗ್ಬೇಕು. ಹಾಗೆ ಗೊತ್ತಾಗ್ಬೇಕು ಅಂತಂದ್ರೆ ನಾವಿಲ್ಲಿ ಕರೆಂಟ್ ಎಷ್ಟು ಬಂತು ಅಂತ ಕಂಡುಹಿಡಿಯೋಕೆ ಎಮೀಟರ್ ಹಾಕೋಬೇಕು, ವೋಲ್ಟೇಜ್ ಎಷ್ಟು ಬಂತು ಅಂತ ಕಂಡುಹಿಡಿಯೋಕೆ ವೋಲ್ಟ್ ಮೀಟರ್ ಹಾಕೋಬೇಕು. ನೀವೆಲ್ಲ ಎಕ್ಸ್ಪೆರಿಮೆಂಟ್ ಮಾಡ್ಬೇಕಾದ್ರೆ ಮಾಡಿರ್ತೀರಾ ಲ್ಯಾಬ್ ಅಲ್ಲಿ. ವೋಲ್ಟ್ ಮೀಟರ್ ಜೋಡಿಸ್ಕೋಬೇಕಾದ್ರೆ ಹೇಗೆ ಜೋಡಿಸ್ಕೋತೀರಾ? ಆ ಸರ್ಕಿಟ್ಗೆ ಪ್ಯಾರಲಲ್ ಆಗಿ ಜೋಡಿಸ್ಕೋತೀರಾ. ಯಾವ್ದು ಅಕ್ರಾಸ್ ಕಂಡುಹಿಡಿಬೇಕು ಅಲ್ಲಿ ಪ್ಯಾರಲಲ್ ಆಗಿ ಜೋಡಿಸ್ಕೋತೀರಾ. ಈ ಎಮಿಟರ್ ಕಂಡುಹಿಡಿಯೋ ಅಂದ್ರೆ ಎಮಿಟರ್ ಜೋಡಿಸ್ಕೋಬೇಕಾದ್ರೆ ಎಲ್ಲಿ ಜೋಡಿಸ್ಕೋತೀರಾ? ಎಲ್ಲಿ ಕರೆಂಟ್ ಕಂಡುಹಿಡಿಬೇಕು ಅಲ್ಲಿ ಸೀರೀಸ್ ನಲ್ಲಿ ಜೋಡಿಸ್ಕೋತೀರಾ. ಸೊ ಎಮಿಟರ್ ಜೋಡಿಸ್ಕೋಬೇಕು ಅಂದ್ರೆ ಎಲ್ಲಾದ್ರೂ ಈ ಸರ್ಕಿಟ್ ಅಲ್ಲಿ ಎಲ್ಲಾದ್ರೂ ಜೋಡಿಸ್ಕೊಂಡ್ರು ಪರವಾಗಿಲ್ಲ, ಬಟ್ ನಾವು ಹೇಗೆ ಜೋಡಿಸ್ಕೋಬೇಕು? ಸೀರೀಸ್ ನಲ್ಲಿ ಜೋಡಿಸ್ಕೋಬೇಕು. ಹೌದಾ? ಇಲ್ಲಿ ನಮಗೆ ಇದರ ಅಕ್ರಾಸ್ ವೋಲ್ಟೇಜ್ ಬೇಕು ಅಂತಂದ್ರೆ ನಾನು ಇಲ್ಲಿ ವೋಲ್ಟ್ ಮೀಟರ್ ಅನ್ನ ಜೋಡಿಸ್ಕೋತೇನೆ. ಇದಾಯ್ತು ನಮ್ಮ ಎಕ್ಸ್ಪೆರಿಮೆಂಟಲ್ ಸೆಟಪ್. ನೀವು ಬುಕ್ ನಲ್ಲಿ ನೋಡಿದ್ರೆ ಬುಕ್ ನಲ್ಲಿ ಈ ರೀತಿಯಾಗಿ ಸೆಟಪ್ ಕೊಟ್ಟಿದ್ದಾರೆ. ಬುಕ್ ನಲ್ಲಿ ಕಾಣಿಸ್ತಾ ಇರ್ಬೋದು, ಈ ರೀತಿಯಾಗಿ ಸೆಟಪ್ ಕೊಟ್ಟಿದ್ದಾರೆ. ಇಲ್ಲಿ ಏನಪ್ಪಾ ಅಂತ ನೀವು ಕೇಳ್ಬೋದು. ಇಲ್ಲಿರೋದು ಕಮ್ಯೂಟೇಟರ್ ಅಂತ. ಆ ಕಮ್ಯೂಟೇಟರ್ ಯಾಕೆ ಹಾಕೊಂಡಿದಾರಪ್ಪ ಅಂತಂದ್ರೆ ಈಗ ಈ ಜಾಗಕ್ಕೆ ನಾವು ಸದ್ಯ ಪಾಸಿಟಿವ್ ಕೊಟ್ಟಿದ್ದೀವಿ, ನಾವು ಈ ಜಾಗಕ್ಕೆ ನೆಗೆಟಿವ್ ಕೊಡ್ಬೇಕು ಅಂತಂದ್ರೆ ನಮ್ಗೆ ಕಮ್ಯೂಟೇಟರ್ ಹೆಲ್ಪ್ ಆಗುತ್ತೆ. ಅದು ಒಂಥರ ಸ್ವಿಚ್ ರೀತಿಯಲ್ಲಿ ಕೆಲಸ ಮಾಡುತ್ತೆ. ನಾನ್ ಹೇಳ್ತಾ ಇರೋದು ಇದಕ್ಕೆ ನೆಗೆಟಿವ್ ಕೊಡ್ಬೇಕು ಅಂದ್ರೆ ಆ ಕಮ್ಯೂಟೇಟರ್ ಹಾಕೊಂಡು ಎಲ್ಲ ಕಾಂಪ್ಲೆಕ್ಸ್ ಮಾಡ್ಕೊಂಡು ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಕಾ? ಬೇಡ. ನಾನ್ ಹೇಳ್ತಾ ಇರೋದು ಏನಪ್ಪಾ ಅಂತಂದ್ರೆ ಸಿಂಪಲ್ ಈ ಬ್ಯಾಟ್ರಿ ಅಂತ ತೆಗೆದು ಉಲ್ಟಾ ಜೋಡಿಸ್ಬಿಡ್ರಪ್ಪ, ಅವಾಗ ಈ ಪಾರ್ಟ್ ನೆಗೆಟಿವ್ ಆಗ್ಬಿಡತ್ತೆ. ಸೊ ನಾವು ಅದನ್ನ ಮಾಡ್ಕೊಳ್ಳೋಣ. ನಾವು ಆ ಕಾಂಪ್ಲೆಕ್ಸ್ ಇರೋದಕ್ಕೆ ಹೋಗೋದು ಬೇಡ, ನಾವು ಈಸಿ ಮೆಥಡ್ ಅನ್ನ ಫಾಲೋ ಮಾಡೋಣ, ಈಸಿಯಾಗಿ ಎಲ್ಲವನ್ನ ಅರ್ಥ ಮಾಡ್ಕೊಂತ ಹೋಗೋಣ. ಸರಿನಾ? ಇದಾಗಿತ್ತು ನಮ್ಮ ಎಕ್ಸ್ಪೆರಿಮೆಂಟಲ್ ಸೆಟಪ್. ಈಗ ಇದು ಪಾಸಿಟಿವ್ ಆಗಿದೆ ಅಂದ್ರೆ ಇಲ್ಲಿ ಪ್ರೊಡ್ಯೂಸ್ ಆಗಿರುವಂತ ಇಲೆಕ್ಟ್ರಾನ್ಸ್ ಎಲ್ಲ ಹೆಂಗೋಗುತ್ತೆ? ಹಿಂಗೋಗುತ್ತೆ. ಹೌದಾ? ನಮ್ಗೆಲ್ಲ ಗೊತ್ತು ಎಕ್ಸ್ಪೆರಿಮೆಂಟಲ್ ನಲ್ಲಿ ಮೊದಲನೇ ಅಬ್ಸರ್ವೇಷನ್ ಏನಪ್ಪಾ ಅಂತಂದ್ರೆ ಇಲ್ಲಿ ನಾವು ಯಾವ ಫ್ರೀಕ್ವೆನ್ಸಿ ರೇಡಿಯೇಷನ್ ಅನ್ನ ಇಲ್ಲಿ ಬಿಡ್ತೀವಲ್ವಾ, ಇದು ಯಾವ್ಯಾವ್ದೋ ಕಮ್ಮಿ ಫ್ರೀಕ್ವೆನ್ಸಿ ಇರೋದು, ಕಮ್ಮಿ ಎನರ್ಜಿ ಇರೋದು ಬಿಟ್ರೆ ನಡೆಯಲ್ಲ, ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟ್ ಆಗಲ್ಲ. ಒಂದು ಮಿನಿಮಮ್ ಫ್ರೀಕ್ವೆನ್ಸಿ ಅಂತ ಬೇಕು, ಅದಕ್ಕೆ ನಾವು ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಓಕೆನಾ? ಸೊ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಅಂತಂದ್ರೆ ಮಿನಿಮಮ್ ಫ್ರೀಕ್ವೆನ್ಸಿ. ಓಕೆ, ಮಿನಿಮಮ್ ಫ್ರೀಕ್ವೆನ್ಸಿ ಬೇಕು, ಮಿನಿಮಮ್ ಫ್ರೀಕ್ವೆನ್ಸಿಯ ರೇಡಿಯೇಷನ್ ಬೇಕೇ ಬೇಕು. ಈಗ ನನಗಿಲ್ಲಿ ಫೋಟೋ ಕರೆಂಟ್ ಜಾಸ್ತಿ ಬರಬೇಕು, ಇಲ್ಲಿ ಜಾಸ್ತಿ ಕರೆಂಟ್ ಬರಬೇಕು ಅಂದ್ರೆ ನಾನು ಏನ್ ಮಾಡ್ಕೋತೀನಪ್ಪ ಅಂತಂದ್ರೆ ಈ ಫ್ರೀಕ್ವೆನ್ಸಿ ಜಾಸ್ತಿ ಮಾಡಿದ್ರೆ ನಮ್ಗೆ ಕರೆಂಟ್ ಜಾಸ್ತಿ ಬರಲ್ಲ. ಇದು ಎರಡನೇ ಅಬ್ಸರ್ವೇಷನ್. ಫ್ರೀಕ್ವೆನ್ಸಿ ಜಾಸ್ತಿ ಮಾಡಿದೆ, ಮಿನಿಮಮ್ ಇಲ್ಲಿ ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟ್ ಆಗ್ಬೇಕು ಅಂದ್ರೆ ಮಿನಿಮಮ್ ನ ಇಂತಿಷ್ಟು ಫ್ರೀಕ್ವೆನ್ಸಿ ಕೊಡಬೇಕು, ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಕೊಡ್ಲೇಬೇಕು. ಬಟ್ ಅದಕ್ಕಿಂತ ಜಾಸ್ತಿ ಫ್ರೀಕ್ವೆನ್ಸಿ ಕೊಟ್ರು ನಮ್ ಕರೆಂಟ್ ಏನ್ ಜಾಸ್ತಿ ಸಿಗಲ್ಲ. ಎರಡನೇ ಅಬ್ಸರ್ವೇಷನ್ ಏನಪ್ಪಾ ಅಂತಂದ್ರೆ ನಾವು ಫ್ರೀಕ್ವೆನ್ಸಿಯನ್ನ ಜಾಸ್ತಿ ಮಾಡಿದ್ರು ಫ್ರೀಕ್ವೆನ್ಸಿ ಡಸ್ ನಾಟ್ ಡಿಪೆಂಡ್ ಆನ್ ಕರೆಂಟ್. ಹೌದಾ? ಡಸ್ ನಾಟ್ ಡಿಪೆಂಡ್ ಆನ್ ಫೋಟೋ ಕರೆಂಟ್. ಸೊ ಮೂರನೇ ಅಬ್ಸರ್ವೇಷನ್ ಏನಪ್ಪಾ ಅಂದ್ರೆ ಹಾಗಾದ್ರೆ ನಾನು ಇಲ್ಲಿ ಕರೆಂಟ್ ಜಾಸ್ತಿ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ಏನಿಲ್ಲ, ಅಲ್ಲಿ ಲೈಟ್ರೆ ಬಿಡ್ತಿರಲ್ವಾ, ಮಿನಿಮಮ್ ಅಷ್ಟು ಫ್ರೀಕ್ವೆನ್ಸಿ ಇರೋದು ಅದನ್ನ ಬಿಡ್ಲೇಬೇಕು, ಆದ್ರೆ ಇಂಟೆನ್ಸಿಟಿ ಜಾಸ್ತಿ ಮಾಡ್ಕೋಬೇಕು. ಸೊ ನಮ್ಗೆ ಕರೆಂಟ್ ಜಾಸ್ತಿ ಬೇಕು ಅಂತಂದ್ರೆ ನಾನು ಏನ್ ಜಾಸ್ತಿ ಮಾಡ್ಕೋಬೇಕು? ಇಂಟೆನ್ಸಿಟಿ ಜಾಸ್ತಿ ಮಾಡ್ಕೋಬೇಕು. ಈ ಲೈಟ್ ಏನ್ ಬಿಡ್ತಾ ಇದೀರಲ್ವಾ ಅದರ ಬ್ರೈಟ್ನೆಸ್ ಜಾಸ್ತಿ ಮಾಡ್ಕೋಬೇಕು, ಇಂಟೆನ್ಸಿಟಿ ಜಾಸ್ತಿ ಮಾಡ್ಕೋಬೇಕು. ಇಂಟೆನ್ಸಿಟಿ ಸ್ಪೆಲ್ಲಿಂಗ್ ರಾಂಗ್ ಆದ್ರೆ ಕಮೆಂಟ್ ಆಗಿ ತುಂಬಿಸ್ಬೇಡಿ. ಓಕೆನಾ? ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊತಾ ಇಲ್ಲ ನಾನು. ಸೊ ಕರೆಂಟ್ ಜಾಸ್ತಿ ಬೇಕು ಅಂದ್ರೆ ನಾವು ಲೈಟ್ ನ ಇಂಟೆನ್ಸಿಟಿ ಜಾಸ್ತಿ ಮಾಡ್ಕೋಬೇಕು. ಯಾಕೆ? ಲೈಟ್ ನ ಇಂಟೆನ್ಸಿಟಿ ಜಾಸ್ತಿ ಮಾಡ್ಕೊಂಡಿದ್ರೆ ಅಂತಂದ್ರೆ ಏನರ್ಥ? ನಾವು ಜಾಸ್ತಿ ಫೋಟಾನ್ಸ್ ಅನ್ನ ಕೊಡ್ತಾ ಇದೀವಿ ಅಂತ ಅರ್ಥ. ಸೊ ಅವಾಗ ಜಾಸ್ತಿ ಫೋಟಾನ್ಸ್ ಬಂದು ಇಲ್ಲಿನ ಇಲೆಕ್ಟ್ರಾನ್ಸ್ ಸ್ಟ್ರೈಕ್ ಆಗತ್ತೆ.
ಹಾಗೆ ಅದು ಜಾಸ್ತಿ ಸ್ಟ್ರೈಕ್ ಆಗಿದೆ ಅಂತಂದ್ರೆ ಇಲ್ಲಿ ಇಲೆಕ್ಟ್ರಾನ್ಸ್ ಅನ್ನ ಜಾಸ್ತಿ ಅದು ಹೊರಗಡೆ ಹಾಕುತ್ತೆ. ಸೊ ಇಲೆಕ್ಟ್ರಾನ್ಸ್ ಎಲ್ಲ ಇಲ್ಲಿಂದ ಹೊರಗಡೆ ಬೀಳ್ತವೆ. ಹಾಗಾದ್ರೆ ನಾವು ಫ್ರೀಕ್ವೆನ್ಸಿ ಜಾಸ್ತಿ ಮಾಡಿರ್ತೀವಿ, ಎನರ್ಜಿ ಜಾಸ್ತಿ ಮಾಡಿರ್ತೀವಿ ಅಂದ್ರೆ ಅದ್ರದ್ದೇನು ಲಾಭ ಇಲ್ವಾ? ಅದರಿಂದ ಇದ್ರ ಮೇಲೆ ಏನು ಇಫೆಕ್ಟ್ ಆಗಲ್ವಾ? ಆಗತ್ತೆ. ಅದನ್ನ ಮುಂದಕ್ಕೆ ನೋಡೋಣ. ಇವಾಗ ಸದ್ಯ ಇದನ್ನ ಒಂದ್ ಸ್ವಲ್ಪ ನೋಡೋಣ. ಕರೆಂಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇಂಟೆನ್ಸಿಟಿ ಇದೆ, ಹೌದಾ? ಕರೆಂಟ್ ಜಾಸ್ತಿ ಮಾಡ್ಕೊಂತ ಹೋದಂಗೂ ನಮ್ ಇಂಟೆನ್ಸಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆನಾ? ನಿಮ್ ಬುಕ್ ನಲ್ಲೇ ಕೊಟ್ಟಿದ್ದಾರೆ ಅವರು. ಇಂಟೆನ್ಸಿಟಿಯನ್ನ ಎಕ್ಸ್ ಆಕ್ಸಿಸ್ ನಲ್ಲಿ ತಗೊಂಡಿದ್ದಾರೆ, ಇಂಟೆನ್ಸಿಟಿ ಎಕ್ಸ್ ಆಕ್ಸಿಸ್ ನಲ್ಲಿ ತಗೊಂಡಿದ್ದಾರೆ, ವೈ ಆಕ್ಸಿಸ್ ನಲ್ಲಿ ಕರೆಂಟ್ ತಗೊಂಡಿದ್ದಾರೆ. ಓಕೆ, ವೈ ಆಕ್ಸಿಸ್ ನಲ್ಲಿ ಫೋಟೋ ಕರೆಂಟ್ ತಗೊಂಡಿದ್ದಾರೆ. ಸೊ ಇವೆರಡು ಪ್ರಪೋರ್ಷನಲ್ ಆಗಿದೆ ಅಂತಂದ್ರೆ ಗ್ರಾಫ್ ಹೇಗೆ ಬರುತ್ತೆ? ಸ್ಟ್ರೇಟ್ ಬರುತ್ತೆ, ಹೌದಾ? ಇಂಟೆನ್ಸಿಟಿ ಜಾಸ್ತಿ ಮಾಡ್ತಾ ಹೋದಂಗೂ ಕರೆಂಟ್ ಕೂಡ ಜಾಸ್ತಿ ಆಗ್ತಾ ಹೋಗ್ಬೇಕು, ಎರಡು ಒಂದೇ ಸಲ ಜಾಸ್ತಿ ಆಗ್ತಾ ಹೋಗ್ಬೇಕು. ಈ ರೀತಿಯಾಗಿ ಬರುತ್ತೆ ನಮ್ಮ ಗ್ರಾಫ್. ಓಕೆ, ಕರೆಂಟು ಮತ್ತೆ ಇಂಟೆನ್ಸಿಟಿಯನ್ನ ಗ್ರಾಫ್ ಮೇಲೆ ಹಾಕೊಂಡಾಗ ಈ ರೀತಿಯಾಗಿ ಬರುತ್ತೆ, ಸ್ಟ್ರೇಟ್ ಲೈನ್ ಬರುತ್ತೆ. ಇವಾಗ ಇನ್ನೊಂದು ಅಬ್ಸರ್ವ್ ಮಾಡಬೇಕಾಗಿರುವಂತ ಅಂಶ ಇಲ್ಲೇ ಇದೆ ನಿಮ್ ಬುಕ್ ನಲ್ಲಿ. ಫ್ರೀಕ್ವೆನ್ಸಿ ಇನ್ಕ್ರೀಸ್ ಮಾಡಿದಾಗ ಏನಾಗತ್ತೆ ಅಂತ. ಓಕೆನಾ? ಫ್ರೀಕ್ವೆನ್ಸಿ ಇನ್ಕ್ರೀಸ್ ಮಾಡಿದಾಗ ಏನಾಗುತ್ತೆ? ಆಬ್ವಿಯಸ್ಲಿ ಇಂಟೆನ್ಸಿಟಿ ಅಂತೂ ಎಂತ ಅಂತಾರೆ, ಕರೆಂಟ್ ಅಂತೂ ಇನ್ಕ್ರೀಸ್ ಆಗಲ್ಲ. ಕರೆಂಟ್ ಇನ್ಕ್ರೀಸ್ ಆಗ್ಬೇಕು ಅಂದ್ರೆ ನಾವು ಫ್ರೀಕ್ವೆನ್ಸಿ ಅಲ್ಲ ಇಂಟೆನ್ಸಿಟಿಯನ್ನ ಇನ್ಕ್ರೀಸ್ ಮಾಡಬೇಕು. ಇವಾಗ ಫ್ರೀಕ್ವೆನ್ಸಿ ಇನ್ಕ್ರೀಸ್ ಮಾಡಿದ್ರೆ ಏನಾಗುತ್ತೆ ಅಂತ ನೋಡೋಣ. ಓಕೆ, 4ನೇ ಪಾಯಿಂಟ್, ಫ್ರೀಕ್ವೆನ್ಸಿ ಇನ್ಕ್ರೀಸ್ ಮಾಡಿದಾಗ. ಫ್ರೀಕ್ವೆನ್ಸಿ ಇನ್ಕ್ರೀಸ್ ಮಾಡಿದೀನಿ ಅಂತಂದ್ರೆ ಏನರ್ಥ? ನಮ್ಗೆ ಎನರ್ಜಿ ಅಂದ್ರೆ ಏನು ಅಂತ ಗೊತ್ತು. ಎನರ್ಜಿ ಅಂತಂದ್ರೆ ಎಚ್ ಮ್ಯೂ, ಹೌದಾ? ಮ್ಯೂ ಅಂತಂದ್ರೆ ಫ್ರೀಕ್ವೆನ್ಸಿ. ಸೊ ಫ್ರೀಕ್ವೆನ್ಸಿ ಜಾಸ್ತಿ ಮಾಡಿದ್ರೆ ನಮ್ಮ ಎನರ್ಜಿ ಜಾಸ್ತಿ ಆಗ್ಬೇಕು. ಸೊ ನಾನು ಜಾಸ್ತಿ ಫ್ರೀಕ್ವೆನ್ಸಿ ಲೈಟ್ ಅನ್ನು ಬಿಡ್ತಾ ಇದ್ದೀನಿ ಅಂತಂದ್ರೆ ನನಗೆ ಇಲ್ಲಿ ಹೊರಗೆ ಬರುವಂತ ಫೋಟಾನ್ಗೆ ಜಾಸ್ತಿ ಎನರ್ಜಿ ಸಿಕ್ಕಿರತ್ತೆ. ಸೊ ಜಾಸ್ತಿ ಎನರ್ಜಿ ಸಿಕ್ಕಿದೆ ಅಂತಂದ್ರೆ ಅದು ಜಾಸ್ತಿ ಸ್ಪೀಡ್ ಆಗಿ ಮೂವ್ ಆಗುತ್ತೆ, ಅಂದ್ರೆ ಜಾಸ್ತಿ ಕೈನೆಟಿಕ್ ಎನರ್ಜಿಯನ್ನು ಹೊಂದಿರತ್ತೆ. ಸೊ ಜಾಸ್ತಿ ಫ್ರೀಕ್ವೆನ್ಸಿ ಅಂತಂದ್ರೆ ಇಲ್ಲಿ ಬರುವಂತ ಎಲೆಕ್ಟ್ರಾನ್ಸ್ ಏನು ಎಮಿಟ್ ಆಗತ್ತಲ್ವಾ, ಅದರ ವೆಲಾಸಿಟಿ ಜಾಸ್ತಿ ಇರುತ್ತೆ. ಐ ಮೀನ್ ಅದರ ಕೈನೆಟಿಕ್ ಎನರ್ಜಿ ಜಾಸ್ತಿ ಇರುತ್ತೆ. ಕರೆಕ್ಟಾ? ಸೊ ಅದರ ಕೈನೆಟಿಕ್ ಎನರ್ಜಿ ಜಾಸ್ತಿ ಇರುತ್ತೆ. ಸೊ ನಾವು ಕೈನೆಟಿಕ್ ಎನರ್ಜಿ ಮತ್ತೆ ಫ್ರೀಕ್ವೆನ್ಸಿದು ಗ್ರಾಫ್ ಹಾಕೊಂಡ್ರೆ, ಅದು ಕೂಡ ಸ್ಟ್ರೇಟ್ ಲೈನ್ ಬರುತ್ತೆ. ಕ್ಲಿಯರಾ? ಅರೆ, ನಾ ಇಲ್ಲೊಂದು ಮಿಸ್ಟೇಕ್ ಮಾಡ್ಬಿಟ್ಟೆ. ನೀವು ಒಂದ್ ಸ್ವಲ್ಪ ಥಿಂಕ್ ಮಾಡಿ. ಸಪೋಸ್ ನಾನು ಫ್ರೀಕ್ವೆನ್ಸಿಯನ್ನ ಇಲ್ಲಿಟ್ಕೊಂಡು ಕೈನೆಟಿಕ್ ಎನರ್ಜಿಯನ್ನ ಇಲ್ಲಿ ತಕೊಂಡ್ರೆ ನಮ್ ಗ್ರಾಫ್ ಈ ರೀತಿಯಾಗಿ ಬರುತ್ತಾ? ಸ್ಟ್ರೇಟ್ ಲೈನ್ ಬರುತ್ತೆ, ಯಾಕಂದ್ರೆ ಪ್ರಪೋರ್ಷನಲ್ ಇದೆ, ಸರಿ. ಬಟ್ ಈ ರೀತಿಯಾಗಿ ಬರುತ್ತಾ? ಒಂದ್ ಸ್ವಲ್ಪ ಥಿಂಕ್ ಮಾಡಿ. ಈಗ ನಿಮ್ಗೆ ಕರೆಕ್ಟ್ ಆಗಿ ಅರ್ಥ ಮಾಡಿಸ್ತೇನೆ ನಾನು. ಇದ್ರ ತಗೊಳ್ವಾ, ಫಸ್ಟ್ ಕರೆಂಟು ಮತ್ತೆ ಇಂಟೆನ್ಸಿಟಿ ತಗೊಳ್ವಾ. ಓಕೆನಾ? ಕರೆಂಟು ಮತ್ತೆ ಇಂಟೆನ್ಸಿಟಿ ತಗೊಳ್ವಾ. ಇಂಟೆನ್ಸಿಟಿ ಅಂತಾನೆ ಬರೀತೀನಿ. ಇಂಟೆನ್ಸಿಟಿ ಈ ಕಡೆ ಇದೆ, ಕರೆಂಟು ಈ ಡೈರೆಕ್ಷನ್ ಇದೆ ಅಂತ ಇಟ್ಕೊಳ್ಳಿ. ಈಗಿದೆ ಇಂಟೆನ್ಸಿಟಿ 0 ಇದ್ದಾಗ ಕರೆಂಟ್ 0 ಇರುತ್ತೆ, ಹೌದಾ? ಲೈಟ್ ಆಫ್ ಇದ್ರೆ ಕರೆಂಟ್ ಏನು ಬರಲ್ಲ, ಅದಂತೂ ಕರೆಕ್ಟ್. ಸೊ ಅವಾಗ ಇಲ್ಲಿ ಪಾಯಿಂಟ್ ಇಲ್ಲಿ ಬರುತ್ತೆ. ಸೊ ಇಂಟೆನ್ಸಿಟಿ ಒಂದ್ ಸ್ವಲ್ಪ ಜಾಸ್ತಿ ಮಾಡಿದೆ ಅಂದ್ರೆ ಕರೆಂಟ್ ಒಂದ್ ಸ್ವಲ್ಪ ಜಾಸ್ತಿ ಆಗುತ್ತೆ, ಪಾಯಿಂಟ್ ಇಲ್ಲೆಲ್ಲೋ ಬರುತ್ತೆ. ಇಂಟೆನ್ಸಿಟಿ ಇನ್ನೂ ಒಂದ್ ಸ್ವಲ್ಪ ಜಾಸ್ತಿ ಮಾಡಿ ಕರೆಂಟ್ ಅನ್ನ ಇನ್ನೂ ಒಂದ್ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಪಾಯಿಂಟ್ ಇಲ್ಲೆಲ್ಲೋ ಬರುತ್ತೆ. ಇಂಟೆನ್ಸಿಟಿಯನ್ನ ಇನ್ನೂ ಒಂದ್ ಸ್ವಲ್ಪ ಜಾಸ್ತಿ ಮಾಡಿ ಕರೆಂಟ್ ಅನ್ನ ಇನ್ನೂ ಒಂದ್ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಪಾಯಿಂಟ್ ಇಲ್ಲೆಲ್ಲೋ ಬರುತ್ತೆ. ಒಟ್ನಲ್ಲಿ ನಮ್ಮ ಸ್ಟ್ರೇಟ್ ಲೈನ್ ಈ ರೀತಿಯಾಗಿ ಬರುತ್ತೆ. ಒರಿಜಿನ್ ಇಂದ 0 ಇಂದ ನಮ್ದು ಗ್ರಾಫ್ ಸ್ಟಾರ್ಟ್ ಆಗುತ್ತೆ. ಬಟ್ ಇಲ್ಲಿ ಕತೆ ಹಾಗಲ್ಲ. ಯಾಕಂದ್ರೆ ನಮ್ ಫ್ರೀಕ್ವೆನ್ಸಿ 0 ಇದ್ರೆ ನಮ್ಗಿಲ್ಲಿ ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟೇ ಆಗಲ್ಲ, ಹೌದಾ? ಫ್ರೀಕ್ವೆನ್ಸಿ 0 ಇದ್ರೆ ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟೇ ಆಗಲ್ಲ. ಫ್ರೀಕ್ವೆನ್ಸಿ ಏನೋ ಒಂದ್ ಸ್ವಲ್ಪ ಇರ್ಲೇಬೇಕು, ಹೌದಾ? ಒಂದು ಮಿನಿಮಮ್ ಫ್ರೀಕ್ವೆನ್ಸಿ ಅನ್ನೋದು ಬೇಕಲ್ವಾ? ಇಲ್ಲಿ ಮಿನಿಮಮ್ ಫ್ರೀಕ್ವೆನ್ಸಿ ಅಥವಾ ಒಂದು ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಅನ್ನೋದು ಬೇಕು, ಆವಾಗ ಮಾತ್ರ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಆಗೋದು, ಹೌದಾ? ಸೊ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಆಗ್ಬೇಕು ಅಂದ್ರೆ ಒಂದ್ ಸ್ವಲ್ಪ ಮಿನಿಮಮ್ ಏನಂತಾರೆ ಫ್ರೀಕ್ವೆನ್ಸಿ ಅನ್ನೋದು ಬೇಕೇ ಬೇಕು. ಹೀಗಾಗಿ 0 ಫ್ರೀಕ್ವೆನ್ಸಿಯಿಂದ ನಮ್ ಗ್ರಾಫ್ ಸ್ಟಾರ್ಟ್ ಆಗಲ್ಲ, ಒಂದ್ ಮಿನಿಮಮ್ ಫ್ರೀಕ್ವೆನ್ಸಿಯಿಂದ ನಮ್ ಗ್ರಾಫ್ ಸ್ಟಾರ್ಟ್ ಆಗ್ಬೇಕು. ಹೀಗಾಗಿ ನಾವು ಈ ಫ್ರೀಕ್ವೆನ್ಸಿ ವ್ಯಾಲ್ಯೂ ಒಂದ್ ಸ್ವಲ್ಪ ಜಾಸ್ತಿ ಇರುತ್ತೆ ಅನ್ನೋದನ್ನ ನಮ್ ಗ್ರಾಫ್ ನಲ್ಲಿ ತೋರಿಸ್ಬೇಕು. ಹೀಗಾಗಿ ನಾನು ಗ್ರಾಫ್ ಅನ್ನ ಇಲ್ಲಿಂದ ಬಿಡಿಸ್ಕೊಂಡು ಹೋಗ್ತೇನೆ. ಸೊ ಇಲ್ಲಿ ಸಿಕ್ಕಿರುವಂತಹ ನಮ್ದು ಫ್ರೀಕ್ವೆನ್ಸಿ ಏನಿದೆ ಇದು ಮಿನಿಮಮ್ ಫ್ರೀಕ್ವೆನ್ಸಿ. ನಾವು ಈ ಪಾಯಿಂಟ್ ಅನ್ನ ಬೇಕಾದ್ರೆ ಮಿನಿಮಮ್ ಫ್ರೀಕ್ವೆನ್ಸಿ ಅಥವಾ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಅಂತ ಗುರುತು ಮಾಡಬಹುದು. ಓಕೆನಾ? ಹೀಗಾಗಿ ನಮ್ ಕೈನೆಟಿಕ್ ಎನರ್ಜಿ ವರ್ಸಸ್ ಫ್ರೀಕ್ವೆನ್ಸಿ ಗ್ರಾಫು ಎಕ್ಸಾಕ್ಟ್ಲಿ 0 ಇಂದ ಸ್ಟಾರ್ಟ್ ಆಗಲ್ಲ, ಬಟ್ ಈ ಕಡೆಯಿಂದ ಸ್ಟಾರ್ಟ್ ಆಗತ್ತೆ. ಕ್ಲಿಯರ್? ಇವಾಗ ಮುಂದಿನ ಟಾಪಿಕ್ ನೋಡೋಣ. ಇವಾಗ ನಾವು ಫ್ರೀಕ್ವೆನ್ಸಿ ಮತ್ತೆ ಕೈನೆಟಿಕ್ ಎನರ್ಜಿ ಬಗ್ಗೆ ಏನ್ ತಿಳ್ಕೊಂಡಿದ್ರಲ್ವಾ, ಇದನ್ನೇ ಐನ್ಸ್ಟೀನ್ ಕೂಡ ಹೇಳಿದ್ದು. ಈಗ ನಾವು ಒಂದು ಮಿನಿಮಮ್ ಫ್ರೀಕ್ವೆನ್ಸಿ ಇದೆ ಅಂತಂದ್ರೆ ಏನಾಗತ್ತೆ, ಏನು ಕರೆಕ್ಟ್ ಮಾಡಿಲ್ಲ ಬ್ಯಾಟ್ರಿ ಅಂದ್ರೆ ಇಟ್ಕೊಳ್ಳಿ. ಮಿನಿಮಮ್ ಫ್ರೀಕ್ವೆನ್ಸಿ ಇದ್ದಾಗ ಏನಾಗುತ್ತೆ, ಮಿನಿಮಮ್ ಫ್ರೀಕ್ವೆನ್ಸಿ ಇದ್ದಾಗ ಇಲ್ಲಿಂದ ಇಲೆಕ್ಟ್ರಾನ್ ಹೊರಗಡೆ ಬರುತ್ತೆ, ಹೌದಾ? ಈ ಪ್ಲೇಟ್ ನಲ್ಲಿ
ಅದೇ ಮೆಂಡಲ್ ಪ್ಲೇಟ್ ಅನ್ನು ಇಲ್ಲಿ ಬಿಡಿಸ್ಕೊತೇನೆ, ಮೆಟಲ್ ಪ್ಲೇಟ್ ಇಲ್ಲಿದೆ, ಮಿನಿಮಮ್ ಫ್ರೀಕ್ವೆನ್ಸಿ ಇರೋದು, ಅದಕ್ಕಿಂತ ಕಮ್ಮಿ ಕೊಟ್ರೆ ಇಲೆಕ್ಟ್ರಾನ್ ಹೊರಗಡೆನೆ ಬರಲ್ಲ. ಎಕ್ಸಾಕ್ಟ್ಲಿ ಇಲ್ಲಿಂದ ಇಲೆಕ್ಟ್ರಾನ್ ಹೊರಗಡೆ ಬರಬೇಕು ಅಂತಂದ್ರೆ ಎಷ್ಟು ಫ್ರೀಕ್ವೆನ್ಸಿ ಬೇಕು ಅಂದ್ರೆ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಇರೋ ರೇಡಿಯೇಷನ್ ಅನ್ನ ನಾನು ಬಿಟ್ಕೋತೇನೆ. ಎಷ್ಟು ಫ್ರೀಕ್ವೆನ್ಸಿ ಬೇಕೋ ಅಷ್ಟನ್ನೇ ಕೊಟ್ಕೋತೇನೆ. ಅವಾಗ ಏನಾಗುತ್ತೆ, ಇದಕ್ಕೆ ಎನರ್ಜಿ ಸಿಗತ್ತೆ, ಇಲ್ಲಿರೋ ಇಲೆಕ್ಟ್ರಾನಿಗೆ ಎನರ್ಜಿ ಸಿಗತ್ತೆ ಹೊರಗೆ ಬರುವಷ್ಟು. ಹೀಗಾಗಿ ಇಲೆಕ್ಟ್ರಾನ್ ಹೊರಗಡೆ ಬಂದು ಸುಮ್ಮನೆ ಕೂತ್ಕೊಳ್ಳುತ್ತೆ. ಯಾಕಂದ್ರೆ ಅದು ಮುಂದೆ ಹೋಗ್ಲಿಕ್ಕೆ ಮತ್ತೆ ಅದಕ್ಕೆ ಎನರ್ಜಿ ಇಲ್ಲ. ಯಾವ ಎನರ್ಜಿ ಅದಕ್ಕೆ ರೇಡಿಯೇಷನ್ ಸಿಕ್ತೋ ಅದು ಹೊರಗೆ ಬರೋದಕ್ಕೆ ಸಾಕಾಗೋಯ್ತು, ಹೊರಗೆ ಬರುವಷ್ಟ್ರಲ್ಲಿ ಖಾಲಿ ಆಗೋಯ್ತು. ಮತ್ತೆ ಮುಂದೆ ಓಡ್ಬೇಕು ಅಂದ್ರೆ ಅದ್ರ ಕೈಲಿ ಎನರ್ಜಿನೇ ಇಲ್ಲ. ಈಗ ನಾನು ಬರೀ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಅಷ್ಟೇ ಫ್ರೀಕ್ವೆನ್ಸಿ ಅಲ್ಲ, ಇನ್ನೂ ಜಾಸ್ತಿ ಫ್ರೀಕ್ವೆನ್ಸಿ ಕೊಟ್ಟೆ ಅಂತ ಇಟ್ಕೊಳ್ಳಿ. ಇನ್ನೂ ಜಾಸ್ತಿ ಫ್ರೀಕ್ವೆನ್ಸಿ ಇರೋ ರೇಡಿಯೇಷನ್ ಅನ್ನ ಬಿಟ್ರೆ, ಅದಕ್ಕೆ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಇಂತ ಜಾಸ್ತಿ ಫ್ರೀಕ್ವೆನ್ಸಿ ಸಿಕ್ದಂಗಾಯ್ತು. ಅಂದ್ರೆ ಅದಕ್ಕೆ ಇಲ್ಲಿಂದ ಇಲ್ಲಿ ಬರೋಕೆ ಮಿನಿಮಮ್ ಎನರ್ಜಿಗಿಂತ ಜಾಸ್ತಿ ಎನರ್ಜಿ ಸಿಕ್ದಂಗಾಯ್ತು. ಐ ಮೀನ್ ಮಿನಿಮಮ್ ಎನರ್ಜಿಗೆ ವರ್ಕ್ ಫಂಕ್ಷನ್ ಅಂತ ಕರಿತೀವಿ ಅಲ್ವಾ, ಹೀಗಾಗಿ ವರ್ಕ್ ಫಂಕ್ಷನ್ ಕಿಂತ ಜಾಸ್ತಿ ಎನರ್ಜಿ ಸಿಕ್ದಂಗಾಯ್ತು. ಆವಾಗ ಇದು ಹೊರಗೆ ಬಂದು ಸುಮ್ಮನೆ ಇರಲ್ಲ, ಇನ್ನೂ ಜಾಸ್ತಿ ಎನರ್ಜಿ ಇರೋದು ಏನಾಗುತ್ತೆ, ಕೈನೆಟಿಕ್ ಎನರ್ಜಿ ಆಗುತ್ತೆ. ಹಾಗಾಗಿ ಇಲೆಕ್ಟ್ರಾನ್ ಓಡೋಗುತ್ತೆ, ಆ ಕೈನೆಟಿಕ್ ಎನರ್ಜಿ ಅನ್ನೋದು ಯೂಸ್ ಮಾಡ್ಕೊಂಡು ಓಡೋಗುತ್ತೆ. ಕರೆಕ್ಟಾ? ಸೊ ಇದನ್ನ ಐನ್ಸ್ಟೀನ್ ಹೇಳಿರೋದು. ಐನ್ಸ್ಟೀನ್ ಏನ್ ಹೇಳ್ತಾರಪ್ಪ ಅಂತಂದ್ರೆ, ಇಲ್ಲಿ ನಾನೇನು ಎನರ್ಜಿ ಕೊಟ್ನೋ ಆ ಎನರ್ಜಿ ಯಾವ್ದಕ್ಕೆ ಈಕ್ವಲ್ ಇರುತ್ತೆ, ಫಸ್ಟ್ ಅಷ್ಟೇ ಎಕ್ಸಾಕ್ಟ್ಲಿ ಅಷ್ಟೇ ಎನರ್ಜಿ ಕೊಟ್ರೆ ಜಸ್ಟ್ ಹೊರಗಡೆ ಬರುತ್ತೆ. ಅಂದ್ರೆ ಅದಕ್ಕೆ ನಾವೇನಂತ ಕರಿಬಹುದು, ಅದಕ್ಕೆ ನಾವು ವರ್ಕ್ ಫಂಕ್ಷನ್ ಅಂತ ಕರಿಬಹುದು. ಹೌದಾ? ಸೊ ವರ್ಕ್ ಫಂಕ್ಷನ್ ಇರುತ್ತೆ. ಇಲ್ಲಿ ಸಿಕ್ಕಿರುವಂತ ಟೋಟಲ್ ಎನರ್ಜಿ ಏನಿರುತ್ತೆ, ವರ್ಕ್ ಫಂಕ್ಷನ್ ಇಲ್ಲಿಂದ ಹೊರಗೆ ಬರೋಕ್ ಸಾಕಾಯ್ತು. ಹೌದಾ? ಇಲ್ಲಿಂದ ಇಲ್ಲಿ ಮಿನಿಮಮ್ ಸಿಕ್ಕಿರೋದ್ರಿಂದ ಇದು ಬರೀ ಹೊರಗೆ ಬಂತು. ಜಾಸ್ತಿ ಉಳ್ಕೊಂಡಿರೋ ಎನರ್ಜಿ ಏನಾಗುತ್ತೆ, ಕೈನೆಟಿಕ್ ಎನರ್ಜಿ ಆಗುತ್ತೆ. ಇಲೆಕ್ಟ್ರಾನ್ ಜಬಕ್ ಅಂತ ಮುಂದಕ್ಕೆ ಹೋಗುತ್ತೆ. ಹೌದಾ? ಸೊ ವರ್ಕ್ ಫಂಕ್ಷನ್ ಇಲ್ಲಿಂದ ಇಲ್ಲಿ ಹೊರಗೆ ಬರುವಂತ ಮಿನಿಮಮ್ ಎನರ್ಜಿ ಪ್ಲಸ್ ಆ ಇಲೆಕ್ಟ್ರಾನ್ ಓಡ್ತಾ ಇರುವಂತಹ ಕೈನೆಟಿಕ್ ಎನರ್ಜಿ, ಇವೆರಡನ್ನು ನಾವು ಆಡ್ ಮಾಡ್ಕೊಂಡ್ರೆ ನಮಗೆ ಟೋಟಲ್ ಎನರ್ಜಿ ಸಿಗತ್ತೆ ಅಂತ ಐನ್ಸ್ಟೀನ್ ಹೇಳಿರೋದು. ಸಿಂಪಲ್ ಇದೆ ಅಲ್ವಾ ಐನ್ಸ್ಟೀನ್ ಹೇಳಿರೋದು? ಇದನ್ನ ನೀವು ನೆನ್ಪಿಟ್ಕೋಬೇಕು. ಜಸ್ಟ್ ಇದ್ರ ಫೀಲ್ ಬಂತಲ್ವಾ ನಿಮ್ಗೆ ಯಾಕೆ ಈ ರೀತಿಯಾಗಾಯ್ತು ಅಂತ. ಇವಾಗ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಒಂದ್ ಸ್ವಲ್ಪ ಗ್ರಾಫ್ ಇದೆ, ಅದನ್ನ ಕಲ್ತ್ಕೊಳ್ಳೋಣ. ನಾವು ಆಲ್ರೆಡಿ ಇಲ್ಲಿ ಕರೆಂಟ್ ಮತ್ತೆ ಇಂಟೆನ್ಸಿಟಿ ಗ್ರಾಫ್ ನ ಸ್ಟಡಿ ಮಾಡಿದ್ವಿ. ಹೌದಾ? ಕರೆಂಟ್ ಜಾಸ್ತಿ ಮಾಡಿದ್ರೆ ಇಂಟೆನ್ಸಿಟಿನೂ ಜಾಸ್ತಿ ಆಗಿತ್ತು, ದೇ ಆರ್ ಪ್ರಪೋರ್ಷನಲ್. ಹೀಗಾಗಿ ಯಾವ ರೀತಿ ಗ್ರಾಫ್ ಬರ್ತಾ ಇತ್ತು, ಸ್ಟ್ರೇಟ್ ಲೈನ್ ಗ್ರಾಫ್ ಬರ್ತಾ ಇತ್ತು. ಅದೇ ರೀತಿ ಫ್ರೀಕ್ವೆನ್ಸಿ ಹೆಚ್ಚು ಮಾಡಿದಾಗ ಕೈನೆಟಿಕ್ ಎನರ್ಜಿ ಜಾಸ್ತಿ ಆಗ್ತಾ ಇತ್ತು, ಹೀಗಾಗಿ ಸ್ಟ್ರೇಟ್ ಲೈನ್ ಗ್ರಾಫ್ ಬರ್ತಾ ಇತ್ತು. ಇವಾಗ ನಾವೇನ್ ಸ್ಟಡಿ ಮಾಡೋಣ, ನಿಮ್ ಬುಕ್ ನಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ. ಇಲ್ಲಿ ಕರೆಂಟ್ ತಗೊಂಡಿದ್ದಾರೆ, ವೈ ಆಕ್ಸಿಸ್ ನಲ್ಲಿ ಕರೆಂಟ್ ತಗೊಂಡಿದ್ದಾರೆ, ಎಕ್ಸ್ ಆಕ್ಸಿಸ್ ನಲ್ಲಿ ಕಲೆಕ್ಟರ್ ಪೊಟೆನ್ಶಿಯಲ್ ತಗೊಂಡಿದ್ದಾರೆ. ಕಲೆಕ್ಟರ್ ಅಂದ್ರೆ ಯಾವ್ದು, ಈಗ ನೀವು ನೋಡಿದೀರಾ, ಇದು ಎಮಿಟ್ ಮಾಡುತ್ತೆ. ಈ ಪ್ಲೇಟ್ ಏನಿದೆ ಇದು ಎಮಿಟ್ ಮಾಡುತ್ತೆ, ಹೀಗಾಗಿ ಇದಕ್ಕೆ ನಾವು ಎಮಿಟರ್ ಪ್ಲೇಟ್ ಅಂತ ಕರಿತೀವಿ. ಹೌದಾ? ಇಲೆಕ್ಟ್ರಾನ್ ಅನ್ನ ಎಮಿಟ್ ಮಾಡುತ್ತೆ. ಈ ಪ್ಲೇಟ್ ಏನ್ ಮಾಡುತ್ತೆ, ಇಲೆಕ್ಟ್ರಾನ್ ಅನ್ನ ಕಲೆಕ್ಟ್ ಮಾಡುತ್ತೆ. ಹೀಗಾಗಿ ಈ ಪ್ಲೇಟ್ ಅನ್ನ ನಾವು ಕಲೆಕ್ಟರ್ ಅಂತ ಕರಿತೀವಿ. ಈಗ ಈ ಕಲೆಕ್ಟರ್ ಪ್ಲೇಟ್ ನ ಪೊಟೆನ್ಶಿಯಲ್, ಅಲ್ಲಿ ಏನ್ ವೋಲ್ಟೇಜ್ ಕೊಡ್ತೀವ, ಪೊಟೆನ್ಶಿಯಲ್ ಅಂದ್ರೆ ಈ ಕಲೆಕ್ಟರ್ ಇದರಲ್ಲಿ ಏನ್ ವೋಲ್ಟೇಜ್ ಇದೆಯೋ ಅದು, ಹಾಗೆ ಮತ್ತೆ ಇಲ್ಲಿರೋದು ಕರೆಂಟ್ ಏನಿದೆಯೋ ಅದರ ನಡುವಿನ ಗ್ರಾಫ್ ಹಾಕೋತೀವಿ. ಈಗ ಸಪೋಸ್ ನಾನೇನಾದ್ರೂ ವೋಲ್ಟೇಜ್ ನ ಜಾಸ್ತಿ ಮಾಡಿದ್ನಪ್ಪ, ಇವಾಗ ಇಲ್ಲಿ ನಾನು ಪಾಸಿಟಿವ್ ಕೊಟ್ಟಿದ್ದೀನಿ, ಈ ಕಲೆಕ್ಟರ್ ಪ್ಲೇಟ್ ನ ಪೊಟೆನ್ಶಿಯಲ್ ಏನಿದೆ ಪಾಸಿಟಿವ್ ಇದೆ. ಹೀಗಾಗಿ ಈಗ ನಾವು ಬಿಡಿಸ್ಕೊಳ್ಳೋ ಗ್ರಾಫ್ ಇದರಿಂದ ರೈಟ್ ಸೈಡ್ಗೆ ಬಿಡಿಸ್ಕೋಬೇಕು. ಹೌದಾ? ಪಾಸಿಟಿವ್ ಪೊಟೆನ್ಶಿಯಲ್ ಅಂದ್ರೆ ರೈಟ್ ಸೈಡ್ಗೆ ಬರುತ್ತೆ, ಯಾಕಂದ್ರೆ ನಾವು ಎಕ್ಸ್ ಆಕ್ಸಿಸ್ ನಲ್ಲಿ ಪೊಟೆನ್ಶಿಯಲ್ ತಗೊಂಡಿದ್ದೇವೆ. ಈಗ ಕಲೆಕ್ಟರ್ ಪೊಟೆನ್ಶಿಯಲ್ ಪಾಸಿಟಿವ್ ಇದೆ ಅಂದ್ರೆ ನಾವು ಇವಾಗಿನ ಕೇಸ್ ನಲ್ಲಿ ಏನು ಅಬ್ಸರ್ವ್ ಮಾಡ್ತೀವೋ ಎಲ್ಲವನ್ನು ರೈಟ್ ಸೈಡ್ಗೆ ಬಿಡಿಸ್ಕೋಬೇಕು. ಕರೆಕ್ಟಾ? ಸೊ ಏನಿರುತ್ತೆ, ನಾವಿವಾಗ ಜಾಸ್ತಿ ಮಾಡಿದ್ನಪ್ಪ ಈ ಪೊಟೆನ್ಶಿಯಲ್ ಅನ್ನ, ಇಲ್ಲಿ ಪಾಸಿಟಿವ್ ಪೊಟೆನ್ಶಿಯಲ್ ಏನಿತ್ತು ಇಲ್ಲಿ ನಾನು ಜಾಸ್ತಿ ವೋಲ್ಟೇಜ್ ಇರೋ ಬ್ಯಾಟ್ರಿ ತಗೊಬಂದು ಹಾಕಿದ್ರೆ ಇಲ್ಲಿ ಜಾಸ್ತಿ ಪೊಟೆನ್ಶಿಯಲ್ ಆಗುತ್ತೆ. ಹೌದಾ? ಸೊ ಅದನ್ನ ಜಾಸ್ತಿ ಮಾಡಿದ್ರು ನಮ್ದು ಕರೆಂಟ್ ಏನಾದ್ರೂ ಜಾಸ್ತಿ ಆಗತ್ತಾ? ಇಲ್ಲ. ಕರೆಂಟ್ ಜಾಸ್ತಿ ಆಗ್ಬೇಕಂದ್ರೆ ನಾವೇನ್ ಮಾಡ್ಬೇಕು, ಕರೆಂಟ್ ಜಾಸ್ತಿ ಆಗ್ಬೇಕು ಅಂತಂದ್ರೆ ನಾವು ಇಂಟೆನ್ಸಿಟಿ ಜಾಸ್ತಿ ಮಾಡ್ಬೇಕು. ಓಕೆ, ಈಗ ನಾವು ಇಂಟೆನ್ಸಿಟಿ ಜಾಸ್ತಿ ಮಾಡ್ತಿದ್ದೇವ? ಇಲ್ಲ. ಇಲ್ಲಿರುವಂತ ಪೊಟೆನ್ಶಿಯಲ್, ಇದಕ್ಕೆ ಬ್ಯಾಟ್ರಿ ಏನ್ ಕನೆಕ್ಟ್ ಮಾಡಿದೇವೋ ಇದ್ರ ಪೊಟೆನ್ಶಿಯಲ್ ಜಾಸ್ತಿ ಮಾಡ್ತಿದ್ದೇವೆ, ಜಾಸ್ತಿ ವೋಲ್ಟ್ ಇರೋ ಬ್ಯಾಟ್ರಿ ತಂದು ಹಾಕ್ತಾ ಇದ್ದೇವೆ. ಇವಾಗ ಏನಾಗುತ್ತೆ, ಹಾಗಾದ್ರೆ ಇಲ್ಲಿನ ಕರೆಂಟ್ ಏನಾದ್ರೂ ಚೇಂಜ್ ಆಗುತ್ತಾ? ಕರೆಂಟ್ ಚೇಂಜ್ ಆಗಲ್ಲ ಸ್ವಾಮಿ. ಕರೆಂಟ್ ಏನಿರುತ್ತೆ, ಕರೆಂಟ್ ಇದ್ದಷ್ಟೇ ಇರುತ್ತೆ. ಓಕೆನಾ? ಹೀಗಾಗಿ ನಮ್ ಗ್ರಾಫ್ ರೈಟ್ ಸೈಡ್ ಇದ್ದಷ್ಟೇ ಇರುತ್ತೆ, ಕರೆಂಟ್ ಜಾಸ್ತಿ ಆಗಲ್ಲ ಕಮ್ಮಿನೂ ಆಗಲ್ಲ, ಕರೆಂಟ್ ಇದ್ದಷ್ಟೇ ಇರುತ್ತೆ. ಸೊ ಕಾನ್ಸ್ಟೆಂಟ್ ಗ್ರಾಫ್ ಬರುತ್ತೆ. ಈಗ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಏನಾಗುತ್ತೆ ನೋಡುವ. ಅಂದ್ರೆ ನಾವೇನ್ ಮಾಡ್ಕೋಬೇಕು, ಈ ಕಲೆಕ್ಟರ್ ಪೊಟೆನ್ಶಿಯಲ್ ಏನಿದೆಯೋ ಇದನ್ನ ನೆಗೆಟಿವ್ ಮಾಡ್ಕೋಬೇಕು. ಕಲೆಕ್ಟರ್ ಪೊಟೆನ್ಶಿಯಲ್ ಅನ್ನ ನಾವು ನೆಗೆಟಿವ್ ಮಾಡ್ಕೋಬೇಕಂದ್ರೆ ಏನ್ ಮಾಡ್ಬೇಕು, ಬ್ಯಾಟ್ರಿ ಉಲ್ಟಾ ಹಾಕ್ಬೇಕು. ಸಿಂಪಲ್. ಸೊ ಈ ಬ್ಯಾಟ್ರಿನ ನಾವಿವಾಗ ಉಲ್ಟಾ ಹಾಕೋಣ. ಓಕೆ, ಬ್ಯಾಟ್ರಿಯನ್ನ ಉಲ್ಟಾ ಹಾಕೋತಿದ್ದೇನೆ ನಾನು. ಬ್ಯಾಟ್ರಿಯನ್ನ ಉಲ್ಟಾ ಕನೆಕ್ಟ್ ಮಾಡ್ಕೊಂಡಿದ್ದೇನೆ. ಇವಾಗ ನಾನು ನಿಧಾನಕ್ಕೆ ಯಾವ ರೀತಿ ಬ್ಯಾಟ್ರಿ ಕನೆಕ್ಟ್ ಮಾಡಿದ್ದೇನೆ ನಿಮ್ ಫಿಸಿಕ್ಸ್ ಲ್ಯಾಬ್ ಅಲ್ಲೆಲ್ಲ ಇರುತ್ತಲ್ವಾ, ಆ ಬ್ಯಾಟ್ರಿ ನಾವೇನ್ ಮಾಡ್ಬೋದು, ಅಂಗಡಿಲಿ ಸಿಗೋ ರೀತಿ ಅಲ್ಲ ಬ್ಯಾಟ್ರಿ ಎಲ್ಲ. ಬ್ಯಾಟ್ರಿ ವೋಲ್ಟೇಜ್ ನಾವು ಚೇಂಜ್ ಮಾಡ್ಬೋದು, ಆ ವೋಲ್ಟೇಜ್ ಕಂಟ್ರೋಲ್ ನಮ್ ಕೈಲೇ ಇರುತ್ತೆ. ಆ ರೀತಿ ಬ್ಯಾಟ್ರಿ ಹಾಕೊಂಡಿದ್ದೇನೆ.
ಮೊದಲು ಒಂದ್ ಸ್ವಲ್ಪ ಕೊಟ್ಕೊಂಡೆ. ಅವಾಗ ಏನಾಗತ್ತೆ, ಇವಾಗ ಇದು ನೆಗೆಟಿವ್ ಆಯ್ತು, ಈ ಪ್ಲೇಟ್ ನೆಗೆಟಿವ್ ಆಯ್ತು, ಇಲ್ಲಿಂದ ರೇ ಬರುತ್ತೆ, ಇಲೆಕ್ಟ್ರಾನ್ ಎಮಿಟ್ ಆಗತ್ತೆ. ಬಟ್ ಈ ಪ್ಲೇಟ್ ನೆಗೆಟಿವ್ ಆಗಿದೆ, ಈ ಪ್ಲೇಟ್ ಪಾಸಿಟಿವ್ ಆಗಿದೆ. ಇವಾಗ ಏನ್ ಕತೆ ಅಂದ್ರೆ, ಇಲ್ಲಿಂದ ಬಂದಿರೋದು ಹೀಗೆ ಹೋಗ್ತಾ ಇದೆಯಲ್ವಾ, ಮೊದ್ಲೇನಾಗ್ತಾ ಇತ್ತು, ಇಲ್ಲಿ ಬಂದಿರೋದು ಹಿಂಗ್ ಹೋಗ್ತಾ ಇತ್ತು, ಯಾಕಂದ್ರೆ ಇದೇನು ಇದು ಪಾಸಿಟಿವ್ ಇತ್ತು. ಸೊ ಇಲ್ಲಿ ಬಂದಿರೋದನ್ನ ಇದು ಅಟ್ರಾಕ್ಟ್ ಮಾಡ್ತಿತ್ತು, ಹಿಂಗೆ ಎಲ್ಲ ಎಲೆಕ್ಟ್ರಾನ್ಸ್ ರಬಕ್ 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 ಅಂತ ಈ ಕಡೆ ಹೋಗ್ತಾ ಇತ್ತು. ಬಟ್ ಇವಾಗ ಏನ್ ನಾವು ಪಟ್ ಅಂತ ಚೇಂಜ್ ಮಾಡ್ಬಿಟ್ಟಿದೀವಿ. ನಾವು ಚೇಂಜ್ ಮಾಡಿದೀವಿ ಅಂದ್ಮೇಲೆ ಏನಾಗುತ್ತೆ, ಇಲ್ಲಿ ನೆಗೆಟಿವ್ ಬಂದಿದೆ, ಇಲ್ಲಿ ನೆಗೆಟಿವ್ ಬಂದಿರೋದು ಇದು ಬರ್ತಾ ಇರುವಂತ ಇಲೆಕ್ಟ್ರಾನ್ ಅನ್ನ ಇದು ತಡೆಯೋದಕ್ ಟ್ರೈ ಮಾಡುತ್ತೆ, ಸ್ಟಾಪ್ ಮಾಡೋಕ್ ಟ್ರೈ ಮಾಡುತ್ತೆ. ಬಟ್ ನಾವು ಕಮ್ಮಿ ವೋಲ್ಟೇಜ್, ಕಮ್ಮಿ ನೆಗೆಟಿವ್ ವೋಲ್ಟೇಜ್ ಕೊಟ್ರೆ ಇದು ಸ್ಟಾಪ್ ಮಾಡಕ್ ಆಗಲ್ಲ, ಬಟ್ ಕಮ್ಮಿ ಮಾಡತ್ತೆ. ಕರೆಕ್ಟಾ? ಬರ್ತಾ ಇರೋ ಇಲೆಕ್ಟ್ರಾನ್ಸ್ ಅನ್ನ ಇದು ಕಮ್ಮಿ ಮಾಡುತ್ತೆ, ಏಕದಮ್ ಸ್ಟಾಪ್ ಆಗಲ್ಲ, ಬಟ್ ಕಮ್ಮಿ ಮಾಡುತ್ತೆ. ಆ ಕಮ್ಮಿ ಮಾಡ್ತಾ, ಈಗ ನಾವು ಈ ನೆಗೆಟಿವ್ ವೋಲ್ಟೇಜ್ ಅನ್ನ ಜಾಸ್ತಿ ಮಾಡ್ತಾ ಇದ್ದಂಗೂ ಇಲ್ಲಿ ಬರುವಂತ ಇಲೆಕ್ಟ್ರಾನ್ಗೆ ಇದು ಜಾಸ್ತಿ ಅಪೋಸ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಹೀಗಾಗಿ ಕರೆಂಟ್ ಏನಾಗುತ್ತೆ, ಕಮ್ಮಿ ಆಗ್ತಾ ಕಮ್ಮಿ ಆಗ್ತಾ ಕಮ್ಮಿ ಆಗ್ತಾ ಹೋಗುತ್ತೆ. ಯಾವಾಗ ನಾವು ನೆಗೆಟಿವ್ ಪೊಟೆನ್ಶಿಯಲ್ ಅನ್ನ ಜಾಸ್ತಿ ಮಾಡ್ಕೊಂತ ಹೋಗ್ತೀವಿ ಆವಾಗ. ಸೊ ನೆಗೆಟಿವ್ ಪೊಟೆನ್ಶಿಯಲ್ ಅನ್ನ ಜಾಸ್ತಿ ಮಾಡ್ಕೊಂತ ಹೋಗ್ತಾ ಇದ್ದ ಹಾಗೆ, ಅಂದ್ರೆ ನಾವು ಲೆಫ್ಟ್ ಸೈಡ್ ಮೂವ್ ಆಗ್ತಾ ಇದ್ದ ಹಾಗೆ ನಮ್ ಕರೆಂಟ್ ಕಮ್ಮಿ ಆಗ್ತಾ ಕಮ್ಮಿ ಆಗ್ತಾ ಕಮ್ಮಿ ಆಗ್ತಾ ಬರುತ್ತೆ. ಕ್ಲಿಯರ್? ಸೊ ಕರೆಂಟ್ ಕಮ್ಮಿ ಆಗ್ತಾ ಕಮ್ಮಿ ಆಗ್ತಾ ಕಮ್ಮಿ ಆಗ್ತಾ ಬಂದು 0 ಆಗುತ್ತೆ. ಯಾವ ಪಾಯಿಂಟ್ ಅಲ್ಲಿ ಕರೆಂಟ್ 0 ಆಗತ್ತಲ್ವಾ, ಆವಾಗ ನಾವು ಪೂರ್ತಿ ಸ್ಟಾಪ್ ಮಾಡಿದೆ, ಈ ಬ್ಯಾಟ್ರಿ ಕರೆಂಟ್ ಅನ್ನ ಪೂರ್ತಿಯಾಗಿ ಸ್ಟಾಪ್ ಮಾಡಿದೆ ಅನ್ನೋದಾಯ್ತು. ಸೊ ಪೂರ್ತಿಯಾಗಿ ಸ್ಟಾಪ್ ಮಾಡಿರುವಂತ ಈ ಪಾಯಿಂಟ್ ಏನಿದೆಯೋ, ಈ ಪಾಯಿಂಟ್ ನಾವು ಎಕ್ಸ್ ಆಕ್ಸಿಸ್ ನಲ್ಲಿ ತಗೊಂತೀರಾ, ಇದು ಪೊಟೆನ್ಶಿಯಲ್, ಹೌದಾ? ಸೊ ಈ ಪೊಟೆನ್ಶಿಯಲ್ ಏನಿದೆಯೋ, ನಮ್ಗೆ ಸ್ಟಾಪ್ ಮಾಡಿರುವಂತಹ ಪೊಟೆನ್ಶಿಯಲ್ ಏನಿದೆಯೋ, ಕರೆಂಟ್ ಅನ್ನ ಸ್ಟಾಪ್ ಮಾಡಿರುವಂತದ್ದು, ಅಂದ್ರೆ ಕರೆಂಟ್ ಅನ್ನ 0 ಮಾಡಿರುವಂತಹ ಈ ಪೊಟೆನ್ಶಿಯಲ್ ಏನಿದೆಯೋ, ಇದಕ್ಕೆ ನಾವು ಸ್ಟಾಪಿಂಗ್ ಪೊಟೆನ್ಶಿಯಲ್ ಅಂತ ಕರಿತೀವಿ. ಓಕೆ, ಸ್ಟಾಪಿಂಗ್ ಪೊಟೆನ್ಶಿಯಲ್ ಅಂತ ಕರಿತೀವಿ. ಕ್ಲಿಯರ್? ಪೊಟೆನ್ಶಿಯಲ್ ಬಿಡಿ, ಅದನ್ನ ಪೂರ್ತಿ ಬರಿತಾ ಕೂರಲ್ಲ, ಬಟ್ ಅರ್ಥ ಆಯ್ತಲ್ವಾ ನಿಮ್ಗೆ? ಸ್ಟಾಪಿಂಗ್ ಪೊಟೆನ್ಶಿಯಲ್ ಅಂದ್ರೇನು, ನಾವೀಗ ಪೊಲಾರಿಟಿನ ಚೇಂಜ್ ಮಾಡಿದಾಗ, ಅಂದ್ರೆ ಮೊದಲಿದು ಪಾಸಿಟಿವ್ ಇತ್ತು, ಇವಾಗ ನಾವು ನೆಗೆಟಿವ್ ಮಾಡಿದಾಗ ಏನಾಗತ್ತೆ, ಆ ಕರೆಂಟ್ ಏನಿದೆಯೋ, ನಾವಿಲ್ಲಿ ವೋಲ್ಟೇಜ್ ಜಾಸ್ತಿ ಮಾಡ್ತಾ ಇದ್ದಂಗೂ ಅದನ್ನ ಇಲ್ಲಿ ಬರೋ ಇಲೆಕ್ಟ್ರಾನ್ ಅನ್ನ ಇದು ಅಪೋಸ್ ಮಾಡ್ತಾ ಸಾಗತ್ತೆ. ಅವಾಗ ಏನಾಗುತ್ತೆ, ನಮ್ಮ ಕರೆಂಟ್ ಏನಿದೆಯೋ ಅದು ಡಿಕ್ರೀಸ್ ಆಗ್ತಾ ಬರುತ್ತೆ. ಒಂದ್ ಹಂತದಲ್ಲಿ ಪೂರ್ತಿಯಾಗಿ ಡಿಕ್ರೀಸ್ ಆಗುತ್ತೆ, ಆವಾಗ ಕರೆಂಟ್ 0 ಆಗುತ್ತೆ. ಕರೆಂಟ್ 0 ಮಾಡಿರುವಂತಹ ಪೊಟೆನ್ಶಿಯಲ್ ಅನ್ನ ನಾವು ಸ್ಟಾಪಿಂಗ್ ಪೊಟೆನ್ಶಿಯಲ್ ಅಂತ ಕರಿತೀವಿ. ದಟ್ಸ್ ಆಲ್. ಓಕೆನಾ? ನಿಮ್ಗೆ ಕೇಳಿದ್ರೆ ಇದ್ರದ್ದು ಅಬ್ಸರ್ವೇಷನ್ ಏನು, ಈ ಎಕ್ಸ್ಪೆರಿಮೆಂಟ್ ಇಂದ ಅಬ್ಸರ್ವೇಷನ್ಸ್ ಏನು ಅಂತ ಕೇಳಿದ್ರೆ, ನೀವು ಯಾವ್ದಾದ್ರು 3 ಪಾಯಿಂಟ್ ಬರೆದ್ರೆ ಸಾಕು, ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಯಾಕಂದ್ರೆ ಇದ್ರಲ್ಲಿ ಕೇಳೋದು 3 ಮಾರ್ಕಿನ ಕ್ವಶನ್, ಸರಿನಾ? ಇವಾಗ ಮುಂದಿನ ಟಾಪಿಕ್ ಏನಿದೆ ಅನ್ನೋದನ್ನ ನೋಡೋಣ. ಇವಾಗ ನೀವು ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟ್ ನೋಡಿದೀರಾ? ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟ್ ಅನ್ನ ನಾವು ವೇವ್ ಥಿಯರಿಯಿಂದ ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ. ನಾವು ಫಸ್ಟ್ ರೇ ಆಪ್ಟಿಕ್ಸ್ ನೋಡಿದ್ವಿ. ಒಂದು ಲೈಟ್ ಅನ್ನ ಪಾರ್ಟಿಕಲ್ ರೀತಿಲಿ ಕನ್ಸಿಡರ್ ಮಾಡ್ಕೊಂಡು ಹೋಗಿದ್ವಿ. ಲೈಟಿಂಗ್ ಬಿದ್ರೆ ಬೌನ್ಸ್ ಬ್ಯಾಕ್ ಆಗತ್ತೆ, ರಿಫ್ಲೆಕ್ಷನ್ ಆಗತ್ತೆ, ವಿ ಹ್ಯಾವ್ ಸೀನ್ ಆಲ್ ದೋಸ್ ಥಿಂಗ್ಸ್, ಹೌದಾ? ಬಟ್ ಅಲ್ಲಿ ರಿಫ್ಲೆಕ್ಷನ್, ರಿಫ್ರಾಕ್ಷನ್ ಅಲ್ಲಿ ಏನೇನ್ ಕಲ್ತ್ವೋ ಅದನ್ನ ನಾವು ವೇವ್ ಥಿಯರಿಯಿಂದನೂ ಅರ್ಥ ಮಾಡ್ಕೊಂಡಿದ್ವಿ. ಹೀಗಾಗಿ ಸೈಂಟಿಸ್ಟ್ ಎಲ್ಲ ಈ ಲೈಟ್ ಅನ್ನೋದು ಒಂದು ವೇವ್ ಅನ್ನೋ ಕನ್ಕ್ಲೂಷನ್ ಬಂದಿದ್ರು. ಬಟ್ ಅದೇ ಟೈಮ್ ಅಲ್ಲಿ ಈ ಎಕ್ಸ್ಪೆರಿಮೆಂಟ್ ಆಯ್ತು. ಈ ಎಕ್ಸ್ಪೆರಿಮೆಂಟ್ ಆದಾಗ ಇದನ್ನ ವೇವ್ ಥಿಯರಿಯಿಂದ ಎಕ್ಸ್ಪ್ಲೇನ್ ಮಾಡಕ್ ಸಾಧ್ಯನೇ ಆಗಿಲ್ಲ. ಯಾಕಂದ್ರೆ ಇಟ್ ಇಸ್ ಜಸ್ಟ್ ಲೈಕ್ ದಿಸ್. ನಾವು ಒಂದು ಮಾವಿನ ಹಣ್ಣಿನ ಸೀಸನ್, ಆಬ್ವಿಯಸ್ಲಿ ಮಾವಿನಕಾಯಿ ಎಲ್ಲ ತೆಗಿತೀರಾ ನೀವು. ಸೊ ಮಾವಿನಕಾಯಿ ಆಗಿದೆ ಅಂತಂದ್ರೆ ನೀವೇನ್ ಮಾಡ್ತೀರಾ, ಮಾವಿನಕಾಯಿಗೆ ಕಲ್ಲು ಹೊಡಿತೀರಾ, ರೈಟ್? ಕಲ್ಲು ಹೊಡೆದು ಮಾವಿನಕಾಯಿಯನ್ನ ಬೆಳೆಸ್ತೀರಾ. ಇಲ್ಲೂ ಅದೇ ರೀತಿ ಆಗ್ತಾ ಇದೆ. ಇಲ್ಲಿ ನಾವೇನು ಲೈಟ್ ಅನ್ನ ಇನ್ಸಿಡೆಂಟ್ ಮಾಡ್ತಾ ಇದೀವೋ, ಅಥವಾ ಯಾವ ಇಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ ಅನ್ನ ಇಲ್ಲಿ ಇನ್ಸಿಡೆಂಟ್ ಮಾಡ್ತಾ ಇದೀವೋ, ಅದ್ರ ಒಳಗಡೆಗೆ ಚಿಕ್ಕ ಪಾರ್ಟಿಕಲ್ ಇರುತ್ತೆ. ವಿ ಕಾಲ್ ದೆಮ್ ಫೋಟಾನ್ಸ್ ಅಂತ ನಾವು ಅದನ್ನ ಕರಿಬಹುದು. ಆ ಡಿಸ್ಕ್ರೀಟ್ ಎನರ್ಜಿ ಪ್ಯಾಕೆಟ್ ಅದ್ರ ಒಳಗಿರುತ್ತೆ. ಆ ಚಿಕ್ಕ ಪಾರ್ಟಿಕಲ್ ಅಥವಾ ಫೋಟಾನ್ಸ್ ಏನಿದೆಯೋ, ಆ ಫೋಟಾನ್ಸ್ ಬಂದು ಇಲ್ಲಿರುವಂತ ಮೆಟಲ್ ನಲ್ಲಿರುವಂತ ಫ್ರೀ ಎಲೆಕ್ಟ್ರಾನ್ಸ್ ಹೊಡೆಯುತ್ತೆ. ಆವಾಗ ಅಲ್ಲಿನ ಇಲೆಕ್ಟ್ರಾನ್ ರಿಲೀಸ್ ಆಗುತ್ತೆ. ಯಾವ ರೀತಿಯಲ್ಲಿ ನಾವು ಮಾವಿನಕಾಯಿಗೆ ಕಲ್ಲು ಹೊಡೆದ್ರೆ ಆ ಮಾವಿನಕಾಯಿ ಉದುರತ್ತೋ, ಅದೇ ರೀತಿಯಲ್ಲಿ ಇಲ್ಲಿರುವಂತಹ ಫೋಟಾನ್ ಬಂದು ಮೆಟಲ್ ನಲ್ಲಿರುವ ಫ್ರೀ ಎಲೆಕ್ಟ್ರಾನಿಗೆ ಹೊಡೆದು ಆ ಮೆಟಲ್ ನಲ್ಲಿರುವ ಫ್ರೀ ಎಲೆಕ್ಟ್ರಾನ್ ಅನ್ನ ಹೊರಗೆ ಹಾಕತ್ತೆ ಅಂತ. ಸೊ ಲೈಟ್ ಅನ್ನ ಪಾರ್ಟಿಕಲ್ ಆಗಿ ಕನ್ಸಿಡರ್ ಮಾಡಿದ್ರೆ ಮಾತ್ರ ನಾವು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅನ್ನ ಎಕ್ಸ್ಪ್ಲೇನ್ ಮಾಡಬಹುದು. ಓಕೆನಾ? ಸೊ ಇದಕ್ಕೆ ಚಂದ ಎಕ್ಸ್ಪ್ಲೇನ್ ಕೊಟ್ಟಂತವ್ರು ಐನ್ಸ್ಟೀನ್. ಆಲ್ರೆಡಿ ನೋಡಿದ್ವಿ ಏನೇ ಎಕ್ಸ್ಪ್ಲೇನ್ ಮಾಡಿದ್ರು ಅಂತ. ನಾವು ಲೈಟ್ ಅನ್ನ ವೇವ್ ಆಗಿ ಕನ್ಸಿಡರ್ ಮಾಡಿದ್ರೆ ಜಾಸ್ತಿ ಫ್ರೀಕ್ವೆನ್ಸಿ ಲೈಟ್ ಬಿದ್ದಾಗ ನಮಗೆ ಜಾಸ್ತಿ ಕರೆಂಟ್ ಬರ್ಬೇಕಾಗಿತ್ತು, ಅಂದ್ರೆ ಜಾಸ್ತಿ ಫೋಟಾನ್ಸ್ ರಿಲೀಸ್ ಆಗ್ಬೇಕಾಗಿತ್ತು. ಬಟ್ ಆ ರೀತಿಯಾಗಿ ಆಗಿದ್ಯಾ? ಇಲ್ಲ. ನಮ್ದು ಇಂಟೆನ್ಸಿಟಿ ಅನ್ನೋದು ಫ್ರೀಕ್ವೆನ್ಸಿ ಮೇಲೆ ಡಿಪೆಂಡ್ ಅಲ್ವಲ್ಲ. ನಮ್ ಇಂಟೆನ್ಸಿಟಿ ಅನ್ನೋದು ಯಾವ್ದ್ರ ಮೇಲೆ ಡಿಪೆಂಡು? ಇಂಟೆನ್ಸಿಟಿ ಮೇಲೆ ಡಿಪೆಂಡು. ಅಂದ್ರೆ ಜಾಸ್ತಿ ಫೋಟಾನ್ಸ್ ಬಿದ್ರೆ ಜಾಸ್ತಿ ಇಲೆಕ್ಟ್ರಾನ್ಸ್ ರಿಲೀಸ್ ಆಗ್ತಾ ಇದೆ. ಈಗ ಮಾವಿನ ಮರದಿಂದ ಮಾವಿನಕಾಯಿಯನ್ನ ಉದುರಿಸ್ಬೇಕು. ಸೊ ನೀವು
ಅದಕ್ಕೂ ಒಂದು ಥ್ರೆಶೋಲ್ಡ್ ಎನರ್ಜಿ ಅನ್ನೋದು ಇರುತ್ತೆ ಮಾವಿನಕಾಯಿ ಉದ್ರೋಕೆ. ನೀವು ಅಷ್ಟು ಸ್ಪೀಡ್ ಅಲ್ಲಿ ಕಲ್ಲು ಹೊಡೆದ್ರೆ ಸಾಕು, ಅಷ್ಟು ಕೈನೆಟಿಕ್ ಎನರ್ಜಿಲಿ ನೀವು ಕಲ್ಲು ಹೊಡೆದ್ರೆ ಸಾಕು, ಅಷ್ಟು ಎನರ್ಜಿಲಿ ನೀವು ಕಲ್ಲು ಹೊಡೆದ್ರೆ ಸಾಕು, ಮಾವಿನಕಾಯಿ ಬೀಳುತ್ತೆ. ಬಟ್ ನೀವು ಸಿಕ್ಕಾಪಟ್ಟೆ ಜಾಸ್ತಿ ಎನರ್ಜಿ ಹಾಕಿ ಹೊಡೆದ್ರೆ ಬೀಳೋದದೇ ಮಾವಿನಕಾಯಿ. ಒಂದ್ ಸ್ವಲ್ಪ ಜಾಸ್ತಿ ಕೈನೆಟಿಕ್ ಎನರ್ಜಿಯನ್ನ ಬೀಳೋ ಮಾವಿನಕಾಯಿಗೆ ಏನ್ ಮಾಡ್ಕೋಬಹುದೇ ಬಿಟ್ರೆ, ನೀವು ಜಾಸ್ತಿ ಎನರ್ಜಿ ಹಾಕಿ ಹೊಡೆದಿದ್ದೀರಾ ಅಂದ್ರೆ ಜಾಸ್ತಿ ಮಾವಿನಕಾಯಿ ಉದ್ರಲ್ಲ. ಅಲ್ಲಿ ಜಾಸ್ತಿ ಮಾವಿನಕಾಯಿ ಉದ್ರಬೇಕು ಅಂದ್ರೆ ನೀವೇನ್ ಮಾಡ್ಬೇಕು, ಬೇರೆ ಬೇರೆ ಕಲ್ಲು ಹೊಡಿಬೇಕು, ಜಾಸ್ತಿ ಕಲ್ಲು ಹೊಡಿಬೇಕು. ಕರೆಕ್ಟಾ? ಅದೇ ರೀತಿಲಿ ಇಲ್ಲಿ ಜಾಸ್ತಿ ಕರೆಂಟ್ ತೋರಿಸ್ಬೇಕು ಅಂದ್ರೆ ಇಲ್ಲಿಂದ ಜಾಸ್ತಿ ಇಲೆಕ್ಟ್ರಾನ್ಸ್ ರಿಲೀಸ್ ಆಗ್ಬೇಕು. ಜಾಸ್ತಿ ಇಲೆಕ್ಟ್ರಾನ್ಸ್ ರಿಲೀಸ್ ಆಗ್ಬೇಕು ಅಂದ್ರೆ ಜಾಸ್ತಿ ಎನರ್ಜಿ ಇರೋದೇ ಬೇಕಂತ ಇಲ್ಲ, ಜಾಸ್ತಿ ಫೋಟಾನ್ಸ್ ಬೀಳೋ ರೀತಿಲಿ ಮಾಡ್ಬೇಕು. ಜಾಸ್ತಿ ಫೋಟಾನ್ಸ್ ಬೀಳ್ಬೇಕು ಅಂದ್ರೆ ಜಾಸ್ತಿ ಇಂಟೆನ್ಸಿಟಿ ಇರೋ ಲೈಟ್ ಅನ್ನ ಹಾಕ್ಬೇಕು. ಗೊತ್ತಾಯ್ತಾ? ಯಾಕೆ ಇದನ್ನ ನಾವು ಪಾರ್ಟಿಕಲ್ ಥಿಯರಿಲಿ ಮಾತ್ರ ಎಕ್ಸ್ಪ್ಲೇನ್ ಮಾಡಬಹುದು, ವೇವ್ ಥಿಯರಿಲಿ ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ ಅಂತ. ಇವಾಗ ಇದಕ್ಕೆ ಐನ್ಸ್ಟೀನ್ ಕೊಟ್ಟಿರುವಂತ ಎಕ್ಸ್ಪ್ಲನೇಷನ್ ಆಲ್ರೆಡಿ ನೋಡಿದ್ವಿ. ವೇವ್ ಫಂಕ್ಷನ್ ಎಕ್ಸ್ಪ್ಲನೇಷನ್ ಎಲ್ಲ ನೋಡಿದ್ವಲ್ಲ. ಜಾಸ್ತಿ ಕೈನೆಟಿಕ್ ಎನರ್ಜಿ ಹಾಕಿದಾಗ ಏನಾಗುತ್ತೆ, ಹಾಕಿರುವಂತ ಕೈನೆಟಿಕ್ ಎನರ್ಜಿಲಿ ಸ್ವಲ್ಪ ಭಾಗ ಈ ಇಲೆಕ್ಟ್ರಾನ್ ಅನ್ನ ರಿಲೀಸ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಹೌದಾ? ಇಲೆಕ್ಟ್ರಾನ್ ಅನ್ನ ರಿಲೀಸ್ ಮಾಡೋಕೆ ಯೂಸ್ ಆಗುತ್ತೆ. ಅದನ್ನೇ ನಾವು ವರ್ಕ್ ಫಂಕ್ಷನ್ ಅಂತ ಕರಿತೀವಿ. ಕ್ಲಿಯರ್? ಅದಾದ್ಮೇಲೆ ಎಕ್ಸ್ಟ್ರಾ ಉಳ್ಕೊಂಡಿರೋ ಎನರ್ಜಿ, ಅದಕ್ಕೆ ಸಪ್ಲೈ ಆಗಿರುವಂತ ಎಕ್ಸ್ಟ್ರಾ ಎನರ್ಜಿ ಏನಾಗುತ್ತೆ, ಕೈನೆಟಿಕ್ ಎನರ್ಜಿ ರೂಪದಲ್ಲಿ ಹೋಗುತ್ತೆ. ಅಂದ್ರೆ ಬಂದಿರುವಂತ ಇಲೆಕ್ಟ್ರಾನ್ ಕೈನೆಟಿಕ್ ಎನರ್ಜಿಯನ್ನ ಗೇನ್ ಮಾಡ್ಕೊಳ್ಳುತ್ತೆ. ಹೌದಾ? ಸೊ ನಾವು ಹಾಕಿರುವಂತ ಎನರ್ಜಿ, ಸಾರಿ ಇಲ್ಲಿ ಕೈನೆಟಿಕ್ ಎನರ್ಜಿ ಅಂತ ಬರಲ್ಲ, ಟೋಟಲ್ ಎನರ್ಜಿ. ಸೊ ಟೋಟಲ್ ಎನರ್ಜಿ ಏನಾಗುತ್ತೆ, ಟೋಟಲ್ ಎನರ್ಜಿಯಲ್ಲಿ ಸ್ವಲ್ಪ ಭಾಗ ಇಲ್ಲಿಂದ ಇಲೆಕ್ಟ್ರಾನ್ ಹೊರಗಡೆ ಬರೋದಕ್ಕಾಗತ್ತೆ. ಇನ್ನು ಉಳಿದಿರೋ ಭಾಗದಲ್ಲಿ ಏನಾಗುತ್ತೆ, ಅದು ಕೈನೆಟಿಕ್ ಎನರ್ಜಿ ಆಗಿ ಅದು ಯೂಸ್ ಆಗುತ್ತೆ. ಓಕೆನಾ? ಕೈನೆಟಿಕ್ ಎನರ್ಜಿ ಆಗಿ ಅದು ಯೂಸ್ ಆಗುತ್ತೆ. ಇದು ಐನ್ಸ್ಟೀನ್ ಕೊಟ್ಟಿರುವಂತ ಎಕ್ಸ್ಪ್ಲನೇಷನ್. ನೆಕ್ಸ್ಟ್ ಏನಿದೆ ನಿಮ್ ಬುಕ್ ನಲ್ಲಿ, ಅದೇ ಇದೆ. ಪಾರ್ಟಿಕಲ್ ನೇಚರ್ ಆಫ್ ಲೈಟ್, ದ ಫೋಟಾನ್, ಇದ್ರ ಬಗ್ಗೆನೂ ಹೇಳಾಯ್ತು. ಈ ಟಾಪಿಕ್ ಕೂಡ ಕವರ್ ಆಗಿದೆ ನಮ್ದು. ಓಕೆನಾ? ಇನ್ನೇನು ಉಳ್ಕೊಂತು, ವೇವ್ ನೇಚರ್ ಆಫ್ ಮ್ಯಾಟರ್. ಈಗ ಲೈಟು ಪಾರ್ಟಿಕಲ್ ತರ ಬಿಹೇವ್ ಮಾಡುತ್ತೆ. ಅಂದ್ರೆ ಲೈಟ್ ಅನ್ನೋದು ಇಷ್ಟು ದಿನ ಒಂದು ವೇವ್ ಅಂತ ಕನ್ಸಿಡರ್ ಆಗಿತ್ತಲ್ವಾ, ಈಗ ಇದು ಮತ್ತೆ ಪಾರ್ಟಿಕಲ್ ರೀತಿಯಲ್ಲಿ ಬಿಹೇವ್ ಮಾಡುತ್ತೆ ಅಂತ ನಾವು ಅನ್ಕೊಂಡಿದ್ವಿ. ಹಾಗಾದ್ರೆ ಡಿ ಬ್ರಾಗ್ಲಿ ಅನ್ನುವಂತ ಒಬ್ಬ ಸೈಂಟಿಸ್ಟ್ಗೆ ಒಂದು ಥಾಟ್ ಬಂತು, ಲೈಟ್ ಅನ್ನೋದು ಒಂದು ವೇವ್, ಅದು ಪಾರ್ಟಿಕಲ್ ರೀತಿನೂ ಬಿಹೇವ್ ಮಾಡಬಹುದು ಅಂತ ಆದ್ರೆ ಪಾರ್ಟಿಕಲ್ಸ್ ಕೂಡ ವೇವ್ ರೀತಿಲಿ ಬಿಹೇವ್ ಮಾಡಬಹುದಲ್ವಾ ಅಂತ ಡಿ ಬ್ರಾಗ್ಲಿ ಅಂದ್ಕೊಂಡಿರೋದು. ಆ ಡಿ ಬ್ರಾಗ್ಲಿ ಒಂದು ಪಾರ್ಟಿಕಲ್ ಕೂಡ ವೇವ್ ರೀತಿಲಿ ಬಿಹೇವ್ ಮಾಡಕ್ಕೆ ಸಾಧ್ಯ ಅಂತ ಕಲ್ಪಿಸ್ಕೊಂಡ್ರು. ಆ ರೀತಿಯಾಗಿ ಒಂದು ಐಡಿಯಾವನ್ನ ಕೊಟ್ರು. ಇವಾಗ ಅವರ ಐಡಿಯಾವನ್ನ ಸ್ಟಡಿ ಮಾಡ್ತಾ ಹೋಗೋಣ. ಈ ಡಿ ಬ್ರಾಗ್ಲಿ ಏನ್ ಹೇಳ್ತಾರಪ್ಪ ಅಂತಂದ್ರೆ, ಪ್ರತಿಯೊಂದು ಮೂವಿಂಗ್ ಪಾರ್ಟಿಕಲ್ಗೂನು ಅದರದೇ ಆಗಿರುವಂತಹ ವೇವ್ ಲೆಂತ್ ಇರುತ್ತೆ ಅಂತ ಹೇಳ್ತಾರೆ. ಪ್ರತಿಯೊಂದು ಮೂವಿಂಗ್ ಪಾರ್ಟಿಕಲ್ಗೂನು ಅದರದೇ ಆಗಿರುವಂತ ವೇವ್ ಲೆಂತ್ ಇರುತ್ತೆ ಅಂತ ಹೇಳ್ತಾರೆ. ಮೂವಿಂಗ್ ಪಾರ್ಟಿಕಲ್ ಅಂತಂದ್ರೆ ಆಬ್ವಿಯಸ್ಲಿ ಅದಕ್ಕೆ ಮೊಮೆಂಟಮ್ ಇರುತ್ತೆ. ಯಾವ್ದೋ ಪಾರ್ಟಿಕಲ್ ಮೂವ್ ಆಗ್ತಾ ಇದೆ ಅಂದ್ರೆ ಅದಕ್ಕೆ ಮೊಮೆಂಟಮ್ ಇರುತ್ತೆ. ಹೌದಾ? ಸೊ ಅವನ್ನ ಒಂದು ರಿಲೇಟ್ ಮಾಡಿ ಒಂದು ರಿಲೇಷನ್ ಅನ್ನ ಬರ್ದಿದ್ದಾರೆ. ಅದನ್ನ ನಾವು ಡಿ ಬ್ರಾಗ್ಲಿ ವೇವ್ ಲೆಂತ್ ಅಂತ ಕರಿತೀವಿ. ಓಕೆನಾ? ಸೊ ಡಿ ಬ್ರಾಗ್ಲಿ ಪ್ರಕಾರ ಪಾರ್ಟಿಕಲ್ ನ ವೇವ್ ಲೆಂತ್ ಎಷ್ಟಿರತ್ತಪ್ಪ ಅಂತಂದ್ರೆ, ಪ್ಲಾಂಕ್ಸ್ ಕಾನ್ಸ್ಟಂಟ್ ಡಿವೈಡೆಡ್ ಬೈ ಅದರ ಮೊಮೆಂಟಮ್. ವಸ್ತು ಮೂವ್ ಆಗ್ಬೇಕಾದ್ರೆ ಅದಕ್ಕೊಂದು ಮೊಮೆಂಟಮ್ ಇರುತ್ತಲ್ವಾ, ಅದು ಆ ರೀತಿಯಾಗಿರುತ್ತೆ ಅಂತ. ದಿಸ್ ಈಸ್ ಇಕ್ವೇಶನ್ ಫಾರ್ ಡಿ ಬ್ರಾಗ್ಲಿ ವೇವ್ ಲೆಂತ್. ಡಿ ಬ್ರಾಗ್ಲಿ ವೇವ್ ಲೆಂತ್ ತುಂಬಾ ಈಸಿ ಆಗಿರುವಂತ ಇಕ್ವೇಶನ್. ನಾವು ಇದೇ ಜಾಗದಲ್ಲಿ ಪಿ ಜಾಗದಲ್ಲಿ ಎಂ ವಿ ಅಂತ ಬರಿಬಹುದು. ಯಾಕಂದ್ರೆ ಪಿ ಅಂತಂದ್ರೆ ಏನಿಲ್ಲಿ ಮೊಮೆಂಟಮ್ ಅನ್ನ ಮಾಸ್ ಇಂಟು ವೆಲಾಸಿಟಿ ಅಂತ ಬರ್ಕೋಬಹುದು. ಹೀಗಾಗಿ ಇಲ್ಲಿ ಮಾಸ್ ಇಂಟು ವೆಲಾಸಿಟಿ ಅಂತ ಬರ್ಕೋಬಹುದು. ಕ್ಲಿಯರಾ? ಇವಾಗ ನೀವು ಹೇಳಿ, ವಸ್ತು ಫಾಸ್ಟ್ ಆಗಿ ಮೂವ್ ಆಗ್ತಿದೆ ಅಂತ ಇಟ್ಕೊಳ್ಳಿ. ವಸ್ತು ಸ್ಪೀಡ್ ಆಗಿ ಮೂವ್ ಆಗ್ತಾ ಇದೆ ಅಂದ್ರೆ ಅದರ ಮೊಮೆಂಟಮ್ ಜಾಸ್ತಿ ಇರುತ್ತೆ. ಕರೆಕ್ಟಾ? ವಸ್ತು ಸ್ಪೀಡ್ ಆಗಿ ಮೂವ್ ಆಗ್ತಾ ಇದೆ ಅಂತಂದ್ರೆ ಅದ್ರದ್ದು ವೇವ್ ಲೆಂತ್ ಜಾಸ್ತಿ ಆಗ್ಬೇಕಾ ಕಮ್ಮಿ ಆಗ್ಬೇಕಾ? ವಸ್ತುವಿನ ಸ್ಪೀಡ್ ಜಾಸ್ತಿ ಆಗಿದೆ, ವಸ್ತು ಮೊದಲಿನಕ್ಕಿಂತ ಜಾಸ್ತಿ ಸ್ಪೀಡ್ ಆಗಿ ಮೂವ್ ಆಗ್ತಾ ಇದೆ ಅಂತಂದ್ರೆ ಆಬ್ವಿಯಸ್ಲಿ ಈ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಹೀಗಾಗಿ ಲ್ಯಾಂಬ್ಡಾ ವ್ಯಾಲ್ಯೂ ಕಮ್ಮಿ ಆಗುತ್ತೆ. ಲ್ಯಾಂಬ್ಡಾ ಕಮ್ಮಿ ಆಯ್ತು ಅಂತಂದ್ರೆ ಏನರ್ಥ? ಲ್ಯಾಂಬ್ಡಾ ಕಮ್ಮಿ ಆಯ್ತು ಅಂತಂದ್ರೆ ಫ್ರೀಕ್ವೆನ್ಸಿ ಜಾಸ್ತಿ ಅಂತ ಅರ್ಥ. ಹೌದಾ? ಫ್ರೀಕ್ವೆನ್ಸಿ ಜಾಸ್ತಿ ಅಂದ್ರೆ ಎನರ್ಜಿ ಜಾಸ್ತಿ ಅಂತ ಅರ್ಥ. ಹೀಗಾಗಿ ಸ್ಪೀಡ್ ಆಗಿ ಮೂವ್ ಆಗುವಂತಹ ಪಾರ್ಟಿಕಲ್ ಏನಿದೆಯೋ ಅದರ ಎನರ್ಜಿ ಜಾಸ್ತಿ ಇರುತ್ತೆ. ದಿಸ್ ಇಸ್ ಆಬ್ವಿಯಸ್. ಹೌದಾ? ಸೊ ಅದನ್ನೇ ರಿಲೇಟ್ ಮಾಡೋ ರೀತಿಯಲ್ಲಿ ಒಂದು ಇಕ್ವೇಶನ್ ಅನ್ನ ನಮ್ ಡಿ ಬ್ರಾಗ್ಲಿ ಅವ್ರು ಕೊಟ್ಟಿದ್ದಾರೆ. ಮೇ ಬಿ ಮೋಸ್ಟ್ಲಿ ಇದು ನಿಮ್ಗೆ ಎಲ್ಲ ಹೆಲ್ಪ್ ಆಗುತ್ತೆ. ಇದ್ರ ಮೇಲೆ ಕ್ವಶನ್ ಕೇಳಿದ್ರಂತ ಆಯ್ತು, ಹೆಲ್ಪ್ ಆಗುತ್ತೆ. ಹಾಗೆ ನ್ಯೂಮರಿಕಲ್ ಕೇಳಿದ್ರು ಇದು ನಿಮ್ಗೆ ಹೆಲ್ಪ್ ಆಗುತ್ತೆ. ಇವಾಗ ಈ ಚಾಪ್ಟರ್ ಇಂದ
3 ಮಾರ್ಕ್ ಕ್ವಶನ್ ಕೇಳ್ತಾರೆ. 3 ಮಾರ್ಕ್ ಕ್ವಶನ್ಸ್ ಆಲ್ರೆಡಿ ಎಲ್ಲ ಕವರ್ ಆಗಿದೆ. ಕೆಲವೊಮ್ಮೆ ಈ 3 ಮಾರ್ಕ್ಗೆ ನ್ಯೂಮರಿಕಲ್ ಅನ್ನು ಅವ್ರು ಕೇಳಬಹುದು. ನ್ಯೂಮರಿಕಲ್ ಕೇಳಿದ್ರೆ ಯಾವ ರೀತಿಯಲ್ಲಿ ಕೇಳಬಹುದು, ಅವುಗಳಿಗೆ ನಾವು ಯಾವ ರೀತಿಯಲ್ಲಿ ಆನ್ಸರ್ ಮಾಡಬಹುದು ಅನ್ನೋದನ್ನ ಇವಾಗ ನೋಡ್ತಾ ಹೋಗೋಣ. ನಿಮ್ಮ ಮೊದಲನೇ ಕ್ವಶನ್ ಇರೋದು ಅಲ್ಲ, ನಿಮ್ 3 ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಯಾವ ಒಂದು ಕ್ವಶನ್ ಅಲ್ಲಿ ಮಾತ್ರ ಅವರು ನ್ಯೂಮರಿಕಲ್ ಕೇಳಿದ್ದಾರೆ. ಕ್ವಶನ್ ನಂಬರ್ 35 ಎಲ್ಲೋಯ್ತು? ಸಿಕ್ತು. ದ ವರ್ಕ್ ಫಂಕ್ಷನ್ ಆಫ್ ಸೀಸಿಯಂ, ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತಾನೆ. ದ ವರ್ಕ್ ಫಂಕ್ಷನ್ ಆಫ್ ಸೀಸಿಯಂ ಈಸ್ 2.14 electron volt. ಓಕೆನಾ? ವರ್ಕ್ ಫಂಕ್ಷನ್ ಅನ್ನ ಅವ್ರು ಕೊಟ್ಟಿದ್ದಾರೆ. ವರ್ಕ್ ಫಂಕ್ಷನ್ ಅಂದ್ರೆ ಏನು ಸ್ವಾಮಿ? ವರ್ಕ್ ಫಂಕ್ಷನ್ ಅಂತಂದ್ರೆ ಆ ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟ್ ಎಲ್ಲ ಆಗತ್ತಲ್ವಾ, ಅದಾದಾಗ ಆ ಇಲೆಕ್ಟ್ರಾನ್ ಹೊರಗಡೆ ಬರ್ಲಿಕ್ಕೆ ಸಪ್ಲೈ ಮಾಡಬೇಕಾದಂತಹ ಮಿನಿಮಮ್ ಎನರ್ಜಿ. ವರ್ಕ್ ಫಂಕ್ಷನ್ ಅಂದ್ರೆ ಏನಲ್ಲ, ಮಿನಿಮಮ್ ಎನರ್ಜಿ ಅಷ್ಟೇ. ಸೊ ವರ್ಕ್ ಫಂಕ್ಷನ್ ಎಷ್ಟಿದೆ ಅಂತೆ? ವರ್ಕ್ ಫಂಕ್ಷನ್ ಇರೋದು 2.14 electron volt ಇದೆ ಅಂತೆ. ಹಾಗಾದ್ರೆ ನಾವು ಕೇಳ್ತಾ ಇರೋದೇನು? ಕ್ಯಾಲ್ಕುಲೇಟ್ ದ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ. ಫ್ರೀಕ್ವೆನ್ಸಿಯನ್ನು ನಾವು ಕೇಳ್ತಾ ಇದ್ದಾರೆ. ಥ್ರೆಶೋಲ್ಡ್ ಫ್ರೀಕ್ವೆನ್ಸಿಯನ್ನ ನಾವು ಕಂಡುಹಿಡ್ಕೋಬೇಕು. ಓಕೆನಾ? ವರ್ಕ್ ಫಂಕ್ಷನ್ ಎಷ್ಟಿದೆ, ಥ್ರೆಶೋಲ್ಡ್ ಫ್ರೀಕ್ವೆನ್ಸಿಯನ್ನ ನಾವು ಕಂಡುಹಿಡ್ಕೋಬೇಕು. ಸರಿಯಪ್ಪ, ನಾವು ಥ್ರೆಶೋಲ್ಡ್ ಫ್ರೀಕ್ವೆನ್ಸಿಯನ್ನ ಕಂಡುಹಿಡಿಯೋಣ. ಕಂಡುಹಿಡಿಬೇಕು ಅಂತಂದ್ರೆ ಆಬ್ವಿಯಸ್ಲಿ ನಮ್ಮ ಫಾರ್ಮುಲಾ ಏನಿರುತ್ತೆ? ನಮ್ಗೆ ಎನರ್ಜಿ ಫಾರ್ಮುಲಾ ಗೊತ್ತುಂಟು. ಎನರ್ಜಿ ಅಂದ್ರೆ ಹೆಂಗಿರುತ್ತಪ್ಪ? ಎನರ್ಜಿ ಅಂತಂದ್ರೆ E is equal to ಫ್ರೀಕ್ವೆನ್ಸಿ ಹೆಚ್ಚಾದಂಗೆ ಎನರ್ಜಿ ಹೆಚ್ಚಾಗುತ್ತೆ, ಹೌದಾ? ಸೊ ಕಾನ್ಸ್ಟೆಂಟ್ ಪ್ಲಾಂಕ್ಸ್ ಕಾನ್ಸ್ಟೆಂಟ್. ಸೊ E is equal to h mu ಅಂತ ನಾವು ಬರ್ಕೋಬಹುದು. ಕರೆಕ್ಟಾ? ಇವಾಗ ಎನರ್ಜಿ ಜಾಗದಲ್ಲಿ ಏನಿದೆ? ನಮ್ಗೆ ಮಿನಿಮಮ್ ಎನರ್ಜಿ ಇದೆ, ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಮಿನಿಮಮ್ ಎನರ್ಜಿ ಇದೆ, ಅದಕ್ಕೆ ನಾವು ವರ್ಕ್ ಫಂಕ್ಷನ್ ಅಂತ ಕರಿತೀವಿ, ಹೌದಾ? ಸೊ ಎನರ್ಜಿ ಜಾಗದಲ್ಲಿ ವರ್ಕ್ ಫಂಕ್ಷನ್ ಇದೆ, ಮಿನಿಮಮ್ ಎನರ್ಜಿ ಇದೆ, ಹೌದಾ? ಸೊ ವರ್ಕ್ ಫಂಕ್ಷನ್ ಅಂತ ಬರ್ಕೊಂಡ್ವಿ. ಸೊ ಫ್ರೀಕ್ವೆನ್ಸಿ ಜಾಗದಲ್ಲಿ ಏನಿದೆ? ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಇದೆ. ಸೊ ಫ್ರೀಕ್ವೆನ್ಸಿ ಜಾಗದಲ್ಲಿ ನಾವ್ ಏನ್ ಬರ್ಕೋಬಹುದು? ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಅಂತ ನಾವು ಬರ್ಕೋಬಹುದು. ಓಕೆನಾ? ಇವಾಗ ನಾವು ಸಿಂಪಲ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಲೆಕ್ಕ ಮಾಡಿದ್ರೆ ಆಯ್ತಾ? ಅಲ್ಲ, ಇಲ್ಲಿ ಒಂದು ಕ್ಯಾಚ್ ಇದೆ. ಏನಪ್ಪಾ ಅಂತಂದ್ರೆ ನೋಡಿ, ಅವ್ರು ಕೊಟ್ಟಿರೋದು ಯಾವ್ದ್ರಲ್ಲಿ ಕೊಟ್ಟಿದ್ದಾರೆ? ಇಲೆಕ್ಟ್ರಾನ್ ವೋಲ್ಟ್ ನಲ್ಲಿ ಕೊಟ್ಟಿದ್ದಾರೆ. ಎನರ್ಜಿಯನ್ನ ಇಲೆಕ್ಟ್ರಾನ್ ವೋಲ್ಟ್ ನಲ್ಲಿ ಕೊಟ್ಟಿದ್ದಾರೆ. ಬಟ್ ನಾವು ಅದನ್ನ SI ಯೂನಿಟ್ ಕನ್ವರ್ಟ್ ಮಾಡ್ಕೊಳ್ಳೋಣ. ಓಕೆನಾ? ಎನರ್ಜಿ SI ಯೂನಿಟ್ ಏನಪ್ಪ? ಎನರ್ಜಿ SI ಯೂನಿಟ್ ಇರೋದು ಜೂಲ್. ಸೊ ಇಲೆಕ್ಟ್ರಾನ್ ವೋಲ್ಟ್ ಇರೋದನ್ನ ಜೂಲ್ಗೆ ಅಂದ್ರೆ ಎನರ್ಜಿಯ SI ಯೂನಿಟ್ ಗೆ ಯಾವ ರೀತಿ ಕನ್ವರ್ಟ್ ಮಾಡ್ಕೋಬೇಕು? ತುಂಬಾ ಸಿಂಪಲ್ ಅಪ್ಪ, ತುಂಬಾ ಸಿಂಪಲ್ ಅಪ್ಪ. ಇಲೆಕ್ಟ್ರಾನ್ ವೋಲ್ಟ್ ಅಂದ್ರೆ ಒಂದು ಇಲೆಕ್ಟ್ರಾನ್ಗೆ ಎಷ್ಟು ಚಾರ್ಜ್ ಇರುತ್ತೋ ಅದರಿಂದ ಮಲ್ಟಿಪ್ಲೈ ಮಾಡಿ, ಸರಿನಾ? ಒಂದ್ ಇಲೆಕ್ಟ್ರಾನ್ ವೋಲ್ಟ್ ಅಂದ್ರೆ ಎಷ್ಟು? 1.6 ಇಂಟು 10⁻⁻19. ಓಕೆ, ಇಷ್ಟು ಚಾರ್ಜ್ ಇರುತ್ತೆ, ಗೊತ್ತಲ್ವಾ ನಮ್ಗೆ? ಒಂದ್ ಇಲೆಕ್ಟ್ರಾನ್ ನಲ್ಲಿ ಇಷ್ಟು ಚಾರ್ಜ್ ಇರುತ್ತೆ. ಸೊ ಒಂದ್ ಇಲೆಕ್ಟ್ರಾನ್ ವೋಲ್ಟ್ ಅಂತಂದ್ರೆ ಇಷ್ಟು ಜೂಲ್ ಎನರ್ಜಿ. ಒಂದ್ ಇಲೆಕ್ಟ್ರಾನ್ ವೋಲ್ಟ್ ಅಂತಂದ್ರೆ ಇಷ್ಟು ಜೂಲ್ ಎನರ್ಜಿ. ಇವಾಗ ನಮ್ಗೆ ಬೇಕಾಗಿರೋದೇನು? ನಮಗ್ ಬೇಕಾಗಿರೋದು 2.14 electron volt. ಅಂದ್ರೆ ಈ ಕಡೆಗೆ ನಾನು ಏನ್ ಮಾಡ್ಬೇಕು? 2.14 ಇಂದ ಮಲ್ಟಿಪ್ಲೈ ಮಾಡ್ಕೋಬೇಕು. ಲೆಫ್ಟ್ ಹ್ಯಾಂಡ್ ಸೈಡ್ ಗೆ 2.14 ಇಂದ ಮಲ್ಟಿಪ್ಲೈ ಮಾಡಿ, ರೈಟ್ ಹ್ಯಾಂಡ್ ಸೈಡ್ ಗೆ ಹಾಗೆ ಬಿಟ್ರೆ ತಪ್ಪಾಗತ್ತಲ್ವಾ? ಹೀಗಾಗಿ ರೈಟ್ ಹ್ಯಾಂಡ್ ಸೈಡ್ ಗೆ ಏನ್ ಮಾಡ್ಬೇಕು? 2.14 ಇಂದ ಮಲ್ಟಿಪ್ಲೈ ಮಾಡ್ಬೇಕು. ಓಕೆನಾ? ಸೊ 2.14 electron volt ಅಂದ್ರೆ ನಮ್ಗೆ ಎಷ್ಟು ಬರುತ್ತೆ? ಇದನ್ನ ಮಲ್ಟಿಪ್ಲೈ ಮಾಡಿ ನೋಡಿ. ಓಕೆನಾ? ಕ್ಯಾಲ್ಕುಲೇಟರ್ ಅಲ್ಲಿ ಆಯ್ತು. 2.14 ಇಂಟು 1.6 ಮಾಡಿದ್ರೆ 3.424 ಇಂಟು 10⁻⁻19 ಜೂಲ್ ಅಂತ ಬಂತು. ನಮ್ಗೆ ಎನರ್ಜಿ ಎಷ್ಟು ಸಿಕ್ಕಿದೆ? ಇಷ್ಟು ಸಿಕ್ಕಿದೆ. ಸೊ ನಾವ್ ಇದನ್ನ ಫಾರ್ಮುಲಾದಲ್ಲಿ ಹಾಕೋಣ, ಆನ್ಸರ್ ಅನ್ನ ತೆಗಿಯೋಣ. ಸಿಂಪಲ್. ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು ಅಂದ್ರೆ ನಮ್ಗೆ ಪ್ಲಾಂಕ್ಸ್ ಕಾನ್ಸ್ಟೆಂಟ್ ಗೊತ್ತಿರಬೇಕು. ನೀವು ಬೇಕಾದ್ರೆ ಮಾಡೆಲ್ ಪೇಪರ್ ಅನ್ನು ಅಬ್ಸರ್ವ್ ಮಾಡಿ ನೋಡಿ. ಮಾಡೆಲ್ ಪೇಪರ್ ನಲ್ಲಿ ಆ ನ್ಯೂಮರಿಕಲ್ ಸೆಕ್ಷನ್ 5 ಮಾರ್ಕ್ ನ್ಯೂಮರಿಕಲ್ ಗೆಲ್ಲ ಈ ಕಾನ್ಸ್ಟೆಂಟ್ ಗಳಿಗೆ ವ್ಯಾಲ್ಯೂ ಅನ್ನ ಅವರೇ ಕೊಟ್ಕೊಂಡಿದ್ದಾರೆ. ಬಟ್ 3 ಮಾರ್ಕ್ ನ್ಯೂಮರಿಕಲ್ ಗೆ ಬೇಕಾಗಿರುವಂತ ಕಾನ್ಸ್ಟೆಂಟ್ ವ್ಯಾಲ್ಯೂನ ಅವ್ರು ಕೊಟ್ಟಿಲ್ಲ. ಎಸ್ಪೆಷಲಿ ಈ ಕ್ವಶನ್ ಗಂತೂ ಕೊಟ್ಟೇ ಇಲ್ಲ ಅವರು. ಸೊ ಹೀಗಾಗಿ ನನ್ನ ಸಜೆಷನ್ ಏನಪ್ಪಾ ಅಂತಂದ್ರೆ ಈ ಪ್ಲಾಂಕ್ಸ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಏನಿದೆಯೋ ಇದನ್ನ ನೀವು ನೆನ್ಪಿಟ್ಕೊಳ್ಳಿ. ಓಕೆನಾ? ಎಷ್ಟು ಬರುತ್ತೆ? 6.625 ಇಂಟು 10⁻⁻34 ಏನೋ ಬರುತ್ತೆ. ಲೆಟ್ ಮಿ ಚೆಕ್. ಓಕೆನಾ? ಚೆಕ್ ಮಾಡ್ತೀನಿ ಒಂದ್ಸಲ. ಎಲ್ಲೋಯ್ತು ಗೂಗಲ್? ವ್ಯಾಲ್ಯೂ ಫಾರ್ ಪ್ಲಾಂಕ್ಸ್ ಕಾನ್ಸ್ಟೆಂಟ್. ಅಷ್ಟೇ ಇದೆ. 6.626 ಇಂಟು 10⁻⁻34 ಅಂತ ಇದೆ. ಓಕೆನಾ? ಅದನ್ನ ಹಾಕೋಣ. ಸೊ ಪ್ಲಾಂಕ್ಸ್ ಕಾನ್ಸ್ಟೆಂಟ್ ಜಾಗದಲ್ಲಿ ನಾವ್ ಎಷ್ಟು ಹಾಕೋಬೇಕು? ಸೇಮ್ ಇದೇ. ನಮ್ಗೆ V0 ಸಿಕ್ತು, ಹೌದಾ? ಏನ್ ಸಿಕ್ತು ನಮ್ಗೆ? ಸಾರಿ, V0 ಅಂತೆ. ನಮ್ಗೆ ವರ್ಕ್ ಫಂಕ್ಷನ್ ಎಷ್ಟು ಅಂತ ಸಿಕ್ತು. ವರ್ಕ್ ಫಂಕ್ಷನ್ ಎಷ್ಟು ಸಿಕ್ತು? ಇಷ್ಟು ಜೌಲ್ ಅಂತ ಸಿಕ್ತು. ಇವಾಗ ಪ್ಲಾಂಕ್ಸ್ ಕಾನ್ಸ್ಟೆಂಟ್ ಎಷ್ಟಿದೆ?
ಪ್ಲಾಂಕ್ಸ್ ಕಾನ್ಸ್ಟೆಂಟ್ ವ್ಯಾಲ್ಯೂನ ನೀವು ನೆನ್ಪಿಟ್ಕೊಳ್ಳಿ 6.626 ಇಂಟು 10⁻⁻34. ಓಕೆ, 10⁻⁻34 ಜೂಲ್ ಸೆಕೆಂಡ್ ಈ ರೀತಿ ಇರುತ್ತೆ ಪ್ಲಾಂಕ್ಸ್ ಕಾನ್ಸ್ಟೆಂಟ್ ನ ವ್ಯಾಲ್ಯೂ. ನನ್ನ ಸಜೆಷನ್ ಏನಪ್ಪಾ ಅಂದ್ರೆ ಪ್ಲಾಂಕ್ಸ್ ಕಾನ್ಸ್ಟೆಂಟ್ ವ್ಯಾಲ್ಯೂನ ನೀವು ತಲೆಯಲ್ಲಿ ಇಟ್ಕೊಂಡು ಹೋಗಿ. ಸಪೋಸ್ ಅವ್ರು ಕೊಡದೇ ಇದ್ರೆ ನೀವು ಹೊಂಡಕ್ ಬೀಳ್ತೀರಾ. ಆಕ್ಚುಲಿ ಇದನ್ನೆಲ್ಲ ಕೊಡ್ಬೇಕು, ಅವರು ಕೊಡ್ತಾರೆ. ನಿಮ್ದು 5 ಮಾರ್ಕಿನ್ ಕ್ವಶನ್ ಎಲ್ಲ ನೀವು ನೋಡಿದ್ರೆ, ನ್ಯೂಮರಿಕಲ್ಸ್ ಎಲ್ಲ 5 ಮಾರ್ಕಿನ್ ನೋಡಿದ್ರೆ ಅದ್ರಲ್ಲಿ ಏನ್ ಬೇಕೋ ಕಾನ್ಸ್ಟೆಂಟ್ ವ್ಯಾಲ್ಯೂಸ್ ಬೇಕಾಗೋ ಏನೇನಿರುತ್ತೋ ಅದನ್ನ ಅವರೇ ಕೊಟ್ಟಿರ್ತಾರೆ. ಬಟ್ ಇದ್ರಲ್ಲಿ ಯಾಕೋ ಕೊಟ್ಟಿಲ್ಲ. ಹೀಗಾಗಿ ಹೇಳ್ತಾ ಇರೋದು ಪ್ಲಾಂಕ್ಸ್ ಕಾನ್ಸ್ಟೆಂಟ್ ವ್ಯಾಲ್ಯೂನ ನೀವು ನೆನ್ಪಿಟ್ಕೊಂಡು ಹೋಗಿ. ಇವಾಗ ಇದೆಲ್ಲ ಆಯ್ತು ಅಂದ್ಮೇಲೆ ಸಿಂಪಲ್ ಲೆಕ್ಕ ಮಾಡಿದ್ರೆ ಆಯ್ತು. ಹೆಚ್ಚು ಜಾಗದಲ್ಲಿ ಇದು ಹಾಕೋತೀರಾ, ಇಂಟು μ0 ಮಾಡ್ಕೋಬೇಕು. μ0 ಎಷ್ಟಿದೆ? μ0 ಇರೋದು ಇಷ್ಟು. ಸೊ ಇದನ್ನ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ನಮ್ಗೆ ಎಷ್ಟು ಸಿಗತ್ತಪ್ಪ ಅಂದ್ರೆ, ಲೆಟ್ ಮಿ ಚೆಕ್. ಸಾರಿ ಅದನ್ನ ಮಲ್ಟಿಪ್ಲೈ ಯಾಕೆ ಮಾಡ್ಕೋಬೇಕು ನಾನು? ನನಗೆ ವರ್ಕ್ ಫಂಕ್ಷನ್ ಇದು ಬೇಕು, ಹೌದಾ? ನನಗೆ ಇದು ಬೇಕು. ಹೀಗಾಗಿ ನಾನು ಪ್ಲಾಂಕ್ಸ್ ಕಾನ್ಸ್ಟೆಂಟ್ ಅನ್ನ ಎಲ್ಲಿಗೆ ತಗೋಬೇಕು? ಈ ಕಡೆ ತಗೋಬೇಕು. ಸೊ ಈ ಕಡೆ ತಗೋದ್ಮೇಲೆ ಏನಾಗುತ್ತೆ? ಈ ರೀತಿಯಾಗುತ್ತೆ. ಸೊ ನನಗೆ ಫೈನಲಿ ಬೇಕಾಗಿರೋದು ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ. ಸೊ ನಾವು ಇದರಿಂದ ಇದನ್ನ ಡಿವೈಡ್ ಮಾಡ್ಕೋಬೇಕು. ಓಕೆನಾ? ಸೊ ಇರೋದೆಷ್ಟು? ಕೆಳಗಡೆ ಬರ್ಕೋತೇನೆ, ಇಲ್ಲಿ ಕೆಳಗಡೆ ಬರ್ಕೋತೇನೆ. ವರ್ಕ್ ಫಂಕ್ಷನ್ ಇರೋದೆಷ್ಟು? ಇಷ್ಟು ಇಲೆಕ್ಟ್ರಾನ್ ವೋಲ್ಟ್. ಇಷ್ಟು ಇಲೆಕ್ಟ್ರಾನ್ ವೋಲ್ಟ್ ಅಂತಂದ್ರೆ ಇಷ್ಟು ಜೂಲ್, ಹೌದಾ? ಸೊ ಅಂದ್ರೆ 3.424 ಇಂಟು 10⁻⁻19 ಮೇಲ್ಗಡೆಗೆ ಆಯ್ತು. ಕೆಳಗಡೆಗೆ ಹೆಚ್ಚು ಬರ್ಕೋಬೇಕು, ಪ್ಲಾಂಕ್ಸ್ ಕಾನ್ಸ್ಟೆಂಟ್ ಬರ್ಕೋಬೇಕು. ಪ್ಲಾಂಕ್ಸ್ ಕಾನ್ಸ್ಟೆಂಟ್ ಇರೋದು 6.626 ಇಂಟು 10⁻⁻34 ಇರೋದು. ಇದು ಈಕ್ವಲ್ ಟು ಮಾಡಿದ್ರೆ ನಮಗೆ ಫಸ್ಟ್ 10 ಪವರ್ದು ನೋಡ್ಕೊಂಡ್ ಬಿಡೋಣ. -34 ಮೇಲ್ಗಡೆ ಹೋದಾಗ 34 ಆಗುತ್ತೆ. 34 - 19 ಮಾಡಿದ್ರೆ 34 - 19 ಮಾಡಿದ್ರೆ 15 ಬರುತ್ತೆ. ಸೊ ಮೇಲ್ಗಡೆ ನಮ್ಗೆ ಏನ್ ಸಿಗುತ್ತೆ? 10⁻15 ಅನ್ನೋದು ಸಿಗುತ್ತೆ. ಹಾಗೆ ಇದನ್ನು ಮಾಡ್ಕೊಳ್ಳೋಣ. 3.424 ಡಿವೈಡೆಡ್ ಬೈ 6.626 ಮಾಡಿದ್ರೆ ನಮ್ಗೆ 0.51675 ಅಂತ ಸಿಗ್ತಾ ಇದೆ. 0.51675 ಅಂತ ಸಿಗ್ತಾ ಇದೆ. ಇಷ್ಟು ಸಿಗ್ತಾ ಇದೆ. ಸೊ ಇದನ್ನ ನಾವು ಬೇಕಾದ್ರೆ ಒಂದ್ ಸ್ವಲ್ಪ ಆಚೆ ಈಚೆ ಮಾಡಿ ಬರೆಯೋದಾದ್ರೆ ಪಾಯಿಂಟ್ ಅನ್ನ ಆಚೆ ಈಚೆ ಹಾಕಿ ನಾವು ಬರಿಬಹುದಲ್ವಾ? ಸೊ ನಾನೇನ್ ಮಾಡ್ಕೋತೀನಿ ಅಂತಂದ್ರೆ ಅದೇ ಪಾಯಿಂಟ್ ಅನ್ನ 3 ಪಾಯಿಂಟ್ ಈ ಕಡೆ ತಗೋ ಹೋಗ್ತೀನಿ. ಯಾಕಂದ್ರೆ ಅವಾಗ 10⁻⁻12 ಆ ರೀತಿಯಾಗಿ ಸಿಗತ್ತೆ. ಸೊ ಇದನ್ನ ಮಾಡಿದ್ರೆ ಇಷ್ಟು ಬರೆದ್ರು ಆನ್ಸರ್ ಕರೆಕ್ಟೇ, ರಾಂಗ್ ಅಂತ ನಿಮ್ಗೆ ಯಾರು ಹೇಳಕ್ಕಾಗಲ್ಲ. ಬಟ್ ನಾನು ಒಂದ್ ಸ್ವಲ್ಪ ಚಂದ ಮಾಡಿಡೋಣ ಅಂತ 3 ಪಾಯಿಂಟ್ ಈ ಕಡೆ ತಗೋ ಹೋಗ್ತೀನಿ. 3 ಪಾಯಿಂಟ್ ಈ ಕಡೆ ತಗೋ ಹೋಗ್ತಿದ್ದೀನಿ ಅಂತಂದ್ರೆ ಏನರ್ಥ? 3 ಪಾಯಿಂಟ್ ಈ ಕಡೆ ತಗೋ ಹೋಗ್ತಿದ್ದೀನಿ ಅಂತಂದ್ರೆ ನಾನು 3 ಪವರ್ ಅನ್ನ ಕಮ್ಮಿ ಮಾಡ್ಕೋಬೇಕು. ಕರೆಕ್ಟಾ? ಸೊ 3 ಪವರ್ ಅನ್ನ ನಾವಿಲ್ಲಿ ಕಮ್ಮಿ ಮಾಡ್ಕೋಬೇಕು. 3 ಪವರ್ ಕಮ್ಮಿ ಮಾಡಿದಾಗ 15 - 3 ಅಂದ್ರೆ 12 ಆಗುತ್ತೆ. 10⁻12 ಆಗುತ್ತೆ. ಕರೆಕ್ಟಾ? ಈ ರೀತಿಯಾಗಿ ಸಿಗುತ್ತೆ. ನಮಗ್ ಬೇಕಾಗಿರೋದೇನು? ಫ್ರೀಕ್ವೆನ್ಸಿ, ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ. ಫ್ರೀಕ್ವೆನ್ಸಿ SI ಯೂನಿಟ್ ಇರೋದು ಹರ್ಟ್ಸ್. ಸೊ ಹೀಗಾಗಿ SI ಯೂನಿಟ್ ಅನ್ನ ಈ ರೀತಿಯಾಗಿ ಬರ್ಕೊಂಡೆ. 516 ಇಂಟು 10⁻12 ಹರ್ಟ್ಸ್ ಅನ್ನೋದು ನಮಗೆ ಸಿಕ್ಕಿದೆ. ನೋಡಿ, ನನ್ನ ಕ್ಯಾಲ್ಕುಲೇಷನ್ ನಲ್ಲಿ ಏನಾದ್ರು ಮಿಸ್ಟೇಕ್ ಆಗಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ಹೇಳಿ. ಈಗ ಇದೇ ಚಾಪ್ಟರ್ ನಲ್ಲಿ 3 ಮಾರ್ಕಿಗೆ ಇನ್ನೊಂದು ಯಾವ ರೀತಿಲಿ ಕ್ವಶನ್ ಕೇಳ್ತಾರೆ, ಹಿಂದೆಲ್ಲ ಎಕ್ಸಾಮ್ ನಲ್ಲಿ 3 ಮಾರ್ಕಿಗೆ ಯಾವ ರೀತಿ ಕ್ವಶನ್ ಕೇಳಿದ್ರು ಅನ್ನೋದನ್ನ ಒಂದ್ಸಲ ನೋಡೋಣ. ಇನ್ನೊಂದು ಟೈಪ್ ಇನ್ ಕ್ವಶನ್ ಕೇಳ್ತಾರೆ. ಕೇಳಿದ್ರೆ ಇದನ್ನೇ ಕೇಳ್ತಾರೆ, ನಂಬರ್ ಚೇಂಜ್ ಮಾಡಿ ಕೇಳಬಹುದು. ಬಟ್ ಇನ್ನೊಂದು ರೀತಿಲಿ ಬೇರೆ ಕ್ವಶನ್ ಕೇಳಿದ್ರೆ ಯಾವ ರೀತಿ ಕೇಳಿದ್ದಾರೆ ಅಂತ ನೋಡೋಣ. ಓಕೆ, ನೆಕ್ಸ್ಟ್ ಒಂದು ಪ್ರಶ್ನೆ ಇದೆ. ಇದನ್ನ 2018 ನಲ್ಲಿ ಕೇಳಿರುವಂತ ಪ್ರಶ್ನೆ. 2 ಮಾರ್ಕಿಗೆ ಕೇಳಿದ್ದಾರೆ, ಬಟ್ ಇದನ್ನ 3 ಮಾರ್ಕಿಗೆ ಕೇಳಿದ್ರು ಕೇಳಬಹುದು. ಸರಿನಾ? ಕ್ಯಾಲ್ಕುಲೇಟ್ ಅಂದ್ರೆ ಹಿಂದೆ ಪ್ರೀವಿಯಸ್ ಇಯರ್ ಕ್ವಶನ್ ನೋಡಿದ್ರೆ ಈ ರೀತಿ ಕ್ವಶನ್ ನಮ್ಗೆ ಸಿಕ್ಕಿರೋದು. ಸರಿನಾ? ಕ್ಯಾಲ್ಕುಲೇಟ್ ಡಿ ಬ್ರಾಗ್ಲಿ ವೇವ್ ಲೆಂತ್ ಅಸೋಸಿಯೇಟೆಡ್ ವಿತ್ ಅನ್ ಎಲೆಕ್ಟ್ರಾನ್ ಮೂವಿಂಗ್ ವಿತ್ ಅ ಸ್ಪೀಡ್ ಆಫ್. ಓಕೆ, ಏನೇನ್ ಕೊಟ್ಟಿದ್ದಾರೆ ಅನ್ನೋದನ್ನ ಮೊದಲು ಬರ್ಕೊಳ್ಳಿ. ಸಿಂಪಲ್ ರಪ್ಪ. ಈ 3 ಮಾರ್ಕಿನ್ ನ್ಯೂಮರಿಕಲ್ ಅಂತೂ ನಿಮ್ಗೆ ಏನೂ ಇರಲ್ಲ, ಆಯ್ತಾ? ಜಸ್ಟ್ ನೀವು ಫಾರ್ಮುಲಾ ಹಾಕ್ತೀರಾ, ವ್ಯಾಲ್ಯೂ ಪುಟ್ ಮಾಡ್ತೀರಾ, ಬಂದ್ಬಿಡತ್ತೆ. ಇಲ್ಲೊಂದ್ ಸ್ವಲ್ಪ ಕೆಲಸ ಇತ್ತು. ಏನು? ಅವ್ರು ಕೊಟ್ಟಿದ್ರು ವ್ಯಾಲ್ಯೂ, ಬಟ್ ನಾವು ಅದನ್ನ ಯಾವಾಗ ಕನ್ವರ್ಟ್ ಮಾಡ್ಕೋಬೇಕಿತ್ತು? SI ಯೂನಿಟ್ ಜೂಲ್ ನಲ್ಲಿ ಕನ್ವರ್ಟ್ ಮಾಡ್ಕೋಬೇಕಿತ್ತು ಹಿಂದಿನ ಕ್ವಶನ್ ಅಲ್ಲಿ. ಬಟ್ ಇದ್ರಲ್ಲಂತೂ ಏನು ಇಲ್ವೇ ಇಲ್ಲ. ಡಿ ಬ್ರಾಗ್ಲಿ ವೇವ್ ಲೆಂತ್ ಅನ್ನ ನಾವು ಕಂಡುಹಿಡಿಬೇಕು. ಡಿ ಬ್ರಾಗ್ಲಿ ವೇವ್ ಲೆಂತ್ ಅಂದ್ರೆ ಲ್ಯಾಂಬ್ಡಾ ಕಂಡುಹಿಡ್ಕೋಬೇಕು ಎಷ್ಟು ಅಂತ. ಅಸೋಸಿಯೇಟೆಡ್ ವಿತ್ ಅನ್ ಎಲೆಕ್ಟ್ರಾನ್ ಮೂವಿಂಗ್ ವಿತ್ ಅ ಸ್ಪೀಡ್ ಅಂದ್ರೆ ಅದ್ರ ವೆಲಾಸಿಟಿ ಕೊಟ್ಟಿದ್ದಾರೆ. ಎಷ್ಟಿದೆ? 2 × 10⁻5 2 × 10⁻5 ಮೀಟರ್ ಪರ್ ಸೆಕೆಂಡ್ ಇದೆ. ಓಕೆನಾ? ಓಕೆ, ಗಿವನ್ ನಲ್ಲಿ ಕೊಟ್ಟಿದ್ದಾರೆ. ನೋಡಿದ್ರ ಈ ರೀತಿ ಕೊಡ್ಬೇಕು ಅವ್ರು. ಆಕ್ಚುಲಿ ಚೆನ್ನಾಗಿ ಸರಿಯಾಗಿ ಆಗತ್ತೆ. ಇದೆಲ್ಲ ವ್ಯಾಲ್ಯೂ ಯಾರು ನೆನ್ಪಿಟ್ಕೋತೇನಪ್ಪ? ಬಟ್ ಸ್ಟಿಲ್ ನೀವು ನೆನ್ಪಿಟ್ಕೊಳ್ಳಿ.
ಸಪೋಸ್ ಅವ್ರು ಕೊಡದೇ ಇದ್ರೆ ನೀವಲ್ಲೇನು ಕೂತ್ ಹೋರಾಟ ಮಾಡ್ತೀರಾ? ಹೋರಾಟ ಮಾಡಕ್ಕಾಗಲ್ಲ ತಾನೆ. ಹೀಗಾಗಿ ಪ್ಲಾಂಕ್ಸ್ ಕಾನ್ಸ್ಟೆಂಟ್ ವ್ಯಾಲ್ಯೂ ನೀವು ನೆನ್ಪಿಟ್ಕೊಳ್ಳಿ. ಬಟ್ ಈ ಕೇಸ್ ನಲ್ಲಿ ಅವರೇ ಕೊಟ್ಟಿದ್ದಾರೆ, ಗಿವನ್ h ಇಸ್ ಈಕ್ವಲ್ ಟು 6.625 ಅಂತ ಕೊಟ್ಟಿದ್ದಾರೆ. ಓಕೆ, ಗೂಗಲ್ ನಲ್ಲಿ 6.626 ಅಂತ ಬಂದಿತ್ತು. ಇರ್ಲಿ, ಏನು ಫರಕ್ ಬೀಳಲ್ಲ. 2.625 ಇಂಟು 10⁻−34 ಜೂಲ್ ಸೆಕೆಂಡ್ ಅಂತ ಇದೆ. ಹಾಗೆ ಮಾಸ್ ಆಫ್ ಇಲೆಕ್ಟ್ರಾನ್ ಅನ್ನು ಅವರೇ ಕೊಟ್ಟಿದ್ದಾರೆ. 9.11 ಇಂಟು 10⁻−31 kg ಅಂತ ಕೊಟ್ಟಿದ್ದಾರೆ. ಓಕೆನಾ? ಇವಾಗ ಡಿ ಬ್ರೋಗ್ಲಿ ವೇವ್ ಲೆಂತ್ ಕಂಡುಹಿಡಿಯೋದು ಹೆಂಗೆ? ಸೋ ಸಿಂಪಲ್. ಡಿ ಬ್ರೋಗ್ಲಿ ವೇವ್ ಲೆಂತ್ ಕಂಡುಹಿಡಿಯೋದು ಹೆಂಗೆ? ನಮ್ದು ಪಾರ್ಟಿಕಲ್ ಜಾಸ್ತಿ ಸ್ಪೀಡ್ ಆಗಿ ಹೋದ್ರೆ ನಮ್ದು ಡಿ ಬ್ರೋಗ್ಲಿ ವೇವ್ ಲೆಂತ್ ಕಮ್ಮಿ ಬರುತ್ತೆ, ಹೌದಾ? ಸೊ ಹೀಗಾಗಿ ಜಾಸ್ತಿ ಸ್ಪೀಡ್ ಆಗಿ ಹೋಗುತ್ತೆ ಅಂದ್ರೆ ಅದಕ್ಕೆ ಜಾಸ್ತಿ ಮೊಮೆಂಟಮ್ ಇರುತ್ತೆ. ಸೊ ಮೊಮೆಂಟಮ್ ಕೆಳಗಡೆ ಬರುತ್ತೆ ಅಂಡ್ ಈ ರೀತಿಯಾಗಿ ಬರುತ್ತೆ. ನಮ್ ಡಿ ಬ್ರೋಗ್ಲಿ ವೇವ್ ಲೆಂತ್ ಫಾರ್ಮುಲಾ ಈ ರೀತಿಯಾಗಿತ್ತು, ಹೌದಾ? ಸೊ ಮೊಮೆಂಟಮ್ ಅನ್ನ ನಾವು ಹೇಗೆ ಬರಿಬಹುದು? ಮಾಸ್ ಇಂಟು ವೆಲಾಸಿಟಿ ಅಂತ ಬರಿಬಹುದು. ಸೊ ಮೊಮೆಂಟಮ್ ಅನ್ನ ಮಾಸ್ ಇಂಟು ವೆಲಾಸಿಟಿ ಅಂತ ಬರಿಬಹುದು. ಮಾಸ್ ಜಾಗದಲ್ಲಿ ಅವರೇ ಕೊಟ್ಟಿದ್ದಾರೆ ಮಾಸ್ ಆಫ್ ಇಲೆಕ್ಟ್ರಾನ್, ಅವರೇ ಕೊಟ್ಟಿರೋದು ಇಷ್ಟಿರುತ್ತೆ ಮಾಸ್ ಅಂತ. ಓಕೆನಾ? ಸೊ ಮಾಸ್ ಇಷ್ಟಿರೋದ್ರಿಂದ ಮಾಸ್ ಜಾಗದಲ್ಲಿ ನಾವು ಇದನ್ನ ಬರ್ಕೊಳ್ಳೋಣ. 9.11 ಮಾಸ್ ಇಂಟು ವೆಲಾಸಿಟಿ ಇದೆ. ಮಾಸ್ ಇಂಟು ವೆಲಾಸಿಟಿನ ಕೆಳಗಡೆ ಬರ್ಕೋಬೇಕು. ಮಾಸ್ ಎಷ್ಟಿದೆ? 9.11 ಇಂಟು 10⁻−31. ವೆಲಾಸಿಟಿ ಎಷ್ಟಿದೆ? 2 ಇಂಟು 10⁵, 2 ಇಂಟು 10⁵. ಪ್ಲಾಂಕ್ಸ್ ಕಾನ್ಸ್ಟೆಂಟ್ ಎಷ್ಟಿದೆ? ಇಷ್ಟಿದೆ. ಸೊ ಅದನ್ನು ಬರ್ಕೊಳ್ಳೋಣ. 6.625 ಇಂಟು 10⁻−34. ಓಕೆನಾ? ಈ ರೀತಿಯಾಗಿದೆ. ಇವಾಗ ಇದನ್ನು ಸಾಲ್ವ್ ಮಾಡ್ಕೊಳ್ಳೋದು ತುಂಬಾ ಈಸಿ. ಫಸ್ಟ್ ಕೆಳಗಿರೋದು ನೋಡ್ಕೊಳ್ಳೋಣ. ಇಲ್ಲಿರೋದು 5 -31 + 5 ಮಾಡಿದ್ರೆ ಎಷ್ಟು ಬರುತ್ತಪ್ಪ? ಏನಪ್ಪ ಸಿಂಪಲ್ ಮಾರ್ಕ್ಸ್ ಬೈಕ್ ಬರ್ತಾ ಇಲ್ವಾ ನಂದು? -31 + 5. ಸೊ ಇದು ಮತ್ತೆ ಇದನ್ನ ಮಾಡಿದ್ರೆ 10⁻−26 ಅಂತ ಬರುತ್ತೆ. 10⁻−26 ಅಂತ ಬರುತ್ತೆ. ಈ 10⁻−26 ಅನ್ನ ಮೇಲ್ಗಡೆ ತಗೊಂಡೋದ್ರೆ 10⁻−26 ಅನ್ನ ಮೇಲ್ಗಡೆ ತಗೊಂಡೋದ್ರೆ 10⁻+26 ಆಗುತ್ತೆ. 10⁻26 ಆಗುತ್ತೆ. ಸೊ -34 ಇವೆರಡು ಮಾಡ್ಕೊಳ್ಳೋಣ. +26 -8 ಅಂತ ಬರುತ್ತೆ. ಸೊ ಇಲ್ಲಿ 10⁻−8 ಅಂತ ನಾವು ಬರೆದು ಬಿಡ್ಬೋದು. ಕ್ಲಿಯರಾ? ಸೊ 10⁻−8 ಅಂತ ಬರೆದು ಬಿಡ್ಬೋದು. ಸೊ ಬಾಕಿ ಇರೋದು ಯಾವುದು? ಇದ್ರ ಕತೆ ಮುಗಿಸಿದೆವು ನಾವು. ಇದನ್ನ ಕೌಂಟ್ ಮಾಡಿದ್ದೇವೆ. ಇದು 10 ಪವರ್, ಇಲ್ಲಿರೋ 10 ಪವರ್ನು ಕೌಂಟ್ ಮಾಡಿದ್ದೇವೆ. ಸೊ ಇವನ್ನ ಮಾಡ್ಬೇಕು ಇವಾಗ. 9.11 ಇಂಟು 2. ಅದು ಬೇಡ, ಮೊದ್ಲು ಇದನ್ನ ಮಾಡ್ಕೊಳ್ಳುವ, ಆಮೇಲೆ ಡಿವೈಡೆಡ್ ಬೈ ಇದನ್ನ ಹಾಕು. ಬೇಡ, ಇದನ್ನ ಮೊದಲು ಮಾಡ್ಕೊಳ್ಳುವ. 9.11 ಇಂಟು 2 18.22 ಆಗುತ್ತೆ ಕೆಳಗಡೆ. ಸೊ ಇಲ್ಲಿ 18.22. ಸೊ ಇದರಲ್ಲಿ ಇದನ್ನ ಡಿವೈಡ್ ಮಾಡ್ಕೊಳ್ಳೋಣ. 6.625 ಡಿವೈಡೆಡ್ ಬೈ 18.22 ಎಷ್ಟು ಬರುತ್ತಪ್ಪ ಅಂದ್ರೆ 0.3636 ಇಂಟು 10⁻−8 ಅಂತ ಬರುತ್ತೆ. ನಾನೇನ್ ಮಾಡ್ಕೋತೀನಿ, 0 ಪಾಯಿಂಟ್ ಇಡೋದು ಬೇಡ, ಒಂದ್ ಸ್ವಲ್ಪ ಇಡೋಣ ಅನ್ಕೊಂಡು ಈ ಪಾಯಿಂಟ್ ಅನ್ನ ಒಂದು ರೈಟ್ ಹ್ಯಾಂಡ್ ಸೈಡ್ ಶಿಫ್ಟ್ ಮಾಡ್ಕೋತೀನಿ. ರೈಟ್ ಹ್ಯಾಂಡ್ ಸೈಡ್ ಗೆ ಪಾಯಿಂಟ್ ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ? 3.6 ಅಂತ ಆಗುತ್ತೆ. ಸೊ ಒಂದು ಪಾಯಿಂಟ್ ಅನ್ನ ರೈಟ್ ಹ್ಯಾಂಡ್ ಸೈಡ್ ಶಿಫ್ಟ್ ಮಾಡಿದ್ದೀನಿ. ಹೀಗಾಗಿ ಪವರ್ ಅನ್ನ ಒಂದು ಕಡಿಮೆ ಮಾಡ್ಕೋಬೇಕು. ಸೊ -8 ರಿಂದ ಒಂದು ಕಡಿಮೆ ಮಾಡಿದ್ರೆ -9 ಆಗುತ್ತೆ. ಕ್ಲಿಯರ್? ಸೊ ಇಷ್ಟ ಆಗುತ್ತೆ. ವೇವ್ ಲೆಂತ್. ಸೊ SI ಯೂನಿಟ್ ಏನಾಗಬೇಕು? ಲೆಂತ್ ಗೆ ಯಾವ SI ಯೂನಿಟ್ ಅದೇ ವೇವ್ ಲೆಂತ್. ಸೊ SI ಯೂನಿಟ್ ಮೀಟರ್. ಸೊ ಇಷ್ಟು ಬರುತ್ತೆ. ಇದನ್ ಬೇಕಾದ್ರೆ ನಾವು ಏನಂತ ಬರಿಬಹುದು? ನ್ಯಾನೋ ಅಂತ ಬರಿಬಹುದು. 10⁻−9 ಅನ್ನ. ಕರೆಕ್ಟಾ? ಸೊ ಹೀಗೂ ಬರಿಬಹುದು. ಓಕೆ, ಐ ಥಿಂಕ್ ಡ್ಯುಯಲ್ ನೇಚರ್ ನಲ್ಲಿ ಏನೇನ್ ಬೇಕೋ ಎಲ್ಲವನ್ನ ಕವರ್ ಮಾಡಿ ಆಗಿದೆ. ಇದಾಗಿತ್ತು ಇವತ್ತಿನ ಕ್ಲಾಸ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.